ಅಂದರೆ ನಿಮಗೆ ಹಿಂದಿನ ದಿನ ಮತ್ತೆ ನಿದ್ದೆ ಇರಲ್ಲ, ನಾಳೆ ಆಡಿಯನ್ಸ್ ಏನಂತಾರೆ, ಏನು ಮಾಡ್ತಾರೆ. ಆ ಸಿಂಗಲ್ ಸ್ಕ್ರೀನ್ ಆಡಿಯನ್ಸು ಕಳೆದೋಗ್ಬಾರ್ದಲ್ಲ. ಶಕ್ತಿ ಇರೋನಷ್ಟೇ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡೋಕ್ಕಾಗುತ್ತೆ ಅಂದರೆ ಶಕ್ತಿ ಇಲ್ಲಿರೋನು ಹಿಂಗೆ ಸಿನಿಮಾ ನೋಡ್ತಾನೆ, ಅವ್ನು ಮೊಬೈಲಲ್ಲಿ ನೋಡ್ತಾನೆ. ವಿಪರೀತ ಅಲ್ಲ, ಬಟ್ ಇಟ್ಸ್ ಆಲ್ಸೋ ಗುಡ್ ಫಾರ್ ಯುವರ್ ಸ್ಕಿನ್, ಸ್ಕಿನ್ ಬ್ರೀದ್ ಆಗುತ್ತೆ. ನನ್ನೂರು ನನ್ನ ಮದುವೆ ಸಾರಿ ಇನ್ನೊಂದಿದೆ ಥ್ರೋ ಬೇಕು ಅಂತ ಕೇಳಬಾರ್ದು. ಒಂದು ವೆಲ್ಫೇರ್ ಮೈಲೇಜ್ ಎಷ್ಟು ಕೊಡ್ತೈತೆ ನಂಗೆ ಗೊತ್ತಿಲ್ಲ. ನಾವು ರುದ್ರನ್ ಕೇಳಬೇಕು. ಮಧ್ಯ ಒಂದು ಸಣ್ಣ 10 ನಿಮಿಷ ಗ್ಯಾಪ್ ಕೊಟ್ಟಿದ್ದು, 3 ಗಂಟೆ 10 ನಿಮಿಷ ಹೇಳಿದ್ದೀನಿ. ನಾನು ಫಸ್ಟ್ ಬಂದ್ಬಿಟ್ಟು ನನ್ನ ಮುಖಕ್ಕೆ ನೀವು ಮೇಕಪ್ ಮಾಡ್ಬಿಡಿ ಅಂಥೇಳಿ ಒಂಚೂರು ತುಗುಡಿಸ್ಕೊಂಬಿಡೋಣ ಅಷ್ಟರಲ್ಲಿ, ಆಮೇಲೆ ಉಳಿದಿದ್ದು ಮಾಡ್ರಂತೆ ಅಂತ ಹಿಂಗೆ ಮಲ್ಕೊಂಬಿಡುವೆ ಸುಮ್ಮನೆ. ಆ ಮುಖಕ್ಕೆ ಇವ್ರು ಮೇಕಪ್ ಮಾಡ್ತಿರೋರು ಅಷ್ಟರಲ್ಲಿ ಆ ಕಡೆಯಿಂದ ಅಂತ ಜೋರ. ನಾನು ಅಮ್ಮ ದಯವಿಟ್ಟು ಹೊಸ ಎಪಿಸೋಡ್, ಹೊಸ ಕತೆಗಳ ಅದ ಮಾತುಕತೆ ವಿಸ್ ಕ್ಯಾಂಡಿಮನಿಂದ ಹೊಸ ಎಪಿಸೋಡ್ ಇದೆ. ಎಲ್ಲರೂ ಎಂಜಾಯ್ ಮಾಡ್ಕೊತೀರ ಅಂತ ಅನ್ಕೊತೀನಿ. ಇಂಟ್ರೋ ಫ್ರಮ್ MC ಬಿಜ್ಜು ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 ಅವರ್ ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ನೆ ಹೋಗ್ಲೇ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಏನಾದ್ರು ಹೊರಗಡೆ ಹೋಗ್ಬೇಕಂದ್ರೆ ಚೀಸ್ ಲಿಟಲ್ ಸಾಫ್ಟ್ ಸ್ಟೆಪ್ಸ್. ಹೆಂಗೆ ಏನು ಮಾತು ಶುರು ಮಾಡೋದು ಅಂತ ಒಂಥರ ಸೈಲೆನ್ಸು ಭಾಳ ಇಲ್ಲ. ಅದು ಒಬ್ರು ಶುರು ಮಾಡಿದ್ರೆ ಕರೆಕ್ಟ್. ಅವ್ರು ಪ್ರಶ್ನೆ ಕೇಳಿ ಶುರು ಕೇಳಿ ಇಂಟ್ರಾಕ್ಷನ್ ಶುರು ಮಾಡಿದ್ರೆ. ನಿಮ್ಮ ಲೈಫಿಂದ ಬಿಗ್ಗೆಸ್ಟ್ ರಿಗ್ರೆಟ್ ಏನೈತೆ? ಬಿಗ್ಗೆಸ್ಟ್ ರಿಗ್ರೆಟ್ಟಾ? ಇಷ್ಟು ವರ್ಷ ಆದ್ರೂ ಮದುವೆ ಆಗಿರೋಲ್ಲ ಅಂತ. ಅದು ನಿಮ್ಮ ಚಾಯ್ಸ್. ನೋಡಿ, ಇಷ್ಟರಲ್ಲಿ ಮದುವೆ ಆಗಿದ್ದರೆ ಮೋಸ್ಟ್ಲಿ ಮಕ್ಕಳಾಗಿ ಎಲ್ಲ ಮುಗ್ದು ಆರಾಮಾಗಿರ್ಬೋದಾಗಿತ್ತು. ಇವಾಗ ಮದುವೆ ಆಗಿ ಇವಾಗ ಮಕ್ಕಳು ಮಾಡ್ಕೊಂಡು ಇವಾಗ ಅವನು ಓದಿಸಿ ಭಾಳ ಕಾಸ್ಟ್ಲಿ ಆಗೈತಲ್ರಿ ಎಜುಕೇಷನ್. ಸುಮ್ಮನೆ ಏನೋ ಒಂದು ಆಗಿರೋದು. ಬಟ್ ನಿಮ್ಮ ಚಾಯ್ಸ್ಲೇ ನೀವು ಸಿಂಗಲ್ ಅದಿರ ಅಂದರೆ ಮದುವೆ ಆಗಿಲ್ಲ, ಮತ್ತು ರಿಗ್ರೆಟ್ ಇರೋಂಗಿಲ್ಲಲ್ಲ. ಹೌದು, ಒಂದೊಂದು ಸರಿ ಒಂದೊಂದು ಥರ ಅನ್ಸುತ್ತೆ. ನಿಮ್ಮ ರಿಗ್ರೆಟ್ ಅವ್ರ ಮದುವೆ ಆಗೈತೆ. ಅದಲ್ಲ ಒಂದು ಕತೆ ಹೇಳಬೇಕು ಅಂತ ಫಸ್ಟಿಂದನೂ ಇತ್ತು. ಆದರೆ ಕತೆ ಯಾವ ಮೀಡಿಯಮಲ್ಲಿ ಹೇಳಬೇಕು ಅನ್ನೋದು ಒಂದು ಸ್ಪಷ್ಟತೆ ಇರಲಿಲ್ಲ. ನಾವು ಆವಾಗ ಮಾತಾಡ್ತಾ ಇದ್ವಿ, ಸ್ಪಷ್ಟತೆ ಭಾಳ ಮುಖ್ಯ ಆಗತ್ತೆ ಅಂತ. ಕತೆ ಅಂತೂ ಹೇಳಬೇಕು, ಕತೆ ಒಂದೇ ಬಹುಶಃ ಬರೋದು, ಅದನ್ನು ಇಟ್ಕೊಂಡೇ ಬದುಕಬೇಕು. ಬಟ್ ಎಲ್ಲಿ ಹೇಳಬೇಕು ಕತೆನ, ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲದೆ, ಅಂದರೆ ಪ್ರಿಂಟಲ್ಲಿ ಸುಮಾರು ವರ್ಷ ನಾನು ಜಾಸ್ತಿ ಸಮಯ ಕಳೆದುಬಿಟ್ಟೆ. ಅದರಿಂದ ಅದರದ್ದೇ ಆದ ಅಡ್ವಾಂಟೇಜು ಇದೆ. ಆದರೆ ಅಲ್ಲಿಂದ ವಿಜುವಲ್ ಮೀಡಿಯಮಿಗೆ ಬರೋಕ್ಕೆ ನಾನು ಲೇಟ್ ಮಾಡಿದೆ ಅನ್ನೋದು ಒಂದು ನನಗೆ ಸಣ್ಣ ಬೇಸರ ಇದೆ. ರಿಗ್ರೆಟ್ ಅಂತ ಹೇಳಲ್ಲ, ಯಾಕೆಂದರೆ ಅಲ್ಲಿ ಅಷ್ಟು ಟೈಮ್ ಕಳೆದ್ರಿಂದ ಇಲ್ಲದೇನೋ ಬೇರೆ ಥರ ಅದು ಹೆಲ್ಪ್ ಮಾಡ್ತಿದೆ. ಆದರೂ ರಿಗ್ರೆಟ್ ಅಂತ ಏನಾದರೂ ಒಂದು ಹೇಳಲೇಬೇಕು ಅಂತ ಇದ್ದರೆ ಬಹುಶಃ ಇದು ಒಂದು ವಿಷಯ ಸ್ವಲ್ಪ ಮೊದಲಾಗಬೇಕಿತ್ತೇನೋ ಅಂತ ಅನ್ಸತ್ತೆ ನನಗೆ. ನನ್ನ ರಿಗ್ರೆಟ್ ಎಲ್ಲರೂ ಹೇಳ್ಬೇಕು ಮತ್ತೆ. ಇಲ್ಲ, ಆ ಥರ ಏನಿಲ್ಲ. ಐ ಥಿಂಕ್ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಇಟ್ ಹ್ಯಾಸ್ ಟಾಟ್ ಮೀ ಇನ್ ಅ ವೇ. ಸೊ ನಾನು ಯಾವುದನ್ನು ರಿಗ್ರೆಟ್ ಮಾಡಲ್ಲ. ಹಿಂಗೆ ಡಿಪ್ಲೊಮ್ಯಾಟಿಕ್ ಆನ್ಸರ್ಸ್ ಎಲ್ಲ ಹೇಳ್ಕೊಟ್ಟಿದೆ ನನಗೆ ಹೇಳ್ಕೊಟ್ಟಿದೆ. ಹೇಳ್ರಿ ಏನಾಯ್ತು? ಇಲ್ಲ, ಅವರಿಗೆ ರೀಲ್ಸಿಗೆ ಬೇಕಾದಷ್ಟು ವ್ಯೂಸ್ ಬಂದಿಲ್ಲ ಅನ್ನೋ ಸದ್ಯದ ರಿಗ್ರೆಟ್ ಇದೆ. ಹೌದು ಸರ್, ಅದು ಆ್ಯಕ್ಚುಲಿ ಅದೊಂದಿದೆ. ಅದು ಯಾವ್ದ್ಯಾವುದೋ ರೀಲ್ 1 ಮಿಲಿಯನ್ ಗಟ್ಟೆ ಓಡೋದ್ರಲ್ಲಿ ಏನೂ ಇರಲ್ಲ. ಇನ್ನು ನಾನು ಎಷ್ಟು ಎಫರ್ಟ್ ಹಾಕಿ ನಾನು ಅಲ್ಲೇ ತಪ್ಪು ಚೆನ್ನಾಗಿ ಡಾನ್ಸ್ ಮಾಡಿ ಎಫರ್ಟ್ ಹಾಕಿದ್ರೆ ವ್ಯೂಸ್ ಬರೋಂಗಿಲ್ಲ. ನನಗೆ ಈಗ ಎಫರ್ಟ್ ಅಂತ ಬಂದಾಗ ಅನಿಸ್ತಾ ಇತ್ತು, ಒಂದು 10 ವರ್ಷ ಹಿಂದೆ ಈ ಥರದ್ದು ಅಂದರೆ ಇವಾಗಿರೋ ಪೊಸಿಷನ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಫಸ್ಟು
ಇಂಡಸ್ಟ್ರಿಗೆ ಬಂದಾಗಲೇ ಒಂಚೂರು ತಲೆ ಓಡಿಸಿ ಕರೆಕ್ಟಾಗಿ ದುಡ್ಡು ಗಳಿಸ್ಕೊಂಡು ಕರೆಕ್ಟಾಗಿ ಸಂಪಾದನೆ ಮಾಡಿಕೊಂಡು ಕರೆಕ್ಟಾಗಿ ಒಳ್ಳೆ ದುಡ್ಡು ಇಟ್ಕೊಂಡು ಒಂದು ಬೇರೆ ಥರ ವರ್ಕ್ ಮಾಡಿದ್ದಿದ್ರೆ ಒಂದು 10 ವರ್ಷದ ಹಿಂದೆ ಎಲ್ಲ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಜಲ್ದಿ ಬರ್ತೀರಿ ನಮ್ಮ ಪಾಡ್ಕಾಸ್ಟಿಗೆ. ಸೊ ಇನ್ನೂ ಚೆನ್ನಾಗಿ ಲೈಫ್ ಎಷ್ಟು ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತು ಅಂತೆಲ್ಲ ಅನಿಸುತ್ತೆ. ಬಟ್ ಎಲ್ಲ ಅದು ಓಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ. ಎಲ್ಲ ಅದು ಅದರದ್ದೇ ಆದ ಟೈಮಲ್ಲ ಕಲಿತಾ ಇರೋದು. ನಿಮ್ದು ವೆಲ್ಫೇರ್ ಮೈಲೇಜ್ ಎಷ್ಟು ಕೊಡ್ತೈತೆ? ನಂಗೆ ಗೊತ್ತಿಲ್ಲ. ನಾವು ರುದ್ರನ್ ಕೇಳಬೇಕು. ಕೊಡ್ಬೋದು, ಒಂದು 14-15 ಕಿಲೋಮೀಟರ್ ಕೊಡ್ಬೋದು. ಒಬ್ಬ ಹೌದಾ? ಅದು ಇದಲ್ಲ, ಸಿಟಿಲ ಸಿಟಿಲಿ ಅಷ್ಟು ಕೊಡುತ್ತಾ? ಹಾಂ ಕೊಡುತ್ತೆ. ಎಲ್ಲ ಸೀರಿಯಸ್ಸಾಗಿ ಕೊಡುತ್ತೆ ಅದು. ಬೇಕಾದಾಗ ಪೆಟ್ರೋಲು ಮತ್ತು ತುಂಬ ಕಮ್ಮಿ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಎಲೆಕ್ಟ್ರಿಕಿಗೆ ಶಿಫ್ಟ್ ಆಗುತ್ತೆ ತಾನೇ. ಹಂಗೈತೆ ಗಾಡಿ ಅದ. ಅವ್ರು 2 ಲೀಟ್ರ್ ಹಿಡಿದು ಹೇಳತ್ತಾರೆ, ಮತ್ತು 2 ಲೀಟ್ರಿಗೆ 15 ಕಿಲೋಮೀಟ್ರ್ ಅಂತೆ, 1 ಲೀಟ್ರಿಗೆ 7. ಎಲ್ಲಿ ನಾನು ತಿರ್ಗೋ ರೇಂಜಿಗೆ ಅದು ಎಲ್ಲಿ ಎಷ್ಟು ಮೈಲೇಜ್ ಏನು ಕೇಳೋದು, ಸುಮ್ಮನೆ ಹಾಕ್ಸ್ಕೊಂಡು ಹೋಗ್ತಾರೆ. ಊರೂರು ತಿರುಗ್ತಾ ಇರ್ತೀನಿ ನಾವು. ರಾಜಕಾರಣಿಗಳಿಗಿಂತ ಜಾಸ್ತಿ ನಾನೇ ಸುತ್ತಿರೋದು ಕರ್ನಾಟಕನ. ನಿನ್ನೆ ತುಮಕೂರಿಂದ ಬಂದ್ರಿ, ಅಲ್ಲ ಅಲ್ಲೇ ಹುಬ್ಳಿಯಿಂದ ಬಂದ್ರಿ? ಎಲ್ಲ ಹಳ್ಳಿಗಳು ಎಲ್ಲ ಊರುಗಳು ಸುತ್ತಿದ್ದೀನಿ. ಫಂಕ್ಷನ್ನು ಅದು ಇದು ಶೂಟಿಂಗು ಎಲ್ಲ. ನಾ ಹೆದರು ಬಿಟ್ಟಿದ್ದೆ, ರಿಗ್ರೆಟ್ ಕೇಳಿದ್ಮೇಲೆ ಇಲ್ಲಿ ಬಂದಿದ್ದು ರಿಗ್ರೆಟ್ ಅಂದ್ಗಿದ್ರು ಅಂತೇಳಿ. ಒಳ್ಳೆ ಹೆದರಿಕೆದಾಗಿತ್ತು ನನಗೆ. ಯಾರು ಒಬ್ರು ಹೇಳ್ಬಿಟ್ರೆ ಮತ್ತೆ ಕಟ್ ಮಾಡ್ಬೇಕಾಗ್ಯತೆ ಅಂತ. ಎಸ್, ಮತ್ತೊಮ್ಮೆ ಬಂದ್ರಿ ಇವ್ರು, ಸೆಕೆಂಡ್ ಟೈಮ್ ಬರತ್ತಾರೆ, ನೀವಿಬ್ಬರು ಫಸ್ಟ್ ಟೈಮ್. ಸೊ ಎದಕ್ಕೆ ಬಂದ್ರಿ ಇತ್ತು ಈಗ ಇವ್ರು ಫಸ್ಟ್ ಟೈಮ್ ಬಂದಾಗ ಇವ್ರು ಯಾರು ನೋಡ್ತಾರೆ, ಎಷ್ಟು ಮಾತಾಡಿದ್ದು ಯಾರು ನೋಡ್ತಾರೆ ಕೇಳತ್ತಿದ್ರಿ ನೀವು? ಗಂಟೆಗಟ್ಟಲೆ ಮತ್ತೆ ಮಾತಾಡ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಗೊತ್ತಿಲ್ಲ ಯಾರು ಕೇಳ್ತಾರೆ ಅಂತ ಕೇಳಿದ್ರು. ಸೊ ಆ ಎಪಿಸೋಡ್ ನಮ್ದು ಹೈಯೆಸ್ಟ್ ವ್ಯೂಡ್ ಎಪಿಸೋಡ್ ಐತಿ. ಸೊ ಧನಂಜಯ ಅವರೇ ನಮ್ಮ ಕಡೆ ಅಂತೂ ಬ್ಲಾಕ್ ಬಸ್ಟರ್ ಕೊಟ್ರಿ. ನೆಕ್ಸ್ಟ್ ವಿತ್ ಕೋಟಿ ಫಿಲ್ಮ್. ಸೊ ವಾಟ್ ಇನ್ಸ್ಪೈರ್ಡ್ ನೀವು ಒಂದು ಇದು ಹೇಳಿದ್ರಿ, ಇವ್ರೇನೋ ಮಾಟ ಮಂತ್ರ ಮಾಡ್ಯಾರ, ನಿಮಗೆ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಗುರುದೇವಸ್ಥಳ ಟೈಮ್ ಮೀಟ್ ಆದರೆ ಆಮೇಲೆ ಧನಂಜಯ ಅವರ ಕಾಣಕತ್ರ ಸ್ಕ್ರಿಪ್ಟ್ದಾಗ ಅಂತೇಳಿ. ಲೈಕ್ ಹೌ ಡಿಡ್ ದ್ಯಾಟ್ ಇಂಪ್ಯಾಕ್ಟ್? ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಎಲ್ಲ ಅವ್ರಿಗೆ ಮೀಟ್ ಆದಾಗ ನಿಮಗೆ ಅದು ಇಂಪ್ಯಾಕ್ಟ್ ಆತ ಅಂತ ಹೇಳಿದ್ರಿ. ಸೊ ಧನಂಜಯ ಅವ್ರಿಗೆ ಅದಕ್ಕೆ ಕರ್ಕೋಬೇಕು ಅನ್ನಿಸ್ತೆ. ಇಲ್ಲ, ಅವರನ್ನು ನಾನು ಭಾಳ ಇಷ್ಟಪಟ್ಟಿದ್ದೆ, ನಟ ಆಗಿ ಭಾಳ ಇಷ್ಟಪಟ್ಟಿದ್ದೆ. ಮತ್ತು ಅವ್ರಿಗೊಂದು ದಿನ ಕಾಲ್ ಮಾಡಿದ್ದೆ ನಾನು, ಭಾಳ ಸಂತೋಷ ಆಗಿ ಕನ್ನಡದಲ್ಲಿ ಇಷ್ಟು ಅದ್ಭುತವಾಗಿ ನಟಿಸಬಲ್ಲ ಒಬ್ಬ ಕಲಾವಿದ ಇದಾರಲ್ಲ ಅಂತ ಖುಷಿ ಅನಿಸಿ ನನಗೆ. ನಾನು ಕಾಲ್ ಮಾಡಿದ್ದೆ, ಅವರು ಪುಷ್ಪ ಶೂಟಿಂಗಲ್ಲಿದ್ದರು. ಸೊ ಮಾತಾಡಿದ್ವಿ. ಅದಾದಮೇಲೆ ನಾನು ಸ್ಕ್ರಿಪ್ಟಿಂಗ್ ಮಾಡ್ತಾ ಇರುವಾಗ ಅವರು ಬೇರೆ ಬಡವ ರಾಸ್ಕಲ್ನ ಸಿನಿಮಾದ ವ್ಯಾಪಾರಕ್ಕಾಗಿ ನಾವು ಭೇಟಿಯಾಗಿದ್ದು. ಆ ಪಾಯಿಂಟಲ್ಲಿ ನಾನು ಯಾವ ಕಲಾವಿದನನ್ನು ಇಟ್ಕೊಂಡು ಈ ಕಥೆಯನ್ನು ಬರೆದಿರಲಿಲ್ಲ. ಬರಿತಾ ಓಕೆ ಇವ್ರ ಜೊತೆ ಮಾತಾಡ್ತಾ ಇದ್ದೆ ಅಲ್ಲ, ಸೊ ಅವರು ಕಾಣಿಸೋಕ್ಕೆ ಶುರುವಾದರು. ಮತ್ತು ಅದು ಕೋಟಿಯಾಗಿ ಅವ್ರಿಗೆ ಒಂದಿನ ಆ ಕಥೆಯನ್ನು ಹೇಳಿ ಅವರಿಗೂ ಅದು ಎಕ್ಸೈಟ್ ಆಗಿ ಈ ಸಿನಿಮಾ ಆಯಿತು. ಸೊ ನೀವು ಆ್ಯಸ್ ಆ್ಯಕ್ಟರ್ಸ್ ನೀವು ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಬೇಕಂತಂದ್ರೆ ಐ ಬಿಲೀವ್ ಯಾರು ಒಬ್ರು ಆ್ಯಕ್ಟರ್ಸಿಗೆ ಒಂದು ಇದಿರ್ತೈತೆ, ಓಕೆ ನಂಗೆ ಈ ಸೆಗ್ಮೆಂಟ್ ಇದ್ರೆ ಆರ್ ದಿಸ್ ಕ್ರೈಟೇರಿಯಾ ನಂಗೆ ಸ್ಯಾಟಿಸ್ಫೈ ಆದ್ರೆ ನಾನು ಆಕ್ಸೆಪ್ಟ್ ಮಾಡ್ತೇನೆ ಅಂತೇಳಿ. ಸೊ ನಿಮ್ದು ಏನಿತ್ತು, ವಾಟ್ ವಾಸ್ ಯುವರ್ ಕೋಟೆ ಅಂತಲ್ಲ, ಎನಿ ಫಿಲ್ಮ್ ಫಾರ್ ಯು ಟು ಅಕ್ಸೆಪ್ಟ್? ನಾವು ಫಸ್ಟ್ ಮನುಷ್ಯರು ಇಷ್ಟ ಆಗಬೇಕು. ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಲ್ಲಿ ಹೌ ಎವರ್ ಟ್ಯಾಲೆಂಟೆಡ್ ದೇ ಆರ್, ಹೌ ಮಚ್ ಪೊಟೆನ್ಷಿಯಲ್ ದೇ ಹ್ಯಾವ್, ಫಸ್ಟು ಮನುಷ್ಯರು ಚೆನ್ನಾಗಿರಬೇಕು, ಅವ್ರ ಜೊತೆ ಕೆಲಸ ಮಾಡ್ಬೋದು ಅಂತ ಅನಿಸ್ಬೇಕು. ಇಲ್ಲಾಂದರೆ ಅದು ಎಷ್ಟೇ ಚೆನ್ನಾಗಿದ್ರೂ ಅದು ವರ್ಕ್ ಆಗಲ್ಲ, ಅದು ಕೆಲಸ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನನಗೆ ಇಷ್ಟ ಆಗಿದ್ದು, ನಾನು ಪರಮ್ ಅವ್ರನ್ನ ಭೇಟಿ ಮಾಡಿದಾಗ ಈ ಬಡವ ರಾಸ್ಕಲ್ ವಿಚಾರಕ್ಕೆ ನಾನು ಭೇಟಿ ಮಾಡಿ ಪರಮ್ ಅವರು ಚಿತ್ರ ಎಲ್ಲ ಬಂದು ನಮ್ಮ ಬಡವ ರಾಸ್ಕಲ್ ಸಿನಿಮಾ ನೋಡಿದ್ರು. ಆ್ಯಂಡ್ ಅಲ್ಲಿಂದನೇ ಒಂದು ಜರ್ನಿ ಶುರುವಾಗಿದ್ದು. ಆ್ಯಂಡ್ ಈ ಸ್ಟುಡ್ ವಿತ್ ಬಡವ ರಾಸ್ಕಲ್ ಅವರು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಇದರಲ್ಲಿ ಎಲ್ಲದನ್ನೂ ಟಿಕ್ ಮಾಡಬೇಕು, ಟಿ ವಿ, ಡಿಜಿಟಲ್ಲು, ಥಿಯೇಟ್ರ್ ಎಲ್ಲ ಕಡೆ ಸಖತ್ತಾಗಿ ವರ್ಕ್ ಆಗಬೇಕು ಆಗುತ್ತೆ ಅಂಥೇಳಿ ಪ್ರಮೋಷನ್ಸಿಂದ ಹಿಡಿದು ಎಲ್ಲ ಕಡೆ ತುಂಬ ಚೆನ್ನಾಗಿ ನಿಂತರು. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ವ್ಯಾಪಾರ ಮಾಡಿಕೊಟ್ರು. ಅಲ್ಲಿಂದ ಶುರುವಾಗಿ ಜರ್ನಿ. ಸೊ ಹಾಗೆ ಅದೊಂದು ಸ್ನೇಹ ಬೆಳೆದ ಮೇಲೆ ಅಂದರೆ ಚೆನ್ನಾಗಿರೋದಲ್ಲ ಕಂಪ್ನಿ ಅವ್ರ ಜೊತೆ ಶುರು ಮಾಡಿ ಜರ್ನಿ ಎಲ್ಲ ಚೆನ್ನಾಗಿತ್ತು. ಜೊತೆ ಕತೆ ಹೇಳ್ತೀವಿ ಅಂದಾಗ ಯೂಶ್ವಲಿ ಒಂದು ಕತೆ ಕೇಳೋಕೆ ಹೋಗ್ಬೇಕಾದ್ರೆ ಭಯ ಇರುತ್ತೆ. ಈಗ ನೀವು ಫ್ರೆಂಡ್ ಇರ್ತೀರಾ, ನೀವು ಒಂದು ಕತೆ ಹೇಳ್ತೀವಿ ಸಿನಿಮಾ ಮಾಡಬೇಕು ಅಂತಿದ್ದಂಗೆ ಒಂದು ಭಯ ಶುರು ಆಗುತ್ತೆ. ಬೇರೆಯವ್ರಿಗಾದ್ರೆ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ಬೋದು. ಗೊತ್ತಿರೋರ ಹತ್ರ ಹೆಂಗೆ ಅಕಸ್ಮಾತ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಅಂತ. ಬಟ್ ಅಲ್ಲಿ ಹೋಗಿ ಕತೆ ಕೇಳೋಕೆ ಕೂತ ಮೇಲೆ ಅವ್ರು ಫಸ್ಟ್ ಹೇಳಿದ್ದೇನೆ ಬೇರೆ ಏನೂ ತಲೆಯಲ್ಲಿ ಇಟ್ಕೊಬೇಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳಿ, ಬೇರೆ ಯಾವುದೇ ಪ್ರೆಷರ್ ಇಲ್ಲ. ಅಥವಾ ಈಗ ಬಡವ ರಾಸ್ಕಲ್ ಇನ್ನೊಂದು ಮತ್ತೊಂದು ಅಲ್ಲಿ ಜೊತೆಗೆ ನಿಂತಿರೋದು, ಇದು ಯಾವುದನ್ನು ನೀವು ಇಟ್ಕೊಳ್ಳದೆ ನನ್ನ ಕತೆ ಇಷ್ಟ ಆದರೆ ಮಾತ್ರ ನೀವು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಕತೆ ಹೇಳೋಕ್ಕೆ ಶುರು ಮಾಡಿದ್ರು.
ಆಮೇಲೆ ಈ ಕತೆ ಕೇಳೋ ಪ್ರೊಸೆಸ್ ಇದೆಯಲ್ಲ, ಅದು ದೇವರಣೆ ಆಗಲ್ಲ. 2 ಗಂಟೆ ಎಲ್ಲ ಕೂತ್ಕೊಂಡು ಕತೆ ಕೇಳೋದು. ನನಗೆ 20 ನಿಮಿಷಕ್ಕೆ ನಿದ್ದೆ ಮಾಡ್ಬಿಡ್ತೀನಿ ನಾನು. ನನಗೆ ಅದಕ್ಕೆ ಯಾವಾಗಲೂ ಕೊಡಿ ಓದೋಕ್ಕೆ ಅಂತ. ಅವರಿಲ್ಲ, ನಾನು ಓದಕ್ಕೆ ಕೊಡೋಕ್ಕಿಂತ ಮುಂಚೆ ಒಂದ್ಸರಿ ನೀವು ಕತೆ ಕೇಳಬೇಕು ಅಂತ. ನನಗೆ ಅದು ಬೇರೆ ಭಯ. ನಾನೆಲ್ಲರೂ ಕತೆ ಕೇಳ್ತಾ ತೂಗಿಡಿಸ್ಬಿಟ್ರೆ ನಾನು ಕತೆ ಕೇಳ್ತಾ ತೂಗಿಡಿಸ್ಬಿಡ್ತೀನಿ. ಎಷ್ಟೋ ಸರಿ ಮುಂದೆನೇ ತೂಗಿಡಿಸ್ಬಿಟ್ಟಿದ್ದೀನಿ. ಅಂದರೆ ಅದು ಇಂಟ್ರೆಸ್ಟಿಂಗ್ ಇಲ್ಲ ಅಂದರೆ ಆಗಲ್ಲ. ಅದಕ್ಕಿಂತ ದೊಡ್ಡ ಟಾರ್ಚರ್ ಯಾವುದೂ ಇಲ್ಲ ಕತೆ ಕೇಳೋವಂಥದ್ದು. ಅದು ಚೆನ್ನಾಗಿ ಹೇಳಲಿಲ್ಲ ಅಂದರೆ ತುಂಬ ಹಿಂಸೆ ಆಗೋಕ್ಕೆ ಶುರು ಆಗುತ್ತೆ, ಸಫೋಕೇಶನ್, ಸ್ಟ್ರೆಸ್ ಎಲ್ಲ ಆಗೋಕ್ಕೆ ಶುರು ಆಗುತ್ತೆ. ಬಟ್ ಅಲ್ಲಂಗೆ ಆಗಲಿಲ್ಲ. 2 hours ಆರಾಮಾಗಿ ಕೂತ್ಕೊಂಡು ತುಂಬ ಇಂಟ್ರೆಸ್ಟಿಂಗಾಗಿ ನರೇಟ್ ಮಾಡಿದ್ರು. ಆ್ಯಂಡ್ ಚೆನ್ನಾಗಿತ್ತು ಕತೆ. 3 ಗಂಟೆ 3 ಗಂಟೆ 10 ನಿಮಿಷ ಹೇಳಿದ್ರಿ. ಮಧ್ಯ ಒಂದು ಸಣ್ಣ 10 ನಿಮಿಷ ಗ್ಯಾಪ್ ಕೊಟ್ಟಿದ್ದು, 3 ಗಂಟೆ 10 ನಿಮಿಷ ಹೇಳಿದ್ದೀನಿ ನಾನು. ಅವತ್ತು ಮತ್ತೆ ಹೋಗಿ ನೋಡಿಕೊಂಡು ಇದು ತುಂಬ ಲೆಂಗ್ತ್ ಆಯಿತು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಹಾಗಾಗಿ ನೆನಪಿದೆ ನನಗೆ 3 ಗಂಟೆ 10 ನಿಮಿಷ. ಬಟ್ ರೈಟಿಂಗ್ ಸಖತ್ತಾಗಿತ್ತು. ನನಗೆ ಯೂಶ್ವಲಿ ಈಗ ನಾವು ಎಲ್ಲ ಸಿನಿಮಾಗಳು ಮಾಡ್ತಿರ್ತೀವಲ್ವ, ಆ್ಯಕ್ಟರ್ಗಳಿಗೆ ಏನು ಎಕ್ಸೈಟ್ ಮಾಡುತ್ತೆ ಅಂತೀವಲ್ಲ, ನನಗೆ ಅದಕ್ಕೆ ತುಂಬ ಕನೆಕ್ಟ್ ಆಗಬೇಕು. ಆ ಥರದ್ದು ಕತೆಗಳಿಷ್ಟ. ಇದು ಅಷ್ಟೇ, ಕೋಟಿ ಒಬ್ಬ ಒಂದು ಕಾಮನ್ ಮ್ಯಾನ್ ಕತೆ ಅದು. ಅವ್ರು ಯಾವಾಗಲೂ ಇದು ಈಗ ಅವ್ರ ಪ್ರಕಾರ ಅದೊಂದು ಬೇರೆ, ಅಂದರೆ ಡೆಫಿನೆಟ್ಲಿ ಅದು ಬೇರೆ ಥರದ ಸಿನಿಮಾ. ಅವರು ಒಂದೊಂದು ಕ್ಲಾಸ್ ಸಿನಿಮಾ ಥರ ನನಗೆ ಅದು ಪಕ್ಕಾ ಮಾಸ್ ಸಿನಿಮಾ ಅದು. ಯಾಕೆಂದರೆ ಕೋಟಿ ಮಾಸ್ ಕ್ಯಾರೆಕ್ಟರ್ ಅದು. ಅವನು ಟ್ರಕ್ ಓಡಿಸ್ತಾನೆ, ಅವನು ಕ್ಯಾಬ್ ಓಡಿಸ್ತಾನೆ, ತನ್ನ ಕುಟುಂಬ ಕಾಪಾಡ್ಕೊಳ್ಳೋಕೆ ಒದ್ದಾಡ್ತಾನೆ. ಅದ್ರ ಮಧ್ಯೆ ಅವನ ಬದುಕಿಂದೇನೋ ಕನಸುಗಳಿದೆ. ಸೊ ಎಲ್ಲೋ ಒಂದು ಫೇಸಲ್ಲಿ ಇದನ್ನೆಲ್ಲದನ್ನು ನಾವು ದಾಟ್ಕೊಂಡು ಇವಾಗ ಇಲ್ಲಿವರೆಗೂ ಬಂದಿರ್ತೀವಲ್ಲ. ಸೊ ಒಂದು ಸರಿ ನಮ್ಮ ಬದುಕನ್ನು ರಿವಿಸಿಟ್ ಮಾಡ್ದಂಗೆ. ಜೊತೆಗೆ ಲಕ್ಷಾಂತರ ಜನ ಇದ್ದಾರೆ ಆ ಥರದವ್ರು. ನಂಗೆ ಕತೆ ಕೇಳ್ಕೊಂಡು ಹೋಗ್ಬೇಕಾದ್ರೆ ನನಗೆ ನಮ್ಮ ರುದ್ರನ ಜೊತೆ ಟ್ರಾವೆಲ್ ಮಾಡ್ತಾ ನನಗೆ ಅವನೇ ಪಾತ್ರ ಅನಿಸ್ಬಿಟ್ಟ. ಓಕೆ, ಇಲ್ಲೊಬ್ಬ ಕೋಟಿ ಇದ್ದಾನಲ್ವಾ ಅಂತ. ಹಂಗೆ ನೀವು ರೋಡಿಗೆ ಇಳಿದ್ರೆ 1000 ಜನ ಕೋಟಿಗಳು ಸಿಗ್ತಾರೆ. ಸೊ ಅಷ್ಟು ಜನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅಂತ ಅಂದಾಗ, ನಮ್ಮ ಬದುಕಿಗೂ ಅದು ತುಂಬ ಹತ್ತಿರ ಆದಾಗ ಅದು ತುಂಬ ಚೆನ್ನಾಗಿರುತ್ತಲ್ಲ. ಆ್ಯಂಡ್ ಆ ಥರದ ಸಿನಿಮಾಗಳು ಯಾವಾಗಲೂ ತುಂಬ ಹತ್ತಿರ ಆಗುತ್ತೆ ಜನಗಳಿಗೆ. ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ಸ್, ಇಡೀ ಕುಟುಂಬ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾಗಳಾಗುತ್ತೆ. ಒಂದಿಷ್ಟು ವಿಷಯಗಳು ಹೇಳಿರ್ತೀವಿ, ಒಳ್ಳೆ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿರ್ತೀವಿ. ಸೊ ಏನೋ ಒಂದು ಬೇರೆ ಥರದ್ದು ಒಂದು ಸಿನಿಮಾ ಮಾಡೋದು ತುಂಬ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಕೋಟಿ ಆ ಥರ ಅದಕ್ಕೆ ಯಾವುದೇ ನಿಮಗೆ ರೆಫರೆನ್ಸ್ ಇಲ್ಲ, ಯಾವುದೇ ಎಕ್ಸಾಂಪಲ್ ಸಿನಿಮಾ ಇಲ್ಲ. ಅದು ನಿಮ್ಗೊಂದು ಓದ್ದಾಗಲೂ ಒಂದೊಂದು ನಾವೆಲ್ ಓದ್ದಷ್ಟು ಖುಷಿ ಆಗುತ್ತೆ. ಅಷ್ಟು ಅದ್ಭುತವಾದ ರೈಟಿಂಗ್ ಇದೆ ಪರಮೂರಲ್ಲಿ. ಸಿನಿಮಾ ನೋಡಿದಾಗ್ಲೂ ನಿಮ್ಗೆ ಅದೊಂದು ಬೇರೆ ಅನುಭವನೇ ಕೊಡುತ್ತೆ. ನನಗೆ ಧನಂಜಯ್ ಅವರನ್ನು ನೀವು ಹಾಕ್ಕೊಂಡಿದ್ಯಾ ಯಾಕೆ ಹೆಂಗಾಯಿತು ಅಂತ ಕೇಳಿದರೆ, ಆ್ಯಕ್ಚುಲಿ ಅದು ಸ್ವಲ್ಪ ಆ್ಯಕ್ಸಿಡೆಂಟಲ್ಲ. ಆ ತೀರ್ಮಾನ ಏನು ತುಂಬ ಯೋಚನೆ ಮಾಡಿದ್ದಲ್ಲ. ಅವರು ಕಲಾವಿದ ಆಗಿ ನನಗೆ ಇಷ್ಟ ಆಗಿದ್ರು, ಪಾತ್ರಕ್ಕಂತೂ ಸೂಪರಾಗಿ ಹೊಂದ್ತಾ ಇದ್ರು. ಆದ್ರೆ ಒಂದು ಮಾತು ಹೇಳಬೇಕು, ಈಗ ಸಿನಿಮಾ ಮುಗಿದಿದೆ ಅಂದರೆ ಅದರ ಪ್ರೋಸೆಸ್ ಮುಗಿದ ಆದಮೇಲೆ ನನಗೆ ಅನಿಸಿದ್ದೇನು ಅಂದರೆ, ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ ಧನಂಜಯ್ ಅವರನ್ನು ಈ ಪಾತ್ರಕ್ಕೆ ಹಾಕ್ಕೊಂಡು ಅಂತ. ಯಾಕೆಂದರೆ ಅವ್ರು ಒಂದು ಮಾತು ಹೇಳಿದ್ರಲ್ಲ, ಅಂದರೆ ವ್ಯಕ್ತಿ ಮುಖ್ಯ ಆಗ್ತಾರೆ ಅಂತ. ನನಗೆ ಮುಖ್ಯ ಆಗೋದು ಅವ್ರ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ಒಂದು ವಿಷಯ ಆದರೆ, ಆ ಟ್ಯಾಲೆಂಟನ್ನು ಇಟ್ಕೊಂಡು ಏನು ಮಾಡ್ತಾರೆ ಅನ್ನೋದು 2ನೇ ವಿಷಯ ಆಗುತ್ತೆ. ಬಟ್ ಅವರಲ್ಲಿ ಪ್ರತಿಭೆ ಇದೆ. ಜೊತೆಗೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕೆಲಸದ ಬಗ್ಗೆ ಒಂದು ಶ್ರದ್ಧೆ ಇದೆ. ಅಂದರೆ ಅದು ನಾವು ಹಗಲು ರಾತ್ರಿ ಅಂದರೆ ಏನೂ ಟೈಮ್ ಇಟ್ಕೊಳ್ಳದೆ ಅದಕ್ಕೊಂದು ಸಣ್ಣ ಅಶಿಸ್ತಲ್ಲೇ ಒಂಥರ ಆಗುತ್ತೆ ಶೂಟಿಂಗ್. ಯಾವಾಗಲೂ ಒಂದು ಶಿಸ್ತು, ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ತರೋದು ಭಾಳ ಕಷ್ಟ ಇದೆ. ಆ ಅಶಿಸ್ತಲ್ಲಿ ಆಗ್ತಾ ಇರುವ ಹಂತದಲ್ಲೂ ಒಂದು ಪಾಸಿಟಿವ್ ಆಗಿದ್ದುಕೊಂಡು ಈ ಪಾತ್ರಕ್ಕೆ ಇದನ್ನು ಮಾಡಬೇಕು ಅನ್ನೋದನ್ನು ಅಷ್ಟು ಅನುಭವಿಸಿ ಅದನ್ನು ಮಾಡೋದಕ್ಕೆ ಒಂದು ಶ್ರದ್ಧೆ ಬೇಕಾಗುತ್ತೆ. ಆ ಶ್ರದ್ಧೆ ಅವರನ್ನು ತುಂಬ ಎತ್ತರಕ್ಕೆ ತೊಗೊಂಡೋಗುತ್ತೆ ಅಂತ ನಾನು ನಂಬಿದ್ದೀನಿ. ಅವರ ಪ್ರತಿಭೆ ಒಂದು ಕಡೆ ಆದರೆ, ಆ ಶ್ರದ್ಧೆಯಿಂದ ಅವರು ಬೇರೆಯವ್ರಿಗೆ ಆಗದೇ ಇರೋದನ್ನು ಅವರು ಅಚೀವ್ ಮಾಡ್ತಾರೆ ಅಂತ ನಂಬಿದ್ದೀನಿ. ಆ್ಯಂಡ್ ಅದು ಈಗಾಗಲೇ ಆಗಿದೆ. ಕೋಟಿಯಿಂದ ಅದು ಇನ್ನೊಂದು ಎತ್ತರಕ್ಕೆ ಹೋಗಬಹುದು ಅನ್ನೋದು ನನ್ನ ಆಸೆ ಮತ್ತು ನಿರೀಕ್ಷೆ. ಆಮೇಲೆ ಅವರು ಎಲ್ಲೂ ಪಾತ್ರದಿಂದ ಆಚೆ ಹೋಗಿ ಬಿಟ್ಟಿಲ್ಲ ನನಗೆ. ಈಗ ಯೂಶ್ವಲಿ ಏನಾಗುತ್ತೆ, ಈಗ ರತ್ನದ ಪ್ರಪಂಚ ನಾನೇ ಮಾಡಿರೋದು, ರತ್ನಾಕರ ಅಥವಾ ಬಡವರ ಎಸ್ಕಲಲ್ಲಿ ಶಂಕರ, ಅವು ಎಲ್ಲ ಮಿಡಲ್ ಕ್ಲಾಸ್ ಪಾತ್ರಗಳೇ. ಇಲ್ಲಿ ಇದನ್ನು ಮಾಡಬೇಕಾದ್ರೆ ಅಲ್ಲಿ ಯಾವ ಕಾರಣಕ್ಕೂ ರತ್ನಾಕರ ಕಾಣಬಾರ್ದು ಅಥವಾ ಅವ್ರು ಯಾರೋ ಕಾಣಬಾರ್ದು ಅಂತೇಳಿ ತುಂಬ ವರ್ಕ್ ಮಾಡೋರು. ಈಗ ಯಾವುದೇ ಸೀನ್ಗಳಲ್ಲಿ ಈಗ ನಮ್ಮದೇನಿರುತ್ತೆ, ನಮ್ಮದೊಂದು ಆ್ಯಕ್ಟರ್ಗಳದ್ದು ಈಗ ನಮ್ಮ ತಲೆಯಲ್ಲಿ ಏನೋ ಓಡ್ತಿರುತ್ತೆ ಕತೆ ಓದಿದಾಗ ಅದು ಇದೆಯಲ್ಲ. ಸೊ ನಮ್ದು ಒಂದು ಡೈಮೆನ್ಷನಲ್ಲಿ ನಾವೇನೋ ಮಾಡ್ತಾ ಇರ್ತೀವಿ. ಅಲ್ಲಿಗೆ ಬಂದು ಇವ್ರ ಇನ್ಪುಟ್ ಸಿಕ್ಕಾಗ ನಂಗೆ ಆ ಇಡೀ ಸೀನ್ದು ಅಪ್ರೋಚೇ ಚೇಂಜ್ ಆಗೋಗೋದು. ಸೊ ಆ್ಯಸ್ ಆ್ಯನ್ ಆ್ಯಕ್ಟರ್ ಪ್ರತಿ ಸಿನಿಮಾದಲ್ಲೂ ಕಲಿತೀವಿ ಅಂತೀವಲ್ಲ, ಹಾಗೆ ಇಲ್ಲೂ ತುಂಬ ಕಲ್ತಿದ್ದೀನಿ. ಎಷ್ಟೊಂದು ಸೀನ್ಗಳಿಲ್ಲ ಅಂದಿದ್ರೆ ನಾನು ನನ್ನ ಪಡೆಗೆ ನಾನು ಬೇರೆ ಥರ ಮಾಡಿರ್ತಾಯಿದ್ದೆ.
ಬಟ್ ಹಂಗೆ ಆಗಲಿಲ್ಲ ಅದೆಲ್ಲದು. ಎಲ್ಲ ಕೋಟಿ ಆ ಪಾತ್ರದಿಂದ ಆಚೆ ಹೋಗ್ತಿದೆ ಅಂದರೆ ಹೇಳ್ಕೊಬಂದ್ಬಿಡೋರು, ಇಲ್ಲ ಕೋಟಿ ಹಂಗೆ ರಿಯಾಕ್ಟೇ ಮಾಡೋಂಗಿಲ್ಲ ಅಂತ. ಸೊ ಆ ಇಡೀ ಸೀನ್ ಅಪ್ರೋಚ್ ಚೇಂಜ್ ಆಗೋದು. ಸಿನಿಮಾ ಹೋಗೋ ಮೊದಲು 20 ಸತಿ ಆದರೂ ಓದಿದ್ದಾರೆ ಅವರು ನಮಗೆ. ಅದು ಅಷ್ಟು ತೊಂದರೆ ಕೊಟ್ಟಿದ್ದೀವಿ ಅವರಿಗೆ. ಅಂದರೆ ಅವರು ಅದನ್ನು ತುಂಬ ಚೆನ್ನಾಗಿ ಅವರಿಗಂತೂ 2ನೇ 5ನೇ ಸಾರಿ 6ನೇ ಸಾರಿ ಓದುವಾಗ ನಿಜವಾಗ್ಲೂ ಬೋರ್ ಆಗಿರ್ಬೋದು ಅವರಿಗೆ. ಆದರೆ ನಾವು ಬಿಟ್ಟಿಲ್ಲ. ನಮ್ಮ ಟೀಮು ಫುಲ್ ವರ್ಷ ಆದಮೇಲೆ ಸ್ಟೇಜ್ 5 ದಿನ ನಾವು 5 ದಿನ ರಿಹರ್ಸ್ ಮಾಡಿದ್ವಿ. 5 days. ಅದು ಎಲ್ಲರೂ ಬಂದಿದ್ರು ಆ ರಿಹರ್ಸಲಿಗೆ. ಅವರಂತೂ 5 ದಿನ ಇದ್ದರು. 5 ದಿನ ಎಲ್ಲರ ಜೊತೆಗೆ ಬಹುಶಃ ಅಂದರೆ ಎಲ್ಲ ಸೀನ್ನಲ್ಲೂ ಅವರಿದ್ದಾರೆ. ಹಾಗಾಗಿ ಅವರಂತೂ ಇರಲೇಬೇಕಾಗಿತ್ತು ಓದೋಕ್ಕೆ. ಆ್ಯಂಡ್ ಅವರೊಂದು 20 ಸತಿ ಓದಿದ್ದಾರೆ. ನಾನು ಲೆಕ್ಕ ಹಾಕಿದೆ ಒಂದಿನ ಕೂತು 20 ಸತಿ ಫೈನಲ್ಸ್ ಡ್ರಾಫ್ಟ್ ಆದಮೇಲೆ, ಅಂದರೆ 3 ಸತಿ ಕತೆ ಕೇಳಿ, ಅಂದರೆ ನನ್ನ ನರೇಷನ್ ಅವ್ರು ತೊಗೊಂಡು ಆದಮೇಲೆ ಓದಿ, ಸ್ಕ್ರಿಪ್ಟನ್ನು ಓದಿ, ಅದಾದಮೇಲೆ ನಮಗೆ ಒಂದು 20 ಸತಿ ಓದಿದ್ದಾರೆ ಅವರು. ಹಾಗಾಗಿ ಸೆಟ್ಟಲ್ಲಿ ಭಾಳ ಕಡಿಮೆ ಟೈಮ್ ಬೇಕಾಗ್ತಾ ಇತ್ತು ಅದು ಆ ಮೋಡಿಗೆ ಅವ್ರಿಗೆ ಹೋಗೋಕ್ಕೆ ಅಂತ ನನಗೆ ಈಗ ವಾಪಸ್ ನೋಡಿದಾಗ ಅನಿಸ್ತಾ ಇದೆ. ಅದು ಮಧ್ಯ ಮೈಸೂರು ಶೂಟ್ ಬೇರೆ ಅಲ್ಲ, ಮಧ್ಯ ಅಲ್ಲಿ ಯಾವುದೋ ಫಂಕ್ಷನಿಗೆ ಕರೆದಿರೋರು, ಊಟದ ಮಧ್ಯೆ ಹಿಂಗೆ ಹೋಗಿ ಹಿಂಗೆ ಬಂದು ನೀವು ಬೇರೆ ಇದು ಮಾಡಿಸ್ಕೊಳ್ಳೋಷ್ಟಲ್ಲಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಅಂತ ಹೊರಟಾಗ್ತಾ ಇದೆ. ಎಸ್, ನೀವು ಹೇಳ್ರಿ ಅವಾಗಿನ ಸುಮ್ಕೊಂತೀರಿ. ಲೈಕ್ ನಿಮ್ಮ ನರೇಷನ್ ವಾಟ್ ವಾಸ್ ನಿಮ್ಮ ಆ್ಯಸ್ ಅ ಲೀಡ್ ಆಕ್ಟರ್ ಡೆಬ್ಯೂ? ಹಾಂ, ನನಗೆ ಯಾವಾಗಲೂ ಅನ್ಸುತ್ತೆ ಹೀರೋಯಿನ್ಸ್ನ ಜಸ್ಟ್ ಮೋಸ್ಟ್ ಆಫ್ ದ ಟೈಮ್ ಬರೀ ಗ್ಲಾಮರ್ಗೆ ಯೂಸ್ ಮಾಡ್ತಾರೆ. ಅವ್ರಿಗೂ ಒಂದು ಸ್ವಲ್ಪ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಸಿಕ್ಕಿದ್ರೆ ಚೆನ್ನಾಗಿರತ್ತಲ್ವ. ಆ್ಯಂಡ್ ಇವಾಗ ಎಷ್ಟೊಂದು ಫೀಮೇಲ್ ಓರಿಯೆಂಟೆಡ್ ಮೂವೀಸು ಬರ್ತಿದೆ, ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸು ಮಾಡ್ತಿದ್ದಾರೆ. ಸೊ ನನಗೂ ಆ ಥರ ಒಂದು ಆಸೆ ಇತ್ತು. ನನಗೆ ಜಸ್ಟ್ ಗ್ಲಾಮರ್ಸ್ ಆಗಿ ಯೂಸ್ ಮಾಡಿದೆ, ತುಂಬ ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಪಾತ್ರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಫಸ್ಟು ನನಗೆ ಧನಂಜಯ್ ಅವ್ರ ಮೂವಿ ಅಂತ ಅವ್ರ ಲೀಡ್ ಅಂತ ಗೊತ್ತಾದಾಗಲೇ ಐ ವಾಸ್ ಲೈಕ್ ಸೋ ಎಕ್ಸೈಟೆಡ್. ತುಂಬಾ ಖುಷಿ ಪಟ್ಟಿದ್ದೆ. ಅಂದರೆ ಆಲ್ರೆಡಿ ನಂಗೆ ಸಿಕ್ಬಿಡ್ತು ಪಾತ್ರ, ಅಷ್ಟು ಎಲ್ಲರೂ ಮನೇಲಿ ಎಕ್ಸೈಟ್ ಆಗಿದ್ರು ಆಡಿಷನ್ ಟೈಮಲ್ಲೇ. ಸೊ ಮನೇಲಿ ಆಡಿಷನ್ ರೆಕಾರ್ಡ್ ಮಾಡಿ ಕಳಿಸಿದ್ದೆ ಅವತ್ತು. ಈ ಥರ ಲೇಟ್ ನೈಟು ಕಾಲ್ ಬಂತು, ಒಂದು ಐ ಥಿಂಕ್ 10-10:30 ಹಾಗೆ ಆಡಿಷನ್ ಬರಬೇಕು ಅಂತ. ನಾನು ಆರಾಮಾಗಿ ಟಿ ವಿ ನೋಡಿಕೊಂಡು ನನ್ನ ಪಜಾಮದಲ್ಲಿ ತಲೆಗೆ ಎಣ್ಣೆ ಹಾಕಿ ಜಡೆ ಹಾಕಿ ಗೌರಮ್ಮ ಥರ ಇದ್ದೆ ನಾನು. ಅಯ್ಯೋ ಇವಾಗ ಹೆಂಗೆ ಬರೋಕ್ಕಾಗತ್ತೆ, ಇವತ್ತು ಸ್ವಲ್ಪ ಲೇಟ್ ಬೇರೆ ಆಯ್ತಲ್ಲ, ನಾಳೆ ಬೆಳಗ್ಗೆ ಬರ್ಬೋದಾ ಅಂತ ಕೇಳಿದೆ. ಇಲ್ಲ ತುಂಬ ಅರ್ಜೆಂಟು, ಕಳಿಸ್ಲೇಬೇಕು, ಇವಾಗಲೇ ಬರಬೇಕು ಅಂತ ಹೇಳಿದ್ರು. ಓಕೆ ಸರಿ ಪರವಾಗಿಲ್ಲ, ಅಟ್ಲೀಸ್ಟ್ ಮೊಬೈಲಲ್ಲಿ ಮಾಡಿಬಿಟ್ಟು ಕಳಿಸಿ ಅಂತ ಹೇಳಿದ್ರು. ಓಕೆ ಸರಿ ಏನೋ ಅಂತ. ಅವತ್ತು ಫಸ್ಟ್ ಟೈಮ್ ನಾನು ಒಳ್ಳೆ ಗೌರವ ಥರ ಆಡಿಷನ್ ಕೊಟ್ಟಿದ್ದೀನಿ. ಚೂರು ಎಫರ್ಟ್ ಹಾಕಿಲ್ಲ, ಒಂಚೂರು ಮೇಕಪ್ ಹಾಕಿಲ್ಲ, ಏನೂ ಹಾಕಿಲ್ಲ, ಅದೇ ಜಡೆ ಹಾಕ್ಕೊಂಡು ಇವಾಗಲೂ ಬೇಕಾದ್ರೆ ನನ್ನ ಹತ್ರ ಆಡಿಷನ್ ಟೇಪ್ ಇದೆ. ಇಲ್ಲ, ಆ್ಯಕ್ಚುಲಿ ತುಂಬ ಇನ್ನೋಸೆಂಟ್ ಆಗಿತ್ತು ಅದು. ಅದರಲ್ಲಿ ಆ್ಯಕ್ಚುಲಿ ಅವ್ರು ನಮ್ಮ ಬ್ರೀಫನ್ನು ಟೋಟಲಿ ತಪ್ಪು ಅರ್ಥ ಮಾಡಿಕೊಂಡು ಅವರು ಅದನ್ನು ಪರ್ಫಾರ್ಮ್ ಮಾಡಿದ್ರು. ಹಾಂ, ಫುಲ್ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಅದು ನನಗೆ ತಕ್ಕಂತ ಗೊತ್ತಾಯಿತು. ಆದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಲ್ಲ ಅಂತ ಅನಿಸ್ತು. ಅಂದರೆ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೋ ಅದಕ್ಕೆ ಅವರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಅಂತ ಅನಿಸ್ತು. ಮತ್ತು ನೆಕ್ಸ್ಟ್ ಡೇ ಅವ್ರನ್ನ ಭೇಟಿ ಆದಾಗ ಓಕೆ ಇವರು ಮಾಡ್ಬೋದು, 3 ಸೀನ್ ಕೊಟ್ವಿ ಅಂತ ಅನ್ಸುತ್ತೆ. ಸೊ ಮಾಡಿದರು, ಚೆನ್ನಾಗಿ ಮಾಡಿದರು. ಇನ್ನೊಂದು ಕೇಳೋದಿತ್ತು, ಈಗ ನೀವು ಅವ್ರಿಗೆ ಹೊಗಳಿದ್ರಿ, ಅವ್ರು ನಿಮಗೆ ಹೊಗಳಿದ್ರಿ, ಎಲ್ಲರೂ ಒಬ್ರಿಗೊಬ್ರು ಹೊಗಳತ್ತೀರ ಅಂದ್ರೆ ಜೊತೆಗೆ ಫಿಲ್ಮ್ ಮಾಡಿರಂತ ಹೊಗಳಬೇಕಾಗ್ತಿತ್ತು ಏನು ಒಳಗೆ? ಒಳ್ಳೆ ಪ್ರಶ್ನೆ ಇದು. ಹಂಗೇನಿಲ್ಲ, ಪರಮವ್ರದ್ದು ಇವ್ರದ್ದು ತರಮವ್ರದ್ದೆಲ್ಲ ಅವಾಗ ಫೈಟ್ ನಡೆಯೋದು ಸೆಟ್ಟಲ್ಲಿ. ಅದೊಂದು ಹೇಳ್ತೀನಿ, ಒಂದು ವೆರಿ ಇಂಟೆನ್ಸ್ ಸೀನ್ ಆ್ಯಕ್ಚುಲಿ. ಒಂದು ಮರದ ಇದ್ರ ಕೆಳಗಡೆ ಹೀಗೆ ಕೂತಿರ್ತಾನೆ ಕೋಟಿ, ನವಮಿ ಬರಬೇಕು, ಇಬ್ಬರದು ಒಂದು ಮಾತುಕತೆ ಆಗಬೇಕು. ಒಂದು ಬ್ಯೂಟಿಫುಲ್ ಆಗಿರುವ 1 minute 30 seconds ಒಂದು ಸೀನು. ನನಗೆ ಏನೋ ತಲೆಗೆ ಬಂದುಬಿಟ್ಟಿದೆ. ಆಯಿತು, ಧನಂಜಯ್ ಅವರಂತೂ ಅವ್ರದ್ದು ನನಗೆ ಅವರು ಅದೇನೋ ಒಂದು ಕ್ಷಣದಲ್ಲಿ ಹಿಡಿದು ಬಿಡ್ತಾರೆ ಅವರು ಅದರ ಲಯವನ್ನು. ಅದೇನೋ ನನಗಂತೂ ಇಷ್ಟ ಆಗುತ್ತೆ. ಸೊ ನನ್ನ ಕರೆಕ್ಷನ್ನೇ ಇರಲಿಲ್ಲ, ಅವ್ರದ್ದು ಜೊತೆ ಕರೆಕ್ಷನ್ನೇ ಇಲ್ಲ. ಇವರು ಬಂದು ಪರ್ಫಾರ್ಮ್ ಮಾಡಿದರು. ಆ್ಯಕ್ಚುಲಿ ಅಲ್ಲಿವರೆಗೆ ಆಗಿರುವ ಪರ್ಫಾರ್ಮೆನ್ಸ್ಗಳಲ್ಲಿ ಸೂಪರಾಗಿ ಪರ್ಫಾರ್ಮ್ ಮಾಡಿದರು ಅವರು ಫಸ್ಟ್ ಟೇಕೆ. ಆ್ಯಂಡ್ ಇಡೀ ಸೀನ್ ನಾವು ಹೋಗಿದ್ವಿ, 1 minute 30 seconds ಹೋಗ್ಬೇಕು ನನಗೆ ಫಸ್ಟ್. ಅದು ನನಗೆ ಕಂಫರ್ಟೇಬಲ್ ಏನಿದೆಯೋ ಹಂಗೆ ನಾನು ಕೇಳ್ಕೊತಾ ಇದ್ದೆ ಮತ್ತು ಚೆನ್ನಾಗಾಯಿತು. ಬಟ್ ತಲೆಗೇನೋ ಬಂತು, ಅಯ್ಯೋ ಇದು ಏನೋ ಇನ್ನೊಂಚೂರು ಬೆಟರ್ ಆಗಬೇಕು ಅಂತ. ಆಯಿತು, ಟೇಕ್ ಮೇಲೆ ಟೇಕ್ 7 ಆಯಿತು, 8 ಆಯಿತು, 9 ಆಯಿತು, 10 ಟೇಕ್ ಆಯಿತು, 11ನೇ ಟೇಕ್ ಆಯಿತು. ಆ್ಯಂಡ್ ಮತ್ತೆ ಒಂದು ಮಾತುಕತೆ ಆಯಿತು. ನಾನು
ಸುಮ್ಮನೆ ಹಿಂಗೆ ಒಂದು ವಾಕ್ ಹೋದ್ವಿ. ಅಂದರೆ ಅದು 5 ಹೆಜ್ಜೆ ಹೋಗಿದ್ದೀವಿ, ನಾನು 6ನೇ ಹೆಜ್ಜೆ ಈ ಕಡೆ ತಿರುಗುವಷ್ಟೊತ್ತಿಗೆ ಕಣ್ಣೀರು ಬರ್ತಾ ಇದೆ. ಸೊ ಬರ್ತಾ ಇದ್ದೀವಿ ವಾಪಸ್ಸು. ಮತ್ತು ನನಗೂ ಒಂದು ಸ್ವಲ್ಪ ಗಾಬರಿ ಆಯಿತು, ಅಯ್ಯೋ ಇದು 3ನೇ ಲೈನಿಗೆ ಕಣ್ಣೀರು ಬಂತಲ್ಲ ಹೆಂಗೆ ಅಂತ. ಅವರು ಫ್ರಸ್ಟ್ರೇಟ್ ಬೇರೆ ಆಗಿದ್ರು, 9-10 ಟೇಕು ನನ್ನಿಂದ ಆಗ್ತಾ ಇದೆ ಅಂತ ಅವರಿಗೂ ಸ್ಟ್ರೆಸ್ ಆಗಿತ್ತು ಅಂತ ಅನ್ಸುತ್ತೆ. ಕೊನೆಗೂ ಮತ್ತೆ ಪರ್ಫಾರ್ಮ್ ಮಾಡಿದ್ರು. ಏನೋ ಒಂದು ಬದಲಾವಣೆ ಇತ್ತದು ಮೊದಲು ಅವರು ಮಾಡಿದ್ದಕ್ಕಿಂತ. ಈಗ ನಾನು ನನಗೆ ಸ್ವಲ್ಪ ಈ ವಿಷಯಕ್ಕೆ ನನಗೂ ಮತ್ತು ಮೋಕ್ಷಾಗೂ ಒಂದು ಸಣ್ಣ ಮಟ್ಟದ ಕಿತ್ತಾಟ ಆಯ್ತಲ್ಲಿ. ಅಂದರೆ ಇದು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ಇದಂತೂ ಸೂಪರ್ ಸೀನು, ಈ ಸೀನ್ ತುಂಬ ಇಷ್ಟ ಆಗೋದು ಜನರಿಗೆ, ಬೇಕು ಅಂತ. ಅದಾದಮೇಲೆ ಈಗ ಅದು ಎಡಿಟ್ ಆಗಿ ಇದು ಫೈನಲ್ ಅದನ್ನು ನೋಡುವಾಗ ನಾನು ಯಾವ ಟೇಕ್ ಬಳಸ್ಕೊಂಡೆ ಅಂತ ನೋಡಿದೆ. ಅದು ಆ್ಯಕ್ಚುಲಿ ಫಸ್ಟ್ ಟೇಕ್ ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ಆವತ್ತು ಅದು ನಮ್ಮ ಮೂಡ್ ಕೂಡ ಇರತ್ತಲ್ವ, ನಾನು ಏನೋ ಸ್ಟ್ರೆಸ್ಸಲ್ಲಿ ಇದ್ದೆ ಅಂತ ಅನ್ಸುತ್ತೆ. ನನಗೆ ಅದು ಇಷ್ಟ ಆಗಿರಲಿಲ್ಲ ಆವತ್ತು. ಅಂದರೆ ನಾನೇನು ಅದು 14 ಟೇಕ್ಗಳಲ್ಲಿ ಅದು 1ನೇ ಟೇಕ್ ಬೇಕು ಅಂತ ತೊಗೊಂಡಿದ್ದೇ ಅಲ್ಲ, ಅದರಲ್ಲಿ ಯಾವುದು ಬೆಸ್ಟು ಅಂತ ನೋಡ್ಕೊಂಡು ತೊಗೊಂಡ್ವಿ. ದೆನ್ ಐ ವೆಂಟ್ ಬ್ಯಾಕ್ ಆ್ಯಂಡ್ ಚೆಕ್ಡ್, ಅದು ಮೊದಲನೇ ಟೇಕ್ ಆಗಿತ್ತು. ಆವತ್ತು ಎಷ್ಟು ಸಮಯ ಮತ್ತು ಎಫರ್ಟನ್ನು ನಾವು ಉಳಿಸ್ಬೋದಾಗಿತ್ತು ಮತ್ತು ಅವರನ್ನು ಅಳಿಸದೇ ಇರ್ಬೋದಾಗಿತ್ತು ಅಂತ ಈಗ ಅನ್ಸುತ್ತೆ. ನೀವು ಆಡಿಷನ್ ಹಂಗೆ ಕಳಿಸಿದ್ದಕ್ಕೆ ಅವ್ರು ರಿವೆನ್ಸ್ ತೊಗೊಂಡ್ರು. ಅವ್ರದ್ದು ಅಳು ಗೊತ್ತಿಲ್ಲ, ಅವ್ರ ನಗು ಇದೆಯಲ್ಲ. ನೀವು ಸ್ವಲ್ಪ ನಾನು ನಗುವಾಗ ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ. ಅಂದರೆ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ. ಇಡೀ ರಾತ್ರಿ ಶೂಟ್ ಮಾಡಬೇಕಾಗಿತ್ತು, ಅದಕ್ಕೊಂದು 3 hours ನಿಂತ್ಕೊಂಡೇ ಪ್ರಿಪೇರ್ ಆಗಬೇಕಾಗಿತ್ತು. ಎಲ್ಲ ಹಂಗೆ ಸುಸ್ತಾಗಿ ಹೋಗಿರೋದಿಲ್ಲ. ಫಸ್ಟು ಬಂದು ಈ ಶಾಮಿಯಾನೆಲ್ಲ ಹಾಕ್ಬಿಟ್ಟಿದ್ರು. ನಾವು ಊರುಗಳ ಕಡೆ ಈ ನಾಟಕ ಮಾಡಬೇಕಾದ್ರೆ ಹಾಕಿರ್ತಾರಲ್ಲ, ಹಂಗೆ ಥಿಯೇಟ್ರಿಂದ ಎಲ್ಲ. ನಾನು ಫಸ್ಟ್ ಬಂದ್ಬಿಟ್ಟು ನನ್ನ ಮುಖಕ್ಕೆ ನೀವು ಮೇಕಪ್ ಮಾಡಿಬಿಡಿ ಅಂಥೇಳಿ ಒಂದು ಚೂರು ತುಗುಡಿಸ್ಕೊಂಬಿಡೋಣ ಅಷ್ಟರಲ್ಲಿ, ಆಮೇಲೆ ಉಳಿದಿದ್ದು ಮಾಡ್ರಂತೆ ಅಂತ ಹಿಂಗೆ ಮಲ್ಕೊಂಬಿಡುವೆ ಸುಮ್ಮನೆ. ಆ ಮುಖಕ್ಕೆ ಇವ್ರು ಮೇಕಪ್ ಮಾಡ್ತಿರೋರು ಅಷ್ಟರಲ್ಲಿ ಆ ಕಡೆಯಿಂದ ಅಂತ ಜೋರ. ನಾನು ಅಮ್ಮ ದಯವಿಟ್ಟು ಅಮ್ಮ ಸುಸ್ತಾಗಿ ಹೋಗಿದ್ದೀನಿ ನಾನು, ಇನ್ನೇನು ತುಗುಡಿಸ್ಬೇಕಷ್ಟಲ್ಲ ಅಂತ ಪಕ್ಕ ಶಾಮಿಯಾನದಿಂದ ಬರೋದು ಸೌಂಡ್. ಏನಿತ್ತು ಜೋಕ್ ಅಂತ ಅದು? ಇಲ್ಲ, ನಾನು ಹಸನ್ ಮುಖೆ ನನಗೆ ನಗ್ತಾ ಏನಾದ್ರೆ ಅಷ್ಟೇ ಜೋರಾಗಿ ನಗ್ತಾರ ಅವರು. ಓ, ಎವ್ರಿ ಎಪಿಸೋಡಿಗೆ ಬರ್ರಿ ನೀವು. ನಾ ಭಾಳ ಫನಿ ಅದ ಅನ್ಕೊಂಡ್ಬಿಡ್ತಾರೆ ಜನ. ನಗುಲಿ ಹುಡುಗರನ್ನ ಡಿಸ್ಟರ್ಬ್ ಮಾಡಬೇಕು, ಈ ಥರ ಡಿಸ್ಟರ್ಬೆನ್ಸ್ ಅಲ್ಲ. ಕವಿ ಆಗ್ತಾ ಇದ್ದಾರೆ ಅವ್ರು. ನಿದ್ದೆ ಮಾಡದೇ ಇರೋ ಥರ ಮಾಡಬೇಕು, ನಿದ್ದೆ ಮಾಡಿರೋರ್ನ ಎದುರಿಸೋ ಥರ ಅಲ್ಲ. ಹುಡುಗರು ನಿದ್ದೆ ಕೆಡಿಸ್ತಿದ್ದೀನಿ ನಾನು. ಹಂಗೆ ಕೆಡಿಸ್ಬಾರ್ದು, ಹೆದರಾತಾರವ್ರೆ ಅಮ್ಮ ಬ್ಯಾಡಮ್ಮ ಅಂತೇಳಿ. ಸದ್ದು ಅನ್ನಿಸ್ಬೇಕಲ್ಲ. ಅವರೆಲ್ಲ ರಕ್ತದಾಗ ಲವ್ ಲೆಟರ್ ಬರ್ತಾರೆ ರೀ, ಕವಿ ಏನವ್ರೆ ಮೊದಲಿನ ಕವಿ. ರಕ್ತದಾಗೆಲ್ಲ ಇದು ಬರ್ತಾರೆ. ಈಗೆಲ್ಲ ನೀವು ಹೊಗಳಿದ್ರಿ ಒಬ್ರಿಗೊಬ್ರೆ, ಒಬ್ರದ್ದೊಬ್ಬರ ಬಗ್ಗೆ ಒಂದು ಸಮಥಿಂಗ್ ಬ್ಯಾಡು ಹೇಳ್ಬೇಕೀಗ, ಬ್ಯಾಲೆನ್ಸ್ ಆಗ್ಬೇಕಲ್ಲ. ಇವ್ರ ಬಗ್ಗೆ ಇದು ಒಂದು ಸ್ವಲ್ಪ ಸರಿ ಬರೋದಾ ಸರ್? ಅಲ್ಲ, ನಿಮ್ಗೇನೋ ಇದ್ದೇ ಇರತ್ತಲ್ವಾ, ಹೇಳ್ಬೋದು. ಅದೇನು ಕಾಂಟ್ರವರ್ಸಿ. ಏನಿಲ್ಲ, ಧನಂಜಯ ಅವರಿಗೆ ಪರಮವರಿಂದ ತೊಂದರೆ ಹಂಗೆಲ್ಲ ಏನಾಗಿಲ್ಲ. ಅರೆ ಏನಾರ ಇರ್ಬೋದು, ಇದು ಒಂದು ಏನಾರ ಇದ್ದೇ ಇರ್ತೈತೆ. ಒಂದು ಮನುಷ್ಯರಂತಂದ್ರೆ ಈ ಸಾಧ್ಯನೇ ಇಲ್ಲ, ಅದು ಹೆಂಗಿರಂಗಿಲ್ಲ. ಒಬ್ರು ಹೆಂಗೂ ಸೇರ್ಲಾರ್ದು ಹೆಂಗಿರಂಗಿಲ್ಲ. ನೀವು ಹೇಳ್ರಿ, ಫಸ್ಟ್ ನೀವು ಸ್ಟಾರ್ಟ್ ಮಾಡ್ರಿ. ನಾನು ಸ್ಟಾರ್ಟ್ ಮಾಡ್ಬೇಕು. ಎಸ್, ನನ್ನ ಬಗ್ಗೆ ಹೇಳ್ಬೇಡ್ರಿ. ನಂದು ತುಂಬಾ ಈಸಿ ಇದೆ ಸರ್, ನಂದು ಹೇಳ್ಬಿಡಿ. ಇಲ್ಲ ಇಲ್ಲ, ನನ್ಗೆ ಗೊತ್ತು ನೀವೇನು ಹೇಳ್ತೀರಾ ಅಂತ. ಇಲ್ಲ ಆ್ಯಕ್ಚುಲಿ ಅದೇ ನಾನು ಅಂದರೆ ಆ ಪರಿಸ್ಥಿತಿಯಲ್ಲಿ ಅದು ಏನೋ ಒಂದು ಅನಿಸಿರುತ್ತೆ, ಅದು ಇಲ್ಲ ಅಂತ ನಾನು ಹೇಳಲ್ಲ. ಅಂದರೆ ಡಿಸಪಾಯಿಂಟ್ ಆಗಿಲ್ಲ ಅಂತ ಹೇಳಿದರೆ ಸುಳ್ಳು ಹೇಳ್ದಂಗಿರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಕೆಡ್ಯೂಲು ನನಗಂತೂ ಅಂದರೆ ಸಿನಿಮಾ, ನಾನು ಬಿಗಿನರು, ನಾನು ಒದ್ದಾಡ್ತಾ ಇದ್ದೀನಿ. ನನಗೆ ಧನಂಜಯ್ ಅವರ ಪರ್ಫಾರ್ಮೆನ್ಸ್ ನೋಡಿದಾಗ, ಅಂದರೆ ಭಾಳ ಈಸಿ ಸೀನ್ಗಳನ್ನೇ ಇಟ್ಕೊಂಡಿದ್ದೆ ನಾನು. ಅವರು ಒಂದು ಮಟ್ಟಕ್ಕೆ ಮಾತ್ರ ಇದರಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನಾನು ಸ್ವಲ್ಪ ಟಿ ವಿಯಿಂದ ಬಂದವನು, ಒಂಚೂರು ಡ್ರಾಮಾವನ್ನು ಬೇರೆ ಥರ ಶೂಟ್ ಮಾಡಿ ಅಭ್ಯಾಸ ಇದ್ದಿದ್ದು ನನಗೆ. ಆ್ಯಂಡ್ ಒಂದು ಸ್ಟಾಪ್ ಕಡಿಮೆ ಇದೆಯಲ್ವಾ ಅಂತ ನನಗೆ ತುಂಬಾ ಒದ್ದಾಟ ಆಯಿತು. ನಾನು ಒಂಚೂರು ಅವ್ರಿಗೆ ಹೋಗಿ ತಲೆ ತಿಂದೆ ಅಂತಲೂ ನೆನಪು ನನಗೆ. ಆದರೆ ಅವರು ವಾಪಸ್ ಅದು ಹೋದಾಗಲೂ ಅದರ ಆಚೆಗೆ ಅವರು ಹೋಗಲಿಲ್ಲ. ಅಂದರೆ ಇದು ಎಫರ್ಟೇ ಕಾಣಿಸ್ತಾ ಇಲ್ಲ ಅನ್ನೋ ರೇಂಜಿಗೆ ನಾನು ಒಂದು ಸ್ವಲ್ಪ ಸೈಕ್ ಆಗಿಬಿಟ್ಟಿದ್ದೆ ಮೊದಲನೇ 2-3 ದಿನ. ಅದಾಗಿ ಇಡೀ ಸ್ಕೆಡ್ಯೂಲ್ ನಾನು ಒಂಚೂರು ಅನ್ಕಂಫರ್ಟೇಬಲ್ ಇದ್ದೆ ನಾನು. ಆದರೆ ವಾಪಸ್ ಹೋಗಿ ನೋಡಿದಾಗ ಅವರು ಎಕ್ಸ್ಟ್ರಾ ಹಾಕದೇ ಇರೋದು ಏನು ಚೆನ್ನಾಗಾಯಿತು ಅಂತ ನನಗೆ ಖುಷಿ ಆಯಿತು. ಸೊ ಇದು ಒಂದು ಅವರಿಗೆ ಅದು ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಅನ್ಕಂಫರ್ಟೇಬಲ್ ಇದ್ದೆ ಫಸ್ಟ್ 14-15 ಡೇಸ್ ಶೂಟಲ್ಲಿ. ಧನಂಜಯ್ ಅವರು ಒಂದು ಸ್ಟಾಪ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಅಂತ ನನಗನ್ಸಿತ್ತು. ಆದರೆ ಅದನ್ನು ಬಂದು ಎಡಿಟ್ ಮಾಡಿ ನೋಡಿದಾಗ ಅವರು ಆ ಒಂದು ಸ್ಟಾಪ್ ಎಕ್ಸ್ಟ್ರಾ ಹಾಕದೇ ಇರೋದು ಎಷ್ಟು ಅದ್ಭುತ ಆಯಿತು ಅಂತ
ಅನ್ನಿಸ್ತಿದೆ. ಆವಾಗ ಅವರನ್ನು ನಾನು ಇನ್ನೊಂಚೂರು ಬೇಕೇನೋ ಅಂತ ಇತ್ತು ನನಗೆ. ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ಫಸ್ಟ್ ಸ್ಕೆಡ್ಯೂಲ್ದು. ಇವ್ರ ಜೊತೆ ತುಂಬ ಆಗಿದೆ. ಅವ್ರೀಗ ಈ ಥರ ಮಾತಾಡ್ತಾರಲ್ವ, ಈ ಪಾಡ್ಕಾಸ್ಟಲ್ಲಿ ಇದು ಸೂಪರಾಗಿ ಕೇಳಿಸುತ್ತೆ. ಅವರಿಗೆ ಲೈನ್ ಕೊಟ್ಟಾಗ ಅವ್ರು ಈ ಆರಾಮದಲ್ಲಿ ಥ್ರೋ ಕೊಡಲ್ಲ. ಅದಕ್ಕೆ ನನ್ನ ಸಿಂಕ್ ಸೌಂಡ್ ಸಿನಿಮಾ ಬೇರೆ, ನಮ್ಮ ಸೌಂಡ್ ನಾವು ಬಂದು ಬೇರೆ ಎಲ್ಲ ಓಕೆ. ಧನಂಜಯದಂತೂ ಓಕೆ ಸೂಪರ್, ಇವ್ರದ್ದು ಓಕೆ, ಮೋಕ್ಷ ಅದು ಥ್ರೋ ಸಾಕಾಗ್ತಾ ಇಲ್ಲ ಅಂತ. ಸೊ ನನಗೆ ತಲೆ ತಿಂದು ಅವನು ನಾನು ಇಲ್ಲಿ ಬರೋದು ಒಂಚೂರು ಸ್ವಲ್ಪ ನೀವು ಓಪನ್ ಆಗಿ ಕೊಡಿ ಅಲ್ಲ ಅಂತ, ನ್ಯಾಚುರಲ್ ಆಗಿ ಓಪನ್ ಆಗಿ ಕೊಡಿ ಅಂತ. ಅವರು ಅದೇನೋ ಅವರಿಗೆ ಈ ಲೈನ್ಗಳನ್ನು ಹೇಳುವಾಗ ಅವರು ಒಂಚೂರು ಕಾನ್ಷಿಯಸ್ ಆಗೋರು ಗೊತ್ತಿಲ್ಲ. ಅದಕ್ಕಾಗಿ ಸುಮಾರು ಬೈಕೊಂಡಿದ್ದೀನಿ, ಅವ್ರಿಗೆ ಗ್ಯಾರಂಟಿ ಬೇಜಾರು ಮಾಡ್ತಿದ್ದೀನಿ. ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಅದಕ್ಕೆ ಒಂದು ಮೆಸೇಜು ಕಳಿಸಿದ್ದೀನಿ, ನಾನು ನಿಮ್ಮನ್ನು ಬೈಕೊಂಡಿದ್ದೆ ಬಟ್ ನೀವು ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ ಅಂತ. ಮಾಡಿದ್ದೀನೋ ಇಲ್ವೋ? ಎಸ್ ಸರ್. ನೀವು ಹೇಳ್ಬೇಕೀಗ, ಅವ್ರು ಹೇಳ್ಬಿಟ್ರಿ. ಈಗ ಅವ್ರು ಹೇಳಿದ್ರಲ್ಲ, ಹಂಗೆ ಉಲ್ಟಾ ಏನಾಗುತ್ತೆ ಅಂದರೆ ನನಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟಿಂಗು ಈಗ ರೀಡಿಂಗ್ ಅಂತ ಕರೆದಾಗ್ಲೇ ಅಯ್ಯೋ ಇಷ್ಟು ಸಿನಿಮಾ ಮಾಡಿದ್ದೀನಿ ಇದೆಲ್ಲ ಮತ್ತೆ ರೀಡಿಂಗ್ ಏನು ಸೀದಾ ಸೆಟ್ಗೆ ಹೋಗ್ಬೋದಲ್ಲ ಅನ್ನೋದು ಫಸ್ಟ್ ಒಳಗಡೆ ಬರುತ್ತೆ. ಸೀದಾ ಸೆಟ್ಗೆ ಹೋಗೋದಲ್ಲ, ಏನು ರೀಡಿಂಗ್ ಹೋಗ್ಬೇಕಾ ಅಂತಲೂ ಬರುತ್ತೆ. ಅದಾದಮೇಲೆ ಇಲ್ಲ ಇದೊಂದು ಬೇರೆ ಪ್ರೊಸೆಸ್ಸು ಹಿಂಗೆ ಅಂತ. ಆ್ಯಂಡ್ ಸೆಟ್ಗೆ ಹೋದಾಗ್ಲೂ ಅಷ್ಟೇ ನಂದು ಫಸ್ಟ್ ಸಿನಿಮಾ ಥರ ಟ್ರೀಟ್ ಮಾಡ್ತಿದ್ದಾರಲ್ಲ ಅಂತ. ಅಂದರೆ ಇದೇನೋ ಸರಿ ಹೋಗ್ತಾಯಿಲ್ಲ ಜಾಸ್ತಿ. ನನಗೇನು ಅಂದರೆ ಒಂದಿಷ್ಟು ಸೀನ್ಗಳು ಅಥವಾ ಒಂದು ಇಡೀ ಸಿನಿಮಾ ಜರ್ನಿ ಆಗ್ತಾ ಐ ಥಿಂಕ್ ಆ ಪಾತ್ರ ಕಾಣೋಕ್ಕೆ ಶುರು ಮಾಡುತ್ತೆ ಅಂತ ನಾನು ನಂಬೋದು. ಇದೆಲ್ಲ ಹೆಂಗೆ ಹೇಳೋದು? ಆ್ಯಂಡ್ ದೊಡ್ಡವರು ಈಗ ನಮ್ಮ ಏಜ್ ಹುಡುಗರಾದರೆ ನಾನು ಹಂಗೆಲ್ಲ ಕಣ ಹೆಂಗೆ ಅಂತ. ಸೊ ಹಾಗಾಗಲ್ಲ. ನಿರ್ದೇಶಕರು ಅಂತ ಬಂದಾಗ ಒಂದು ಸೆಕೆಂಡ್ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅದನ್ನು ನಾವು ಪರ್ಫಾರ್ಮ್ ಮಾಡಲೇಬೇಕು. ಸೊ ಆವಾಗ ಉಳಿದಿದ್ದೆಲ್ಲ ಸೈಡ್ಗಿಟ್ಟು ಪರ್ಫಾರ್ಮ್ ಮಾಡಲೇಬೇಕು. ಸೊ ಅದು ಅಂದರೆ ಅವ್ರಿಗೆ ಹೆಂಗೆ ಅನಿಸುತ್ತಲ್ಲ ಉಲ್ಟಾ ನನಗೂ ಹಂಗೆ ಅನಿಸಿರುತ್ತೆ. ಗ್ಯಾರಂಟಿ ಬೈಕೊಂಡಿದ್ದಾರೆ, ಅದು ನನಗೆ ಗೊತ್ತು. ಅದಕ್ಕೆ ಗ್ಯಾರಂಟಿ ಒಂದು ವಿಷಯಕ್ಕೆ 10 ಸತಿ ಆದರೂ ಬೈಕೊಂಡಿದ್ದಾರೆ ಧನಂಜಯ. ನನ್ನ 100% ಇದೆ ನನಗೆ. ಆ್ಯಂಡ್ ಅದನ್ನು ಕೊನೆವರೆಗೂ ನಾನು ರಿಪೇರಿ ಮಾಡ್ಕೊಳ್ಳಿಲ್ಲ. ಅದು ನನ್ನ ಕಾನ್ಷಿಯಸ್ ಆಗಿ ಮಾಡ್ಕೊಂಡಿದ್ದಲ್ಲ, ಅದು ಹಂಗಾಯಿತು. ನಾನು ಯಾವುದೋ ಅದೇ ಹಿಂಗೆ 30 ಸೆಕೆಂಡ್ ಸೀನ್ ಇದ್ದರೆ 30 ಸೆಕೆಂಡನ್ನು ಒಂದು ಮಾಸ್ಟರ್ ಅಂತೂ ತೆಗಿಯೋನೋ ಅದು ಅವರಿಗೆ ಖುಷಿ ಇತ್ತು. ಕೆಲವು ಆರ್ಟಿಸ್ಟ್ಗಳಿಗೆ ಅದು ತೊಂದರೆ ಇತ್ತು. ಬಟ್ ಒಂದು ಸೀಕ್ವೆನ್ಸ್ ಕೊಟ್ಟಾಗ, ಎಸ್ಪೆಷಲಿ ಒಂದು ಮಿಡ್ ಏನೋ ಒಂದು ಇಟ್ಟು ನಾವು ಕೊಟ್ಟಾಗ ನನಗೆ ಎಲ್ಲೋ ಒಂದು ಪಾಯಿಂಟ್ ಕಟ್ ಅಂತ ನನಗೆ ಅನ್ಸ್ಬಿಡೋದು. ನಾನು ಐ ವಿಲ್ ಗೋ ಫಾರ್ ಕಟ್ ಅಂದರೆ ಸೊ ಕಟ್ ಅಂತ ಹೇಳ್ಬಿಡ್ತೀನಿ ನಾನು. ಇವರು ನನಗೆ ಇನ್ನೊಂಚೂರು ಟೈಮ್ ಕೊಡಿ ಅಂತ ಅವರು. ಈಗ ಆಕ್ಟ್ರೆಸ್ ಆಗಿ ಏನಾಗುತ್ತೆ ಗೊತ್ತಾ, ಈಗೇನೋ ಮಾತಾಡ್ತಿದ್ದೀವಿ, ಒಂದೇನೋ ಮುಗಿದಾಗ ದೇ ವಿಲ್ ಬಿ ಸಮ್ ಎಕ್ಸ್ಪ್ರೆಷನ್, ಅದು ನಮಗೆ ಗೊತ್ತಿಲ್ಲ ಇನ್ನೇನೋ ಅದು ಒಂಚೂರು. ಅದಕ್ಕೆ ಅದು ಎಲ್ಲ ಡೈರೆಕ್ಟರ್ಗಳ ಹತ್ರ ನನಗೆ ಸಮಸ್ಯೆ ಇದೆ. ನೀವು ಪಟಾರ್ ಅಂತ ಕಟ್ಟಿ ಹೇಳ್ಬೇಡಿ, ಇನ್ನೊಂಚೂರು ಬಿಡಿ, ಅದೊಂಚೂರು ಏನೋ ಎಕ್ಸ್ಟ್ರಾ ಸಿಗುತ್ತೆ, ದಟ್ ವಿಲ್ ಆ್ಯಡ್ ಟು ದ ಕ್ಯಾರೆಕ್ಟರ್ ಅಂತ. ಸೊ ಅದು ನಾನು ಯಾವಾಗಲೂ ಅಯ್ಯೋ ಕಟ್ ಹೇಳ್ಬಿಟ್ರಿ. ಫಸ್ಟು ಅವರು ಅದನ್ನು ನಮ್ಮ ಟೀಮಿಗೆ ಹೇಳಿದರು. ಅವ್ರು ಬಂದು ನನಗೆ ಹೇಳಿದರು. ನಾನು ಅದಾದಮೇಲೆ ಒಂದು ಟೇಕಿಗೆ ಮಾತ್ರ ನಾನು ಕಟ್ಟಿ ಇಮಿಡಿಯೇಟ್ಲಿ ಹೇಳಲಿಲ್ಲ. ಅದಾದ್ಮೇಲೆ ಮರ್ತೋಯ್ತು ನನಗೆ. ಮತ್ತೆ ಹೇಳೋಕ್ಕೆ ಶುರು ಮಾಡಿದೆ. ಮತ್ತೆ ಇನ್ನೊಂದು ಸತಿ ಹೇಳಿ ಕಳಿಸಿದ್ರು. ಇದು ಒಂದು ಸ್ಕೆಡ್ಯೂಲ್ನಲ್ಲಿ 1ನೇ ದಿನ 3ನೇ ದಿನ ಹೀಗೆ ಆಗಿ ಒಂದಿನ ನನಗೆ ಸೀದಾ ಹೇಳಿದರು. ಆದರೂ ಕೊನೆವರೆಗೂ ನನಗೆ ಅದನ್ನು ರಿಪೇರಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ನನಗದು ಮುಗಿದ ಕೂಡಲೇ ಮುಗೀತು. ನನಗೆ ಅದು ಪೇಷನ್ಸ್ ಇಲ್ಲ, ಕಟ್ ಅಂತ ಹೇಳ್ಬಿಡ್ತೀನಿ ನಾನು. ಸೊ ಅದು ಒಂದು ಗ್ಯಾರಂಟಿ ಬೈಕೊಂಡಿದ್ದಾರೆ ಅಂತ ಗೊತ್ತು ನನಗೆ. ಅಯ್ಯೋ ಹೇಳಬೇಕಾ? ಪರಮ್ ಸರ್ ಬಗ್ಗೆ ಹೇಳ್ತೀನಿ. ಜಾಸ್ತಿ ಹಿಸ್ಟ್ರಿ ಇದೆ ಅದಕ್ಕೆ. ಏನಿಲ್ಲ, ಫಸ್ಟ್ ಆ್ಯಕ್ಚುಲಿ ಖುಷಿಲಿ ಹೇಳತ್ತಾರೆ, ನಾನು ಬಗ್ಗೆ ಹೇಳ್ತೀನಿ. ನಂಗೆ ಅನ್ಸೋದು ಯಾವಾಗ ನಾನು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಅಥವಾ ಏನೋ ಟೇಕ್ ಬರ್ತಿಲ್ಲ ಅಂದರೆ ಸರ್ ಸ್ವಲ್ಪ ಸ್ಟ್ರೆಸ್ ಆಗಿಬಿಡೋರು. ಆ್ಯಂಡ್ ಆ ಸ್ಟ್ರೆಸ್ಸಲ್ಲಿ ಅವ್ರ ಪೇಷನ್ಸ್ ಹೋಗಿ ಒಂದು ಸ್ವಲ್ಪ ನನಗೆ ಏನೋ ರೂಡಾಗಿ ಮಾತಾಡೋರು. ಬಟ್ ಅದು ಅವ್ರಿಗೆ ಗೊತ್ತಾಗಲ್ಲ ಮಾತಾಡುವಾಗ. ಐ ಮೀನ್ ಐ ಡೋಂಟ್ ನೋ, ನನಗೆ ಸ್ವಲ್ಪ ಹರ್ಟ್ ಆಗ್ತಿತ್ತು. ಬಟ್ ನಂಗೆ ಅವ್ರ ಕಂಡೀಷನ್ನು ಅರ್ಥ ಆಗುತ್ತೆ ನನಗೆ. ನಾನು ತುಂಬ ಹೆಲ್ಪ್ಲೆಸ್ ಆಗಿದ್ದೀನಿ. ಸೊ ಇಟ್ಸ್ ಲೈಕ್ ಅಯ್ಯೋ ಏನು ಮಾಡೋದು ಅಂತ ಒಂಥರ ಒಂದು ಗೊಂದಲ. ಬಟ್ ಏನೋ ಅದೆಲ್ಲ ಆಗಿ ಕೊನೆಗದು ಏನೋ ಹೇಗೋ ವರ್ಕೌಟ್ ಆಗಿದೆ. ಸರ್ ಅದೇ ಹೇಳ್ತಿದ್ರು, ಅಷ್ಟೆಲ್ಲ ಒಂದು 2-3 ಕಡೆ ಆಗಿತ್ತು. ಸೊ ಅಷ್ಟೆಲ್ಲ ಆದ್ರೂ ನನ್ನ ಸಿನಿಮಾ ನೋಡಿದಾಗ
ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ಅವ್ರು ತುಂಬ ಸೆನ್ಸಿಟಿವ್ ಇದ್ದಾರೆ. ನೀವು ತುಂಬ ಬೇಗ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓ ಹೇಳ್ಬಾರ್ದಿತ್ತು, ನಾ ಕಾನ್ಷಿಯಸ್ ಆಗ್ತೀನಿ. ಇಲ್ಲ ಸರ್, ಅದು ಮಾಡಿದಕ್ಕೇನೆ ಐ ಥಿಂಕ್ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದಂತೂ ಅನ್ಸುತ್ತೆ. ಲಾಸ್ಟಿಗೆ ಒಂದು ಒಳ್ಳೇದು ಹೇಳಬೇಕಲ್ಲ. ನಿಮಗೆ ಏನಾದರೂ ಅನ್ಕೊಂಡಿದ್ದು ಅಚೀವ್ ಮಾಡೋದಿದೆಯಲ್ಲ, ದಟ್ಸ್ ನಾಟ್ ದಟ್ ಈಸಿ. ಈಗ ಅವರು ಈ ಸಿನಿಮಾ ಈ ಥರದ ಕತೆ ಚೂಸ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸಂಬಳ ಸಿಗೋ ಕೆಲಸ ಬಿಟ್ಟು ಅವ್ರೇನು ಈ ಸಿನಿಮಾ ಶುರು ಮಾಡಬೇಕು ಅಂತ ಬಂದಾಗ ಅವ್ರು ಜಿಯೋ ಸ್ಟುಡಿಯೋಸಲ್ಲಿ ಇರಲಿಲ್ಲ. ಕೆಲಸ ಬಿಟ್ಟು ಬಂದು ಅವ್ರ ಪಾಡಿಗೆ ಅವ್ರು ಈ ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು. ಆಮೇಲೆ ಮತ್ತೆ ಅವರು ಜಿಯೋ ಸ್ಟುಡಿಯೋಸ್ದು ಏನೋ ಹೋಗಿದ್ದು ಬಿಟ್ಟರೆ ಅವ್ರಿಗೆ ಕೆಲಸ ಎಲ್ಲ ಬಿಟ್ಟು ಸಿನಿಮಾ ಮಾಡೋಕ್ಕೆ ಬಂದಿದ್ದು. ಆ್ಯಂಡ್ ನಾನು ನೋಡಿದ್ದೀನಿ, ಅಂದರೆ ಏನಾದರೂ ಒಂದು ಕೆಲಸ ಹಿಡಿದ್ರೆ ಅದಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡು ಹೆಂಗೆ ಏನೇನು ಮಾಡ್ತಾರೆ ಅಂತ. ಸೊ ಹಂಗೆ ಆ ಥರ ನಾನು ಹೇಳಿದ್ನಲ್ಲ, ಹಂಗೆ ಕೆಲಸ ಮಾಡೋರು ಇದ್ದಾಗ ನಾವು ಅದ್ರದ್ದು ಭಾಗ ಆಗಿಬಿಟ್ರೆ ಜರ್ನಿ ಸುಲಭವಾಗಿ ಆಗುತ್ತೆ. ಹಾಗೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಕೆಲಸ ಮಾಡೋರು ಬೇಕು. ಆ್ಯಂಡ್ ಪ್ರೋಸೆಸ್ಸಲ್ಲಿ ಡೆಫಿನೆಟ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಈಗ ಬಿಗ್ ಬಾಸ್ ಅವರೇ ಡೈರೆಕ್ಟ್ ಮಾಡಿದಾರೆ, 4 ಜನ ನನ್ನ ಮನೆ ಒಳಗೆ ಕೂಡಾಕಿದ್ರೆ ಜಗಳ ಆಡ್ತಾರೆ. ಹಾಗೆ ಸಿನಿಮಾದಲ್ಲಿ 100 ಜನ ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಲ್ಲ, ಅಷ್ಟು ಜನನ ಹ್ಯಾಂಡ್ಲ್ ಮಾಡ್ಕೊಂಡು ಕೆಲಸ ಮಾಡಬೇಕಾದ್ರೆ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ. ಜಗಳಗಳು ಇನ್ನೊಂದು ಮತ್ತೊಂದು ಎಲ್ಲ ಅದನ್ನೆಲ್ಲ ದಾಟ್ಕೊಂಡು ಸಿನಿಮಾ ಕಟ್ಟಬೇಕಲ್ಲ. ಟೀಮ್ ಹಂಗೆ ಕಟ್ಕೊಂಡು ಸಿನಿಮಾ ಕಟ್ಟಬೇಕು. ಸೊ ಅದರಲ್ಲಿ ಈಸ್ ವೆರಿ ಗುಡ್. ನಾ ಎದಕ್ಕೆ ಆ ಕ್ವಶನ್ ಕೇಳಿದಂದ್ರೆ ಎಲ್ಲರೂ ನಾ ಅದೇ ಯೋಚನೆ ಮಾಡ್ತಿರ್ತೇನೆ. ಎಲ್ಲರೂ ಹೊಗಳ್ತಾರ ಅಂದರು ಎಂಥದಿದ್ದು ಒಂದು ಕುಟುಂಬ ಒಂದು ಕೆಟ್ಟ. ಆದರೂ ಒಂದು ಡೆಫಿನೆಟ್ಲಿ ರಿಯಲಿಸ್ಟಿಕ್ಲಿ ಮಾತಾಡ್ಬೇಕಂತಂದ್ರೆ ಹಿಂಗೇನು ಜಗಳಾಗಿ ಓಕೆ ಧನಂಜಯ ಅವ್ರಿಗೆ ಇವ್ರು ಆಗಿ ಬರಂಗಿಲ್ಲ ಅಂತಲ್ಲ, ಬಟ್ ಸಣ್ಣ ಪುಟ್ಟ ಅವಾಗ ನಡೀತಾ ಇರ್ತಾವಲ್ಲ. ಎಲ್ಲದಕ್ಕಿಂತ ಸಿನಿಮಾ ದೊಡ್ಡದಲ್ವಾ, ಸಿನಿಮಾ ದೊಡ್ಡದು. ಎಲ್ಲದಕ್ಕೆ 4 ಜನ ಸಿಕ್ಕದವ್ರು 4 ಥರ ಹೇಳ್ತಾ ಇರ್ತಾರೆ. ಕರೆಕ್ಟ್. ನಿಮಗೆ ಹೇಳಿದ್ರು ಅವ್ರು ಏನಾದ್ರು ಹೇಳ್ತಾ ಇರ್ತಾರೆ, ನಾನು ಸರಿ ಇದ್ದೇನೆ ಅಂತ ಹೇಳಿದ್ರು. ಇಲ್ಲ ಹಂಗಲ್ಲ. ಅಂದ್ರೆ ನನಗೆ ಈ ಪ್ರಾಜೆಕ್ಟ್ ಮಾಡಕ್ಕೆ ಹೋಗುವಾಗ ಅಂದರೆ ಅದು ಕಾಳಜಿಯಿಂದ ಇರ್ಬೋದು, ಅದು ಪ್ರೀತಿಯಿಂದ ಇರ್ಬೋದು, ಅದು ಇದರ ಆಚೆಯ ಕಾರಣಗಳಿಗೂ ಇರ್ಬೋದು. ಏನೋ ಒಂದು ಹೇಳ್ತಾರೆ. ನೀವು ಈಗ ಟೀಸರ್ ಬಂದಾಗಲೂ ಏನೋ ಹೇಳ್ತಾರೆ, ಪೋಸ್ಟರ್ ಬಂದಾಗಲೂ ಏನೋ ಹೇಳ್ತಾರೆ. ಈ ಅಭಿಪ್ರಾಯಗಳನ್ನು ಕೆಲವು ಸಾರಿ ಅದು ಸ್ಟ್ರೈಕ್ ಮಾಡುತ್ತೆ. ಧನಂಜಯ್ ಅವರು ಕೂಡ ನಂತರದ್ದೇ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗೂ ಕೆಲವು ಸಾರಿ ಈ ಥರ ರಿಯಾಕ್ಷನ್ಸ್ ಬಂದಾಗ ಕೆಲವು ಸಾರಿ ತಲೆ ಕೆಡಿಸ್ಕೊಂಡಿದ್ದಿದೆ, ಇಲ್ಲ ಅಂತಿಲ್ಲ. ಅದು ಕೂಡ ಪ್ಲೇ ಮಾಡುತ್ತೆ. ನೀವು ಸೆಟ್ಟಿಗೆ ಹೋದಾಗ ಅವ್ರ ಜೊತೆ ಕೆಲಸ ಮಾಡ್ತಿರುವಾಗ ನಿಜನಾ ಅದು ಅಂತ ಒಂದು ಸಾರಿ ಪ್ಲೇ ಮಾಡುತ್ತೆ ಅಂತ ಅನ್ಸುತ್ತೆ. ಅದು ಎಸ್ಪೆಷಲಿ ಫಸ್ಟ್ ಸ್ಕೆಡ್ಯೂಲ್ ಮಾತ್ರ, ಅಥವಾ ಐ ಥಿಂಕ್ ರಿಹರ್ಸಲ್ವರೆಗೆ ಇತ್ತು ಅಂತ ಅನ್ಸುತ್ತೆ. ನಾನು ಈ ಕಥೆನ ಒಂದು 3-4 ಜನರಿಗೆ ಹೇಳಿದ್ದೆ, ಇದೆಲ್ಲ ಆಗಿ ಡೇ 2 ಲಾಕ್ ಆಗಿತ್ತು. ಓಕೆ, ಸೊ ಈ ಇಡೀ ಇದರಲ್ಲಿ ಈ ಪಾತ್ರವನ್ನು ಡಾಲಿ ಥರದ ಒಂದು ರೋಲ್ ಮಾಡಿರುವ ಒಬ್ಬ ಕಲಾವಿದ ಇದನ್ನು ಮಾಡೋಕ್ಕೆ ಸಾಧ್ಯವ ಅಂತ ಒಂದು ಡೌಟ್ ಮೋಡಿಗೂ ಜನ ನನ್ನ ಪ್ರಶ್ನೆ ಮಾಡಿದರು. ಬಟ್ ಅವ್ರ ಜೊತೆ ಕುತ್ಕೊಂಡು ಅದನ್ನು ರೀಡಿಂಗ್ ಮಾಡುವಾಗ ಆ ಒಂದು ಭಾಳ ಬ್ಯೂಟಿಫುಲ್ ಆಗಿರುವ ಸ್ಮೈಲ್ ಇದೆ. ಅದು ಸಿಕ್ಕದ ಕೂಡಲೇ ಇಲ್ಲ ಇದು ವರ್ಕ್ ಆಗ್ತಾ ಇದೆ ಅಂತ. ಅಲ್ಲಿವರೆಗೆ ನನಗೂ ಕೂಡ ಒಂದು ಸಣ್ಣ ಒದ್ದಾಟ ನನಗೂ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ತಲೆ ಹಿಂಗೆ ಹುಳ ಬಿಟ್ಬಿಡ್ತಾರೆ ಹಿಂಗೆ. ಅದಕ್ಕೆ ಯಾವಾಗಲೂ ಬದುಕಲ್ಲಿ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಮ್ಯಾನ್ ಬಗ್ಗೆ ಯಾರೋ 3 ಏನೋ ಹೇಳ್ಬೋದು ನನಗೆ, ಅಥವಾ ನಿಮಗೆ ನನ್ನ ಬಗ್ಗೆ ಹೇಳ್ಬೋದು. ಇದೆಲ್ಲ ಪರ್ಸ್ನಲ್ಲಾಗಿ ಮೀಟ್ ಮಾಡಿದಾಗ ನಮಗೆ ಹೆಂಗೆ ನೀವು ಇರ್ತೀರ, ನಿಮಗೆ ಹೆಂಗೆ ನಾವು ಇರ್ತೀವಿ ಅಷ್ಟೇ ಇಂಪಾರ್ಟೆಂಟ್. ಬೇರೆಯವ್ರು ಹೇಳೋದು ನಾವು ಒಬ್ಬೊಬ್ರು ಬೇರೆ ಅಲ್ಲ. ಕರೆಕ್ಟ್. ಈಗ ನಿಮ್ಮ ಸಂಬಂಧ ಅಥವಾ ನನಗೆ ಸ್ಕ್ಯಾಂಡಿಮ್ಯಾನ್ ಬೇರೆ, ಅವ್ರಿಗೆ ಸ್ಕ್ಯಾಂಡಿಮ್ಯಾನ್ ಬೇರೆ, ಇನ್ನೊಬ್ರಿಗೆ ಸ್ಕ್ಯಾಂಡಿಮ್ಯಾನ್ ಬೇರೆ. ಕರೆಕ್ಟ್. ಹಂಗೆ ಅದು ಎದುರುಗಡೆಯವರು ಹೆಂಗಿರ್ತಾರೆ ಅದ್ರ ಮೇಲೆ ನಾವು ಇರ್ತೀವಲ್ಲ. ಪರ್ಸ್ಪೆಕ್ಟಿವ್ ಇರ್ತೈತೆ ಅದು. ನೀವು ಯಾವಾಗೋ ಒಂದು ದಿವಸ ಮಾತಾಡ್ಬೇಕಾದ್ರೆ ನೀವೇನೋ ಬೇರೆ ಮೂಡ್ದಾಗಿರ್ಬೋದು, ಒಂದು 5 ಸೆಕೆಂಡ್ ಮಾತಾಡಿದಾಗ ಫುಲ್ ಕ್ಯಾರೆಕ್ಟರ್ ಜಡ್ಜ್ ಮಾಡಿಬಿಡ್ತಾರೆ. ಧನಂಜಯ್ ಅವರಿಗೆ ತುಂಬ ಸೊಕ್ಕು. ಅದಕ್ಕೆ ಅಂದ್ರೆ ಅದಕ್ಕಿಂತ ದೊಡ್ಡ ಸುಳ್ಳು ಜಗತ್ತಲ್ಲಿ ಯಾವುದೂ ಇಲ್ಲ. ಇದು ಕಟ್ ಮಾಡ್ರಿ. ಬಟ್ ಆ ಪರ್ಸೆಪ್ಷನ್ ಯಾವಾಗಲೂ ಇರ್ತೈತಿ. ಈಗ ಅದಕ್ಕಂದ್ರೆ ಈಗ ನಾನು ಆ್ಯಸ್ ಅ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ಟೈಮ್ ಇವ್ರಿಗೆ ಹೋಸ್ಟ್ ಮಾಡಿದಾಗ ಇವ್ರು ಹೆಂಗಿರ್ತಾರೆ, ಸ್ಟಾರ್ಸ್ ಹೆಂಗಿರ್ತಾರೆ ಗೊತ್ತಿಲ್ಲ. ಮೀಡಿಯಾ ಪರ್ಸೆಪ್ಷನ್ ಹೆಂಗಿರ್ತೈತಿ, ನಿಮ್ಮ 108 ಜನ ದೂರ ಇರ್ತಾರೆ, ದೂರ ಇರ್ಬೇಕು ನಿಮ್ಮಿಂದ, ಸ್ವಲ್ಪ ಹಿಂಗಿರ್ಬೇಕು. ಬಟ್ ಮನುಷ್ಯರಂತ ನೆನಪಾರ್ಬಿಡ್ತೇವೆ. ನೀವು ಹ್ಯೂಮನ್ಸ್, ನಿಮಗೂ ಇಮೋಷನ್ಸ್ ಇರ್ತವೆ, ನಿಮಗೂ ನಾರ್ಮಲಾಗಿ ಮಾತಾಡೋದು, ನೀವು ನಾರ್ಮಲಾಗಿ ಮಾತಾಡ್ತೀರಿ, ಹೊರಕೊಂಡು ಕಾಫಿ ಕುಡಿಯತ್ತಿದ್ರಿ, ಹಿಂಗೊಂದು ಇದಿರಂಗಿಲ್ಲ. ಆ ಪರ್ಸೆಪ್ಷನ್ ಚೇಂಜ್ ಆಗ್ಬೇಕಂದ್ರೆ ಆಫ್ಕೋರ್ಸ್ ಪರ್ಸನಲಿ ಮೀಟ್ ಆದಾಗ ಗೊತ್ತಾಕೈತಿ. ನೀವೆಲ್ಲರೂ ಲೈಮ್ಲೈಟ್ದಾಗ ಇರ್ತೀರಿ, ನಿಮಗೆ ಇನ್ನೂ ಭಾಳ ಎಫೆಕ್ಟ್ ಆಗ್ತದೆ ಅದು. ಯಾಕಂದ್ರೆ ನೀವೇನು ಒಂದು ಕಾಲು ಹೆಜ್ಜೆ ಈ ಕಡೆಯಿಂದ ಆ ಕಡೆ ಇಟ್ಟರೆ ಒಂದು ನ್ಯೂಸ್ ಆಗ್ಬಿಡ್ತೈತಿ. ಬಟ್ ಬೀಯಿಂಗ್ ಆ ಲೈಮ್ಲೈಟ್ದಾಗ ಇಟ್ಕೊಂಡೆ ಹೌ ಡಿಫಿಕಲ್ಟ್ ಈಸ್ ಇಟ್ ಟು ಬಿ ಯುವರ್ ಸೆಲ್ಫ್ ಆ್ಯಂಡ್ ಮ್ಯಾನೇಜ್ ದಟ್ ಮೀಡಿಯಾ ಪರ್ಸೆಪ್ಷನ್. ಯಾಕಂದ್ರೆ ನೀವು ಲೈಮ್ಲೈಟ್ದಾಗ ಅದೇರಂದ್ರೆ ನಿಮ್ಮ ಇಮೇಜು ಭಾಳ ಮ್ಯಾಟ್ರ್ ಆಕೈತಿ. ನೀವು ಹೆಂಗೆ ಜನರು ಬಂದು ಬರತ್ತೀರ ಅಂತೇಳಿ ಅದು ಬ್ಯಾಲೆನ್ಸ್ ಮಾಡೋಕ್ಕೆ. ಓಕೆ, ಡಾಲಿ ಅಂದ್ರೆ ಹಿಂಗೆ, ಪರಮ್ ಅವ್ರ ಹಿಂಗೆ, ಮೋಕ್ಷ ಹಿಂಗೆ. ಬಟ್
ವಾಟ್ ಈಸ್ ಬೀಯಿಂಗ್ ಪರ್ಸೀವ್ಡ್ ಔಟ್ ಸೈಡ್, ಅದು ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ? ನನಗೆ ತುಂಬ ತಲೆ ಕೆಡಿಸ್ಕೊಳ್ಳಿ ಇದ್ದಂಗೆ ಇದ್ಬಿಡೋದು ಅಷ್ಟೇ. ಏನಾದರೂ ಒಂದು ಬೇರೆ ಇಮೇಜ್ ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಅದೊಂದು ಕೆಲಸ, ಅದೇ ಒಂದು ಕೆಲಸದ ಥರ ಆಗುತ್ತೆ. ಸೊ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರ್ಬೇಕಾಗತ್ತೆ ಪ್ರತಿದಿನೂ. ಹೆಂಗಿದೀವಿ ಹಂಗೆ ಇದ್ಬಿಡೋದು. ಸೊ ಯಾರು ಹೆಂಗೆ ತೊಗೋಬೇಕು ಹಂಗೆ ತೊಗೊತಾರೆ. ಎಲ್ಲರ ಮುಂದೆ ಹೊಡಿಬೇಡ್ರಿ ಮತ್ತೆ ಹಿಂದೆ ಹೊಡೆದಂಗೆ. ಅದನ್ನ ನೀರೇನು ಅವ್ರಿಗೆ ನಮ್ಮ ಜೊತೆ ಸಮಸ್ಯೆ ಇದ್ರೆ ಅದು ನಮ್ಮ ಸಮಸ್ಯೆ ಅಲ್ಲ, ಅವ್ರ ಸಮಸ್ಯೆ ಅಷ್ಟೇ. ನಮಗೇನಿಲ್ಲ, ನಾವು ಯಾರು ಬಂದರೂ ತಪ್ಪಿಕೊಂಡು ಒಂದು ಮುತ್ತು ಕೇಳಿದ್ರು ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಪ್ರೀತಿಯಿಂದ. ಐ ಮೀನ್ ಹುಡುಗರ್ಗಮ್ಮ. ನಾನೇನು ಹೇಳಿಲ್ಲ, ಎಲ್ಲ ಕ್ಲಿಯರ್ ಮಾಡ್ಬೇಕಾಕೈತಿ. ಅಷ್ಟ ಕಟ್ ಮಾಡಿಬಿಡ್ತಾರೆ ಮತ್ತು ಅವ್ರು ಕಟ್ ಮಾಡ್ದಂಗೆ ಅವರು ಬೇಕಾದ್ರೆ ಕಟ್ ಮಾಡ್ತಾರೆ ಹೊರಗಿನವ್ರು. ಈಗ ನೀವು ಡೆಬ್ಯೂ ಆ್ಯಸ್ ಅ ಲೀಡ್ ಇನ್ ಮ್ಯಾಲೆ ನೀವು ಮತ್ತು ಲೈಮ್ ಲೈಟಿಗೆ ಬರ್ತೀರಿ. ಅದು ಅಫ್ಕೋರ್ಸ್ ಐ ಫೀಲ್ ಒಂದು ಲೈಫ್ ಒಮ್ಮೆ ಚೇಂಜ್ ಆದಂಗೆ ಫೀಲ್ ಆಕೆ ಸೋಷಿಯಲ್ ಮೀಡಿಯಾ ವೈಸ್. ಯಾಕಂದ್ರೆ ಒಮ್ಮೆ ಭಾಳ ಟೆನ್ಷನ್ ಬರ್ತೈತಿ, ನಿಮ್ಮ ಮೇಲೆ ಕಣ್ಣು ಭಾಳ ಬೀಳ್ತೈತಿ. ಆ್ಯಂಡ್ ಹಿಟ್ ಆಗಲಿ ಅಂತ ಅಂದ್ಕೊಂಡು ನೋಡಿ ಹಿಟ್ ಆದಾಗ ಮತ್ತೆ ಇನ್ನೂ ಜಾಸ್ತಿ ಜನ ಮಾತಾಡ್ತಾರೆ. ಸೊ ಅದು ಮೆಂಟಲ್ ಸ್ಟ್ರೆಸ್ ಇರ್ತೈತು, ಆರ್ ಹೌ ಡು ಯು ಥಿಂಕ್ ಆಫ್ ಡೀಲಿಂಗ್ ವಿತ್ ಆಲ್ ದಿಸ್ ಅಟೆನ್ಷನ್ ಅಟ್ ಒನ್ಸ್? ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಪ್ರಾಸೆಸ್. ನನಗೆ ತುಂಬ ಖುಷಿ ಇದೆ. ನನಗೆ ಐ ಆಮ್ ಡೂಯಿಂಗ್ ಸಮಥಿಂಗ್ ದಟ್ ಐ ಲವ್. ಸೊ ಪ್ರಾಬ್ಲಿ ಜಸ್ಟ್ ಗೋ ವಿತ್ ದ ಫ್ಲೋ, ಎಂಜಾಯ್ ಎವ್ರಿ ಮೂಮೆಂಟ್. ಇವ್ರದ್ದು ಆ ಟೀಸರ್ ರಿಲೀಸ್ ಇವೆಂಟಲ್ಲಿ ಇವ್ರದ್ದು ವಿಡಿಯೋ ಎಲ್ಲ, ಈ ಸಿನಿಮಾ ಹೀರೋಯಿನ್ ಇವರೇ ಅಂತೆಲ್ಲ ಹಾಕಿರೋ ವಿಡಿಯೋಗಳಿಗೆಲ್ಲ ಒಳ್ಳೆ ರಿಯಾಕ್ಷನ್ ಬಂದಿದೆ, ಒಳ್ಳೆ ವ್ಯೂಸ್ ಬಂದಿದೆ. ಜನರು ಪ್ರೀತಿ ತೋರಿಸ್ತಿದ್ದಾರೆ. ಭಾಳ ಡಿಪ್ಲೊಮ್ಯಾಟಿಕ್ ಆನ್ಸರ್ ಮಾಡತ್ತೆ. ಗೋ ವಿತ್ ದ ಫ್ಲೋ, ಐ ಆಮ್ ಎಂಜಾಯಿಂಗ್ ದ ಪ್ರೊಸೆಸ್. ಡಿಪ್ಲೊಮ್ಯಾಟಿಕ್ ಅಲ್ಲ, ದಿಸ್ ಇಸ್ ವಾಟ್ ಟೆಲಿಪ್ರಾಂಪ್ಟರ್ ಇದ್ದಂಗೆ ಅನ್ಸತ್ತೆ ನಂಗೆ. ಮುಂದೆಲ್ಲ ಹಿಂಗೆ ಓದಿ ಹೇಳತ್ತಾರೆ ಅಂತ ಹೇಳಿ ಅವ್ರಿಗೆ ಒಂದು ಲೈನ್ ಕೊಡ್ರಲ್ಲ. ಈಗ ಅದು ಥ್ರೋ ಬರಂಗಿಲ್ಲ ಅಂತ ಹೇಳಿದ್ರಲ್ಲ, ನೋಡೋದೇ ಇರ್ತದೆ. ಒಂದು ಲೈನ್ ಹೇಳಿದ್ರೆ ಅದು ಆಕ್ಟ್ ಮಾಡಿಸ್ತೀವಿ. ಇದು ಕರೆಕ್ಟ್ ಇದೆ, ಇದು ಬೇಕು ಅಂತ ನಾನು ಅದೇ. ಈಗ ನೀವೊಂದು ಇಲ್ಲ ಅಂತ ಅವರು ಡೈಲಾಗ್ ಕೊಡ್ರಿ. ಅಲ್ಲ, ಇವಾಗ ನಾನು ಆಕ್ಟ್ ಮಾಡ್ತಿಲ್ಲ, ನಾನು ಹೇಗಿದ್ದೀನಿ ಹಾಗೆ ಇದ್ದೀನಲ್ಲ. ಸೊ ಆಕ್ಟ್ ಮಾಡುವಾಗ ಏನಾಗುತ್ತೆ, ಅದು ಆ ಎಮೋಷನ್ನ ಫೀಲ್ ಮಾಡಿದಾಗ ಪ್ರಾಬ್ಲಿ ಎಮೋಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರೋದ್ರಿಂದ ಥ್ರೋ ಬರಲ್ವಾ ಏನೋ. ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಟಿಪ್ಸ್ ಕೊಡ್ರಲ್ಲ. ಅಂಡ್ ಆಲ್ಸೋ ಇದೊಂದು ಫಸ್ಟ್ ಲೈವ್ ಸಿಂಗ್ ಸೌಂಡ್ ಆಗಿ ರೆಕಾರ್ಡ್. ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ನನಗೂ. ಬಿಫೋರ್ ವಿ ಗೋ ಹೆಡ್, ನೀವು ಟಿಪ್ಸ್ ಕೊಡೋಕ್ಕಿಂತ ಮುಂಚೆ ಸಿಂಗ್ ಸೌಂಡ್ ಅಂದ್ರೆ ಏನಂತ ಫಾರ್ ದ ಜನರಲ್ ಆಡಿಯನ್ಸ್ ಒಮ್ಮೆ, ಬಿಕಾಸ್ ನಾಟ್ ಎವ್ರಿಬಡಿ ನೋಸ್ ಅ ಟೆಕ್ನಿಕಾಲಿಟಿ. ಸಿಂಗ್ ಸೌಂಡ್ ಫಿಲ್ಮ್ ಅಂದ್ರೆ ಏನೇ ಅಂದರೆ ನಾವು ಲೈವಲ್ಲಿ ರೆಕಾರ್ಡ್ ಮಾಡೋದು ಸಿಂಕ್ ಸೌಂಡ್. ಅಂದರೆ ಅಲ್ಲೇ ಆಗಿರೋದನ್ನು ನಾವು ರೆಕಾರ್ಡ್ ಮಾಡಿ ಅದನ್ನೇ ಫೈನಲ್ ತಗೊಂಡೋಗೋದು, ಅದು ಸಿಂಕ್ ಸೌಂಡು. ಸೊ ನನಗೆ ಯಾವಾಗಲೂ ಈ ಸಮಸ್ಯೆ ಆಗೋದು ಅಂದರೆ, ನಾನು ಪ್ರೊಮೋ ಶೂಟ್ ಮಾಡುವಾಗ ಟಿ ವಿಯಲ್ಲೂ ಕೂಡ ಯಾವುದೇ ವಿಷಯನ ಡಬ್ ಮಾಡಿದಾಗ ನನಗೆ ಅದಕ್ಕೊಂದು ಸಣ್ಣ ಆರ್ಟಿಫಿಷಿಯಾಲಿಟಿ ಬಂದುಬಿಡುತ್ತೆ ಅಂತ, ಸ್ವಲ್ಪ ಕೃತಕ ಅಂತ ಅನ್ಸತ್ತದು ಅಂತ ನನಗೊಂದು ಫೀಲ್ ಆಗೋದು, ನನಗೊಂದು ಒದ್ದಾಟ ಆಗೋದು. ಆ ಕಾರಣಕ್ಕೆ ಅದನ್ನು ಡಿಫೀಟ್ ಮಾಡೋಕ್ಕೆ ನಾನು ಸಿಂಗ್ ಸೌಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ತುಂಬ ಜನ ಎದುರಿಸಿದ್ರು ಕೂಡ. ಅಂದರೆ ಓಕೆ, ಸೌಂಡ್ ಪ್ರಕಾರವೂ ಟೇಕ್ ಓಕೆ ಆಗಬೇಕು, ಜೊತೆಗೆ ಜನ್ರೇಟರ್ ನೀನು 100 ಮೀಟ್ರ್ ದೂರ ನಿಲ್ಲಿಸ್ಬೇಕು, ಈ ಥರದ್ದೆಲ್ಲ ಒಂದು 10-6 ವಿಷಯ ಇದೆ. ಅದು ಸ್ವಲ್ಪ ಮಟ್ಟಿಗೆ ಆ್ಯಕ್ಚುಲಿ 4ರಿಂದ 5 ದಿನ ಎಕ್ಸ್ಟ್ರಾ ಶೂಟ್ ಮಾಡಿದೆ ಅಂತ ಅನ್ನಿಸ್ತು. ಆದರೆ ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ, ಏನಂದರೆ ಆರ್ಟಿಸ್ಟ್ಗಳು ಕರೆಕ್ಟಾಗಿ ಲೈನ್ ಕಲ್ತ್ಕೊಂಡಿರ್ತಾರೆ. ಅವರು ಡಬ್ಬಲ್ ನೋಡ್ಕೋತೀನಿ ಅಂತ ಬಿಡಂಗಿಲ್ಲ, ಅಲ್ಲೇ ಪರ್ಫಾರ್ಮು ಮಾಡ್ತಾರೆ. ಆವಾಗ ಎದುರಿಗಿರುವವರು ಬೆಟರ್ ಪರ್ಫಾರ್ಮ್ ಮಾಡ್ತಾರೆ. ತುಂಬ ಅಡ್ವಾಂಟೇಜ್ಗಳು ಇವೆ. ಆ ಥರ ಇಲ್ಲಿ 4-5 ದಿನ ಎಕ್ಸ್ಟ್ರಾ ಕೆಲಸ ಆಗಿದ್ದು ಅಲ್ಲಿ ಬರುವ ಲಾಭದಲ್ಲಿ ಅಲ್ಲಿದ್ದಲ್ಲಿಗೆ ಆಗುತ್ತೆ ಅಂತ ನಂಬಿದ್ದೀನಿ. ಈ ಸಿನಿಮಾದಲ್ಲಂತೂ ಅದು ಸೌಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಕೇಳಿಸ್ತಾ ಇದೆ. ಅಂದರೆ ಡಬ್ಬಾದಾಗ ಬರುವ ಒಂದು ಕೃತಕತೆಯನ್ನು ಮೀರಕ್ಕೆ ಸಾಧ್ಯ ಆಗಿದೆ. ಫಾರ್ ಎಕ್ಸಾಂಪಲ್ ಸಂಬಡಿ ಲೈಕ್ ಡಾಲಿ ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಕೆಲವು ಅಂದರೆ ಯಾವುದೇ ಸೌಂಡ್ ಸಿನಿಮಾದಲ್ಲೂ ಕನಿಷ್ಠ 10-15% ನೀವು ಈಗ ಟ್ರಕ್ಕಲ್ಲಿ ಹೋಗೋದನ್ನು ಶೂಟ್ ಮಾಡುವಾಗ ಟ್ರಕ್ ಸೌಂಡು ಬಂದುಬಿಟ್ಟಿರುತ್ತೆ, ಅದನ್ನು ನಾವು ಡಬ್ ಮಾಡಲೇಬೇಕಾಗತ್ತೆ. ಆ ಥರ ಒಂದು ಕೆಲವು ಲೈನ್ಗಳನ್ನು ನಾವು ಡಬ್ ಮಾಡಿಸಿದ್ವಿ. ಆ ಡಬ್ ಆಗಿದ್ರಲ್ಲೂ ನನಗೆ ಭಾಳ ಆಶ್ಚರ್ಯ ಆಯಿತು, ಎಷ್ಟು ಲೀಲಾಜಾಲವಾಗಿ ಅವರು ಡಬ್ ಮಾಡಿದರು ಅಂತ. ಇದು ತುಂಬ ಕಷ್ಟದ ವಿಷಯ ನನ್ನ ಪ್ರಕಾರ. ನನಗಂತೂ ಯಾರೂ ಕೇಳಲಿಲ್ಲ, ಅದು ಹೆಂಗೆ ಅಂತ ನನಗೆ ಹೇಳ್ಕೊಟ್ಬಿಡು ಅಂದರೆ ಸತ್ತೇ ಹೋಗಿರೋದು ನಾನು. ನಿಜವಾಗಿ ಅಷ್ಟು ಕಷ್ಟ ಇದೆ ಅದು, ಅದನ್ನು ಮತ್ತೆ ರಿಪೀಟ್ ಮಾಡೋದು. ಅವರು ಸೂಪರಾಗಿ ಮಾಡಿದರು ಅದನ್ನು. ಅದೊಂದು ವಿಷಯ ಹೇಳಲೇಬೇಕು ನನಗೆ, ಅವರಿಗೂ ಹೇಳಿಲ್ಲ ಇದು. ಅವತ್ತು ಅದನ್ನು ಫುಲ್ ಆರಾಮಾಗಿ ಮುಗಿಸ್ಬಿಟ್ರು. ಮತ್ತು ನಾವು ಮಿಕ್ಸಿಂಗಲ್ಲಿ ಅದನ್ನು ನೋಡುವಾಗ ಇದು ಸಿಂಕ್ ಯಾವುದು ಡಬ್ ಯಾವುದು ನಾನು ಕನ್ಫ್ಯೂಸ್ ಆಗ್ತಾ ಇದ್ದೀನಲ್ಲ ಅಂತ ಒಂದು ಆ ಮಟ್ಟಕ್ಕೆ ಆಯ್ತು ಅದು. ಸಿ ದಟ್ಸ್ ಅನ್ ಆರ್ಟ್.
ಸಿಂಗ್ ಸೌಂಡ್ ಇದ್ದಾಗ ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಪ್ರಿಪ್ರೇಷನ್ಸ್ ಇರಲೇಬೇಕು. ಈಗ ಡಬ್ಬಿಂಗಲ್ಲಿ ಏನು ಗೊತ್ತಾ, ನಾವು ಕೆಲವೊಂದು ತಪ್ಪುಗಳಾದ್ರೂ ತೊದಲಿದ್ರೆ ಇನ್ನೊಂದು ಮತ್ತೊಂದು ಎಲ್ಲ ಹೆಂಗಿದ್ರೆ ಆಮೇಲೆ ಸ್ಟುಡಿಯೋದಲ್ಲಿ ಮತ್ತೆ ವಾಪಸ್ ಡಬ್ ಮಾಡ್ತೀವಲ್ಲ, ಅಲ್ಲಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಟೇಕ್ ಓಕೆ ಅಂತ ಬಂದ್ಬಿಡ್ತೀವಿ. ಸಿಂಗ್ ಸೌಂಡ್ ಇದ್ದಾಗ ಹಂಗೆ ಆಗಲ್ಲ. ಪ್ರತಿಯೊಂದು ಮಾತು ಪದ ಎಲ್ಲದೂ ತುಂಬ ಪ್ರಿಪೇರ್ ಆಗಿ ಹೋಗಿ ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ ಎಲ್ಲರೂ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಒಬ್ಬರು ತಪ್ಪು ಮಾಡಿದ್ರೂ ಮತ್ತೆ ಅದನ್ನು ರಿಪೀಟ್ ಮಾಡಬೇಕು. ಆ ಥರ ಚಾಲೆಂಜಸ್ ತುಂಬ ಇರುತ್ತೆ ಸಿಂಗ್ ಸೌಂಡಲ್ಲಿ. ಅದನ್ನು ಕೋಟಿಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅಚೀವ್ ಮಾಡಿದ್ದಾರೆ. ಈಗ ಟಿಪ್ಸ್ ಕೊಡ್ರಿ. ಏನು ಟಿಪ್ಸ್ ಕೊಡ? ಅದೇ ಇಮೋಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿ ಅವ್ರು ಟಿಪ್ಸ್ ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಏನು ಟಿಪ್ಸ್ ಕೊಡೋದು? ಅದು ಹೇಗೆ ದಾಟಿ ಬರಬೇಕು ಆ ಫೇಸ್? ಯಾವ ಫೇಸ್? ಅದೇ ಇಮೋಷನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಆಗಿ ಡೈಲಾಗ್ ಥ್ರೋ ಬರಂಗಿಲ್ಲ. ಈಗ ಅರ್ಜುನ್ ಹೇಳಬೇಕಪ್ಪ ಸೂಪರ್ ಆಗಿದೆ ಸೌಂಡು ಅಂತ, ನಿಮಗಂತೂ 1000 ಸಾರಿ ಹೇಳಿದ್ದಾರೆ. ಹಾಗೆ ಇವಳು ಪರ್ಫಾರ್ಮ್ ಮಾಡಿದಾಗ ಸೂಪರ್ ಆಗಿದೆ ಅಂತ ನಮ್ಮ ಅರ್ಜುನು ಜಯಂತು ಬಂದು ನಿಮಗೆ ಹೇಳೋಕ್ಕಾಗಬೇಕು. ಹಂಗೊಂದು ಟಿಪ್ಸ್ ಕೊಡಿ. ಅದೇ ಈಗ ಹೆಂಗೆ ಮಾತಾಡ್ತಿದ್ರಲ್ಲ ಹಂಗೆ ಮಾತಾಡಬೇಕು. ಖುಷಿ ಇರೋ ಸೀನಲ್ಲಿ ಬರುತ್ತೆ ಥ್ರೋ, ಎಮೋಷನಲ್ ಸೀನಲ್ಲೂ ಬರುತ್ತೆ. ಹಾಂ ನೋಡ್ರಿ, ಅವ್ರಿಗೆ ಬರ್ತೈತೆ. ಅವರಿಗೆ ಒಂದು ಇಮೋಷ್ನಲ್ ಲೈನ್ ಹೇಳ್ರಲ್ಲ ಅವ್ರಿಗೆ ಯಾವ್ದಾರ ಒಂದು. ಅಯ್ಯೋ ಪ್ಲೀಸ್ ಒಂದು ಆಡಿಷನ್ ಮಾಡ್ಬೇಕು. ಕರೆ ಒಂದು ಇಮೋಷ್ನಲ್ ಡೈಲಾಗ್ ಏನು ಹೇಳೋಣ? ಏನು ಕರೆ ಮಾಡೋಣ, ನಾ ಸೀರಿಯಸ್ ಅದೀನಿ. ಒಂದು ಬಿಗ್ ಟ್ರಯಲ್ ಮಾಡೋಣ. ಹೇಳಿ ಒಂದು ಇಮೋಷ್ನಲ್ ಲೈನ್ ನೀವೇ ಹೇಳ್ರಿ ಸರ್. ಒಂದು ಲೈನ್ ಕೊಡೋದಾ? ಒಂದು ಲೈನ್ ಕೊಡ್ರಿ ಅವ್ರಿಗೆ, ಇಮೋಷ್ನಲ್ ಲೈನ್. ಅದವ್ರ ಆ ಥ್ರೋ ಪ್ರಕಾರ, ಸಿಂಗ್ ಸೌಂಡ್ ಪ್ರಕಾರ ಅವ್ರು ಇವತ್ತು ಹೇಳ್ತಾರೆ. ಯಾವ ಸೀನ್ ತಗೊಳ್ಳೋಣ? ಸೊ ಯಾವುದೋ ಆಡಿಷನ್ ಆಯಿತು ಆ ಸೀನೇ ತಗೊಳ್ಳೋಣ. ಹಾಂ, ನನಗೆ ಏನಾದರೂ ಸಮಸ್ಯೆ ಇದೆಯಾ? ನನ್ನ ತಲೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಹೇಳ್ರಿ. ಅಯ್ಯೋ ಎಲ್ಲರೂ ಹೆಂಗ್ ವೇಟ್ ಮಾಡ್ತಿದ್ದಾರೆ ನೋಡಿ, ನಾನೇನೋ. ಎಸ್ ಓಕೆ, ಇದು ಯಾವ ಆಕ್ಚುಲಿ ಸರ್? ಇಲ್ಲ, ಇದು ಬೇಡ, ಇದು ಬೇಡ. ಯಾವುದಕ್ಕೆ 14 ಟೇಕ್ ಆಯ್ತು ಅದನ್ನೇ ಹೇಳ್ಬೇಡ. ಯಾವುದಕ್ಕೆ 14 ಟೇಕ್ ಆಯ್ತು ಅದನ್ನೇ ಹೇಳ್ಬೇಡ. ಇದು ನನ್ನ ಊರು, ನನ್ನ ಮನೆ, ಇಲ್ಲಿ ನನ್ನ ಮದುವೆ ನಡೀತಾ ಇದೆ, ಎಲ್ಲ ಚೆನ್ನಾಗಿದೆ, ಆದರೆ ಎಲ್ಲರೂ ನನ್ನವರೇ ಇದ್ದಾರೆ ಅಷ್ಟೆ. ಆದರೆ ಇಲ್ಲಿ ನೀವು ಮಾತ್ರ ನನ್ನವರು ಅಂತ ಅನ್ನಿಸ್ತಿದೆ ಅಷ್ಟೇ. ಈಗ ಫಸ್ಟ್ ಡೈಲಾಗ್ ಟ್ರೈ ಮಾಡ್ತೀನಿ. ಇದೇನೋ ಚಲೋ ಬಂದ್ರೆ ಇದು ಆಡಿಯೋ ಫಿಲ್ಮ್ ಹಾಕ್ಸೋಣ, ಕಳಿಸ್ತೀನಿ. ಇದು ಬರೀ ವಾಯ್ಸ್ ಟೆಸ್ಟಿಂಗ್ ವಿತ್ ಆಕ್ಟಿಂಗ್? ವಿತ್ ಆಕ್ಟಿಂಗ್. ಓಕೆ, ನೀವು ಕೊಟ್ಟಿನಾ ಸರ್? ಅಲ್ಲ, ಅವರಿಗೆ ಅಲ್ಲ, ಓಕೆ, ಆ ಕಡೆ ಹಿಂಗೆ ಇತ್ತು ಪೊಸಿಷನ್ ಕೂಡ. ಹೆಂಗ್ ಕುಂತಾರ ಹೇಳ. ಇದು ನನ್ನೂರು, ನನ್ನ ಮದುವೆ. ಸಾರಿ, ವಾಯ್ಸ್ ಕಡಿಮೆ. ಇದು ಏನು ಡೈಲಾಗು? ಇದು ನನ್ನೂರು, ನನ್ನ ಮನೆ, ನನ್ನ ಮನೆ, ನನ್ನ ಮದುವೆ, ನನ್ನ ಹುಡುಗ, ನನ್ನ ಹುಡುಗ, ನನ್ನ ಮದುವೆ. ಓಕೆ, 4 ಸಾಕು. ಹಾಂ, ಇದು ನನ್ನೂರು. ಹೋಯ್ತು ಇದು ಎಮೋಷನಲ್ ನೋಡಿ. ಈಗ ಬಿಗ್ ಎಮೋಷನಲ್. ಇದು ಲೈಕ್ ಇದು ನನ್ನೂರು, ನನ್ನ ಮದುವೆ, ನನ್ನ ಹುಡುಗ, ಆದರೆ ಯಾರು ನನ್ನವರಲ್ಲ ಅಂತ ಅನ್ನಿಸ್ತಿದೆ. ನೀವು ಒಬ್ಬರೇ ನನ್ನವರು ಅಂತ ಅನ್ನಿಸ್ತಿದೆ. ಅದು ಹಂಗೆ ಬರುತ್ತಲ್ಲ. ಇದನ್ನು ಜೋರಾಗಿ ಹೇಳಿದ್ರೆ ಅದು ನಂಗೆ ಎಮೋಷನ್ ಹೊರಟೋಗುತ್ತೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಂತ ನಂಗೆ ಅನ್ಸುತ್ತೆ. ಅವ್ರ ಕಡೆ ಹೇಳ್ಸೋಣ, ಅವ್ರ ಥ್ರೋ ಚಲೋ ಐತಂದ್ರೆ. ನನಗೆ ಅದು ಸೀರಿಯಸ್ಲಿ ಬರಲ್ಲ ಸರ್. ಅದು ಯಾಕೋ ಆ ಪಿಚ್ನ ಹೈ ಮಾಡೋಕ್ಕೆ ನನ್ನ ಎಮೋಷನಲ್ ಅಂದರೆ ಫುಲ್ ವಾಯ್ಸ್ ಡೌನ್ ಇರುತ್ತೆ. ಅಣ್ಣ ನೀವು ಹೇಳ್ರ ಡೈಲಾಗ್, ನಿಮ್ಮ ಥ್ರೋ ಚಲೋ ಐತಂದ್ರೆ. ಇದು ನನ್ನೂರು, ನನ್ನ ಮದುವೆ, ನನ್ನ ಜನ. ಬೇಸ್ ಇದು ಲೋ ಇದೆ ತಾನೇ ಸರ್? ಇದು ಲೋ ಇದೆ ಸರ್. ಯಶವಂತ್ ಯಾರ್ದು ಕರೆಕ್ಟ್ ಐತೆ? ನಿಮ್ಗೆ ಕೋಟಿ ಟೀಸರ್ಲಿ ಏನು ಇಷ್ಟ ಆಯ್ತು? ನನಗೆ ಗೋಣಿಚೀಲ ಹಿಂಗೆ ಕಟ್ಟಿಟ್ಟೆ 31 ಲಕ್ಷ ಬರೆದೆ ಒಗದು ಹೋಗ್ಕರ್ದೆ ಅಂತ ಟೈಪ್ ನೋಡಿದ್ರೆ ನಾ ಪೋಸ್ಟರ್ ಭಾರಿ ಇತ್ತು. ನಂಗೆ ಆ್ಯಕ್ಚುಲಿ ಪೋಸ್ಟರ್ ಭಾಳ ಅಟ್ರಾಕ್ಟಿವ್ ಅನ್ಸುತ್ತೆ. ಹಿಂಗೆ ಬಂದಾಗ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬಂದಾಗ ಐ ಲಿಟ್ರಲಿ ಪಾಸ್. ಅಂದರೆ ನಾವು ಈ ಫೀಲ್ಡ್ದಾಗ ಇರ್ತೇವಲ್ಲ, ನಾವು ಸ್ವಲ್ಪ ಡೀಟೇಲಿಂಗ್ ನೋಡ್ತೇವೆ. ಲೈಕ್
ಬ್ಯಾಲೆನ್ಸ್ ಅದ್ರದ್ದು ಪೋಸ್ಟರ್ ಬ್ಯಾಲೆನ್ಸ್ ಆ್ಯಂಡ್ ಎವ್ರಿಥಿಂಗ್ ಭಾಳ ಸೊ ಕಣ್ಣು ಇಸ್ ವೆರಿ ಎಕ್ಸ್ಪ್ರೆಸಿವ್. ಸಾಲ ಮಾಡಿ ಬಡ್ಡಿ ಕಟ್ಟಿರೋದೆಲ್ಲ ಇದೆಯಾ ಜೀವನ? ಹೌದು, ಮತ್ತೆ ಆ ಥರ ಯಾರು ಬಂದು ತಗೊಂಡು ಹೋಗಿಲ್ವಾ? ಅಷ್ಟು ಇಲ್ಲ, 31 ಮುಡ್ಸಿಲ್ಲ. ಸ್ಕಂದ, ನಿಮ್ಗೆ ಈ ತರ ಸಿನಿಮಾಗಳು ಬಂದಾಗ ಹೆಂಗೂ ಜನ ಅಂತೂ ನಿಮ್ಗೀಗ ನೀವು ಹ್ಯಾಪನಿಂಗ್ ಈ ತರ ಮಾಡ್ತಾ ಇರ್ತೀರಾ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾ ಇರ್ತೀರಾ. ಸೊ ಈಗ ಹಿಂಗ್ ಕೋಟಿ ಅಂತ ಒಂದು ಸಿನಿಮಾ ಬರುತ್ತೆ, ಈ ನನ್ನ ಮಕ್ಕಳು ನನ್ನ ಕೈಗೆ ಬರಬೇಕು ಅಂತ ಹಿಂಗೆ ಅನ್ಸುತ್ತಾ, ಅಥವಾ ಇವ್ರು ಬಂದ್ರೆ ಮಾಡಲ್ಲ ಅಂತ ಏನಾದ್ರು ಕೆಲವು ಸಿನಿಮಾಗಳ ಬಗ್ಗೆ ಅನ್ಕೋತೀರಾ, ಅಥವಾ ಇದೊಂದು ಸಿನಿಮಾ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಏನ್ ಅನ್ಸತ್ತೆ ನಿಮ್ಗೆ? ಆ್ಯಕ್ಚುಲಿ ನನಗೆ ಒಂದಿಷ್ಟು ಸಿನಿಮಾ ಹಿಂಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಎಲ್ಲ ಸೇರಂಗಿಲ್ಲ, ಎಲ್ಲಾರ್ದು ಟೀಸರ್ ಇದು ಎಲ್ಲ ಸೇರ್ಬೇಕಂತಿಲ್ಲ. ಬಟ್ ಕೋಟಿ ಎಕ್ಸೈಟಿಂಗ್ ಅನ್ನಿಸ್ತು. ನಾನು ಆನೆಸ್ಟ್ಲಿ ನೋಡ್ಬೇಕಾರೆ ಇವತ್ತು ಕುಂತಿರಂತ ನೀವು ಹೆಂಗೆ ಹೋಗಳಿದ್ರೆ ನಾನು ಹಂಗಲ್ಲ ಆ್ಯಕ್ಚುಲಿ. ಬಟ್ ಇಟ್ ವಾಸ್ ನಂಗೆ ಏನು ಚಲೋ ಅನ್ನಿಸ್ತು ಅಂದ್ರೆ ಭಾಳ ನಾರ್ಮಲ್ ಸೀನ್ಸ್ ಇದ್ದು. ಟೀಸರ್ ಅಂತೇಳಿ ಭಾಳ ಎಕ್ಸೈಟಿಂಗ್ ಮಾಡ್ತಾರೆ, ಜಿಂಗ್ 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 ಹಿಂಗೆಲ್ಲ ಪಲ್ಟಿ ಗಿಲ್ಟಿ ಹೊಡೆದೆ. ಬಟ್ ನಂಗೆ ಕನೆಕ್ಟ್ ಆಗುತ್ತೆ ಸ್ವಲ್ಪ ಹಿಂಗೆ ಮಾತಾಡಿದ್ದ ಲಾಸ್ಟ್ ತನ. ಓಕೆ, ಕತ್ತಿ ಇದಿರ್ಬೋದು, ಸಾಲ ಬಡ್ಡಿ, ಒಬ್ಬ ಏನೋ ತ್ರಾಸು ಕೊಡತ್ತಾನೆ, ಸುಪಾರಿ ಅವೆಲ್ಲ ಮಾತಾಡಿದ್ದೆ. ಬಟ್ ನೀವು ಹೇಳ್ದಂಗೆ ಒಂದು ಹಿಂಗೆ ಮಾಡಬಾರ್ದಂತಂಗೆ ಎಂದೂ ಅನ್ಸಂಗಿಲ್ಲ. ಯಾಕಂದ್ರೆ ನಾ ಮೂವಿ ಪ್ರಮೋಷನ್ ಅಂತ ಅಪ್ರೋಚ್ ಮಾಡಂಗೇ ಇಲ್ಲ. ನನಗೆ ಜನರು ಮೀಟ್ ಆಗೋದೈತಿ. ಯಾಕೆ ಕಲಾವಿದ ಮತ್ತು ಅವ್ರು ಮಾಡಿ ಸಿನಿಮಾಗೆ ಆಲ್ವೇಸ್ ಮ್ಯಾಚ್ ಆಗ್ಬೇಕಂತಿಲ್ಲ. ಯಾಕಂದರೆ ಫ್ಲಾಪ್ ಆಗಿರ್ತಾವೆ ನಿಮ್ಮ ಇವನು ಎವ್ರಿ ಫಿಲ್ಮ್ ಹಿಟ್ ಆಗಂಗಿಲ್ಲ. ಬಟ್ ಹಂಗಂತೇಳಿ ಧನಂಜಯ ಅವರು ಅವ್ರ ಜೊತೆ ಮಾತಾಡೋಕೆ ನಂಗೆ ಅವ್ರ ಕಡೆ ಕಥೆಗಳು ಭಾಳ ಇರ್ಬೋದು, ನಂಗೆ ಅದು ಎಕ್ಸೈಟ್ ಮಾಡ್ತಾವೆ. ಓನ್ಲಿ ಮೂವೀಸ್ ಇಸ್ ನಾಟ್ ದ ಓನ್ಲಿ ಥಿಂಗ್ ದಟ್ ಅಟ್ರಾಕ್ಟ್ಸ್ ಮೀ ಟು ಡೂ ಅ ಪಾಡ್ಕಾಸ್ಟ್. ಯು ಆರ್ ಬೀಯಿಂಗ್ ಮಾಡಸ್ಟ್ ಅಲ್ಲ, ನಾ 81 ಎಪಿಸೋಡ್ ಮಾಡೀನಿ, ಚೆನ್ನಾಗಿ ಗೊತ್ತೈತೆ ಏನು ಮಾಡ್ತೇನೆ ನಾನು. 81 ಎಪಿಸೋಡಲ್ಲಿ ಎಷ್ಟು ಕೋಟಿಗೆ ಇದ್ದಿದ್ದೀರಾ? ಐ ಮೀನ್ ದುಡ್ದಿದ್ದೀರಾ? ಓಕೆ ಫ್ರೆಂಡ್ಸ್, ಬಾಯ್. ಅಲ್ಲ, ಈಗ ಎಲ್ರಿಗೂ ಒಂದು ಕೋಟಿ ದುಡಿಬೇಕು ಅಂತ. ಈಗ ನನಗಂತೂ ಈಗ ನನ್ನ ಸ್ಕೂಲಲ್ಲಿ ಐ ಮೀನ್ ಈಗ ನಾನು ನನ್ನ ಫ್ರೆಂಡು ದಯಾನಂದ್ ಅಂತ ಒಬ್ಬ ಇದ್ದ, ನಮ್ಮ ಮನೆ ಎದುರುಗಡೆ ಕಟ್ಟೆ ಇತ್ತು. ಅಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದು ನಾವು ಹೈಸ್ಕೂಲಲ್ಲಿ ಅಥವಾ ನಮ್ಮ PU ಡೇಸಲ್ಲಿ ಸಿಕ್ಕಾಗ ಯಾವಾಗಲೂ ಮಾತಾಡಿರ್ತಾಯಿದ್ದು. ಅವನೇನಂದ್ರೆ ಯಾವಾಗಲೂ ದುಬೈಗೆ ಹೋಗ್ಬಿಡ್ತೀನಿ, 1 ಕೋಟಿ ದುಡ್ಕೊಂಬಂದ್ಬಿಡ್ತೀನಿ, ನಾನು ಆ್ಯಕ್ಟರ್ ಆಗಬೇಕು. ಸೊ ಹಿಂಗೆ ಆಮೇಲೆ ಸುಮ್ಮನೆ ಮಾತಾಡ್ತಾ ಈಗ ಅಯ್ಯೋ ಅವ್ನು ಯಾರೋ ಕಾರಲ್ಲಿ ಹೋಗ್ತಾ ಇದ್ದಾನಲ್ಲ, ಅವನು 1 ಕೋಟಿನ ನನಗೆ ಬೇಡ ತಗೊಳ್ರೆ ಇಟ್ಕೊಳ್ರಿ ಅಂತ 1 ಕೋಟಿ ಕೊಟ್ಟೋಗ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ಸೊ ಹಿಂಗೆ 1 ಕೋಟಿ ಸಿಕ್ಬಿಟ್ರೆ ದಾರಿಲಿ ಹೋಗ್ತಾ ಹಿಂಗೆಲ್ಲ ಯಾವಾಗಲೂ ಅಂದ್ಕೊಂಡಿರ್ತೀವಲ್ಲ, ಹಾಗೆ ನಿಮಗೆ ಆ ಕೋಟಿ ದುಡಿಬೇಕು ಅಥವಾ ಕೋಟಿ ದುಡ್ದಿರೋದು ಕತೆ ಯಾರಿಗೂ ಗೊತ್ತಿಲ್ಲ. 1 ಕೋಟಿ ದುಡ್ದುಬಿಟ್ಟಿದ್ದೀರಾ? ಏನಾದ್ರು ಒಂಚೂರು ಕತೆ ಇದ್ರೆ ಯಾರಿಗೂ ಗೊತ್ತಿಲ್ಲ, ಯಾವ ಲೆವೆಲ್ಗೆ ನನಗೂ ಗೊತ್ತಿಲ್ಲ. ಪಾಡ್ಕಾಸ್ಟ್ ಮಾಡಿಕೊಂಡು ಇದು ಎಲ್ಲ ನೋಡಿ, ಈ ಥರದ ಒಂದು ಸ್ಟುಡಿಯೋ ಕಟ್ಕೊಂಡು ಎಲ್ಲ ಅಂದರೆ ಡೆಫಿನೆಟ್ಲಿ ನಮ್ದಲ್ಲಿದೆ 1 ಕೋಟಿ. ಆಡಿಯೋಗ್ರಾಫ್ ಸ್ಟುಡಿಯೋಸ್ ಗೈಸ್ ನೆರಳು ಕೊಟ್ಟಿದ್ದಾರೆ ನನಗೆ, ತುಂಬ ಒಳ್ಳೆಯವರು. ಹಿಂಗಾದ್ರೆ ಕೋಟಿ ದುಡಿತೇವಂತಲ್ಲ, ಹಿಂಗೊಮ್ಮೆ ಹಿಂಗೆ ಅಕೌಂಟ್ದಾಗ 10 ರೂಪಾಯಿ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡೋಣ, ಕೆಫೆ ಕಟ್ಟೋಣ, ಹೆಂಗೆ ಬರ್ತಾರೆ ಏನು ಮಾಡ್ತಾರೆ 10 ರೂಪಾಯಿಲಿಂದ ಇನ್ವೆಸ್ಟ್ ಹೆಂಗೆ ಮಾಡ್ತೇನೆ ಗೊತ್ತಿಲ್ಲ. ಆದರೆ ನಾವು ಆ್ಯಕ್ಚುಲಿ ನಾವು ಹಂಗೆಲ್ಲ ಐಡಿಯಾಸ್ ಮಾಡ್ಬೇಕಾರೆ ಎಲ್ಲ ಎಷ್ಟು ಕನ್ವೀನಿಯಂಟ್ ಯೋಚನೆ ಮಾಡಿಬಿಡ್ತೇವೆ. ನೀವು ಹೇಳ್ದಂಗೆ ಯಾರೋ 1 ಕೋಟಿ ರೂಪಾಯಿ ನಂಗೆ ಬ್ಯಾಡ್ ಅಂತ ಹೋಗ್ತೋಗ್ಬಿಟ್ಟು ಎಲ್ಲ ಕೆತ್ತದೆ. ಕನಸುಗಳು ಹಂಗೆ ಇರ್ತಾವೆ, ಸಣ್ಣವರಿದ್ದಾಗ ಹಂಗೆ ಇರ್ತೇವೆ. ಇವು ರಿಯಾಲಿಟಿ ಮಾಡ್ಕೊಂಡ್ರೆ, ಬಟ್ ನಾವಿನ್ನೂ ಪ್ರೊಸೆಸ್ ಆಗೋದು. ನೀವು ಮಾಡ್ಕೊಂಡ್ರೆ ನೀವು ಗೊತ್ತಿಲ್ಲ, ನಾ ಅಂತೂ ಇಲ್ಲ. ಅವ್ರು ಹುಡ್ತಾನೆ ಕೋಟಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಹೌದೌದು, ಕೋಟಿ ಇರೋ ಮನೇಲೆ ಹುಟ್ಟಿರೋ ಸಾಧ್ಯತೆಗಳಿದೆ ಅವ್ರನ್ನ. ಕರೆಕ್ಟ್. ಆ್ಯಪಲ್ ವಾಚ್ ಅದು ಇಲ್ಲ, ಆ್ಯಪಲ್ ವಾಚ್ ಅಲ್ಲ, ಆಯ್ತು ನಾರ್ಮಲ್ ವಾಚ್. ಆನ್ ಮಾಡ್ರಿ, ನೋಡ್ರಲ್ಲ ಐಫೋನ್ ಡೈಮಂಡ್ ಸ್ಟಡ್ಡೆಡ್ ಕವರ್ ಬಂದ ತಕ್ಷಣ ಅವ್ರ ರಿಯಾಕ್ಷನ್ ಹಂಗೆ ಇತ್ತು ಸರ್. ಅದೇ ಹೆಂಗಿದೆ ನೋಡಿ, ಅದು ಪಳ 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 ಅಂತ. ಎಷ್ಟು ಕೋಟಿಗಿದಾರೋ ಏನೋ, ನೀವು ಕಿವ್ಯಾಗ ಒಂದು ಹಾಕೊಂಡ್ರ ಫೋನಿಗೆ ಹಾಕ್ಬಿಟ್ರಲ್ಲ, ಎಷ್ಟು ಕೋಟಿಗಿದಾರೋ ಏನೋ. ಆ ಕೋಟಿ ಯಾರ ಪಾಲಾಗುತ್ತೋ ಏನೋ, ದೇವ್ರೆ. ಭಾಳ ಹುಡುಗರು ಲೈನ್ ಹೊಡಿತಾರೆ ಈಗ ಅವರಿಗೆ. ಕೋಟಿಗಿಂತ ಬೆಳೆ ಬಾಳೋ ನಾನು ಇರ್ಬೇಕಾದ್ರೆ ನನ್ನ ಆಸ್ತಿ ಇಟ್ಕೊಂಡು ಏನು ಮಾಡ್ತಾರೆ? ಏನೋ ಡೈಲಾಗ್ ಬಿಟ್ಟೆ ಬಿಡಿ. ಅದ್ರಾಗೂ ಥ್ರೋ ಇರಲಿಲ್ಲ. ಹೊರಗಡೆ ಹೋದ್ಮೇಲೆ ನನ್ನನ್ನೇ ಥ್ರೋ ಮಾಡ್ತಾರೆ. ಸೊ ಯಾರಾದ್ರೂ ಇದನ್ನ ನೋಡ್ತಿರೋರು ಕೇಳ್ತಿರೋರು ಕೋಟಿ ದುಡಿಬೇಕು ಅಂದ್ರೆ ಅದೇನು ತುಂಬಾ ಕಷ್ಟಪಡೋ ಹಂಗಿಲ್ಲ. ಮೋಕ್ಷನ್ ಪಟಾಯಿಸಿದ್ರೆ ಆಯ್ತು, ಅವರು 1 ಕೋಟಿ ದುಡ್ದಂಗೆ. ನಿಮಗೆ ಪಟಾಯಿಸ್ಬೇಕಂದ್ರೆ ಏನು ಮಾಡ್ಬೇಕು? ಕೋಟಿ ದುಡಿಯುವ ಏನೋ ಸರಳ ಪ್ರಯತ್ನಗಳು, ಏನೋ ಸರಳ ದಾರಿ, ಸರಳ ಸೂತ್ರಗಳು, ಕೋಟಿ ದುಡಿಯುವ ಸರಳ ಸೂತ್ರಗಳು. ಮೋಕ್ಷ ಅವರಿಗೆ ಪಟಾಯಿಸುವ 10 ದಾರಿಗಳು. 10 ಬೇಡ, ಹೇಳ್ರಿ, ಒಂದು 3 ಹೇಳ್ರಿ. ಫಸ್ಟ್ ಹುಡುಗ ಆಗಿರ್ಬೇಕು.
ಆಮೇಲೆ ನಾನು ತುಂಬ ಪ್ರೀತಿ ಮಾಡಬೇಕು, ಲೈಕ್ ಆನೆಸ್ಟಾಗಿ ಪ್ರೀತಿ ಮಾಡಬೇಕು. ಸುಮ್ಮನೆ ಏನೋ ಚೆನ್ನಾಗಿದ್ದೀನಿ ನಗ್ತಾ ಇರ್ತೀನಿ ಆ ಥರ ಪ್ರೀತಿ ಅಲ್ಲ. ಲೈಕ್ ನನ್ನ ಪರ್ಸ್ನಾಲಿಟಿ ನೋಡ್ಬಿಟ್ಟು ನಾನು ಇಷ್ಟಪಡಬೇಕು. ಆಮೇಲೆ ಅಫ್ಕೋರ್ಸ್ ಒಂದು ರಿಲೇಷನ್ಶಿಪ್ಪಲ್ಲಿ ರೆಸ್ಪೆಕ್ಟ್ ಏನಿರುತ್ತೆ ಅದು ತುಂಬ ಮುಖ್ಯ. ಸೊ ಇಫ್ ಹಿ ಇಸ್ ರೆಸ್ಪೆಕ್ಟಬಲ್ ದೆನ್ ಇನ್ನೊಂದಿದೆ ಥ್ರೋ ಬೇಕು ಅಂತ ಕೇಳಬಾರ್ದು. ಅವ್ರು ಇಮೋಷ್ನಲ್ ಆದಾಗ ಸಣ್ಣಂಗೆ ಮಾತಾಡ್ತಾರೆ, ತಡ್ಕೋಬೇಕು. ಆದ್ರೆ ಇವ್ರು ಹೇಳ್ದಂಗೆ ಕೊಟ್ಟಿದ್ರಲ್ಲ ಅವು ಏನು ಕೊಟ್ಟಿದ್ರೆ ಹುಡುಗರು ಅದೆಲ್ಲ ಓಕೆ ಇಲ್ಲ. ರೆಸ್ಪೆಕ್ಟ್, ಹೌ ಟು ರೆಸ್ಪೆಕ್ಟ್ ಅಂತ ಗೂಗಲ್ ಮಾಡಿ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಗೈಸ್ ಅವ್ರು ಹೇಳಾರ ಆಲ್ ದ ಬೆಸ್ಟ್. ಈಗ ನೀವು ಮದುವೆ ಬಗ್ಗೆ ಮಾತಾಡತ್ತಿದ್ರಿ, ಏನು ನೋಡತ್ತೀರಿ ನಿಮ್ಮ ಹಾಗೂ ಹೆಂಡ್ತಿದಾಗ? ತೋರಿಸ್ತಿರೋದು ನೋಡಿ, ಏನು ಕಾಣಿಸ್ತಾನೆ ಇಲ್ಲ ನೋಡ್ಬಿಟ್ಟು ಏನು ನೋಡತ್ತೀರಿ? ಅದೇ ಏನು ಕಾಣಿಸ್ತಾನೆ ಇಲ್ಲ, ತೋರಿಸಿದ್ರಲ್ಲ ಭವಿಷ್ಯನೇ ಕಾಣಿಸ್ತಾ ಇಲ್ಲ ನನಗೆ. ಹೇಳ್ರಿ ಏನಾರು ಇರ್ತೈತಿ ಅಂದ್ರೆ ನನ್ನ ಹೆಂಡತಿ ಹಿಂಗಿರ್ಬೇಕು, ಎಲ್ಲ ಏನಿಲ್ಲ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳಕತ್ತೆ. ಒಳ್ಳೇದು. ಅವ್ರ ಜೊತೆ ಬದುಕಬೇಕು ಅಂತ ಅನ್ಸ್ಬೇಕಷ್ಟೇ. ಅರೇಂಜ್ಡ್ ಮ್ಯಾರೇಜ್ ಮನೆಗೂ ಹೋಗ್ಬಿಟ್ಟಾರನೆ, ಅದೇ ಭೇಟಿ ಮಾಡಿ ನೋಡಿ. ಮನ್ಯಾಗ ಅದು ಒಂದು ಭಾಳ ಫೋರ್ಸ್ ಇರ್ತೈತಲ್ಲ, ಹಿಂಗೆ ಪ್ರೆಷರ್. ನೀವಂತೂ ಮೊದಲಿಂದ ಇರ್ತೈತಿ, ನನಗೀಗ ಸ್ಟಾರ್ಟ್ ಆಗೈತಿ ಮದುವೆ ಮಾಡ್ಕೊಂತ ಇಲ್ಲಿ ಚಡ್ಡ ಹಾಕೊಂತ ಪಾಡ್ಕಾಸ್ಟ್ ಮಾಡತ್ತಮ್ಮ. ಬಟ್ ಒಂದು ಮೂರು ನೀವು ಹೇಳ್ರಲ್ಲ, ನನ್ನ ಹೆಂಡತಿ ಆಗ್ಬೇಕಂದ್ರೆ ಮಿಸ್ಸಸ್ ಡಾಲಿ. ಹಂಗೆಲ್ಲ ಏನಿಲ್ಲ, ಕಡೆಗೆ ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಷ್ಟೇ. ಅಂದರೆ ಮದುವೆ ಆಗೋದು ಗೊತ್ತಿರಬಾರ್ದೇನೆ, ನಮ್ಮಿಬ್ರದ್ದು ಮದುವೆ ಆಗೈತಂತೂ ನೀನೇನು ಪಾಡಿಗಿರ್ತೇನೆ ಫ್ರೆಂಡ್ಸ್ ಸಾಕು. ಮನಸ್ಸಲ್ಲಿ ಮದುವೆ ಆಗಿಬಿಟ್ಟಿದೆ, ಮುಗೀತು ಸಾಕು. ಯಾಕೆ ಸುಮ್ಮನೆ ಅನೌನ್ಸ್ ಮಾಡೋದು? ಹಾಂ, ಮತ್ತೆ ಈಗ ನೀವು ಈಗ ಭಾಳ ಒಮ್ಮೆ ಹಿಂಗೆ ಭಾಳ ರ್ಯಾಂಡಮ್ ಟಾಪ್, ನಿಮ್ಗೆ ಗೊತ್ತೈತಿ ಪಾಡ್ಕಾಸ್ಟ್ ಹೆಂಗಿರ್ತದಂತೆ. ಬಟ್ ಟೈಪ್ ಕಾಸ್ಟಿಂಗ್ ಅನ್ನೋದು ಆಕೈತಿ ಇನ್ ನನ್ನ ಇಂಡಸ್ಟ್ರಿ, ಬಾಲಿವುಡ್ ಇರಲಿ, ಸ್ಯಾಂಡಲ್ವುಡ್, ಟಾಲಿವುಡ್, ವಾಟ್ ಎವರ್. ಬಟ್ ಈಗ ನೀವು ಡಾಲಿ ಅಂತೇಳಿ ಫೇಮಸ್ ಆದಾಗ ವಿಲನ್ ಡಾಲಿ ಅವ್ರಿಗೆ ನೋಡಿ, ನೀವು ಹೇಳಿದ್ರಿ ಡಾಲಿ ಅವ್ರು ಅಂತಂದ್ರೆ ವಿಲನಿಶ್ ಕ್ಯಾರೆಕ್ಟರ್ ಇದು ಭಾಳ ಚಲೋ ರೀತಿಯಲ್ಲೇ ಮಾಡ್ತಾರೆ. ಸೊ ಭಾಳ ದೊಡ್ಡ ರಿಸ್ಕ್ ಏನು ಬರ್ತೈತೆ ಅಂತಂದ್ರೆ ನಿಮಗೆ ಅಂಥ ಟೈಪ್ ರೋಲ್ಸ್ ಆಫರ್ ಮಾಡೋಕ್ಕೆ ಸ್ಟಾರ್ಟ್ ಆಗಿರ್ತೈತೆ. ಆ ಫೇಸ್ದಾಗ ನಿಮಗೆ ಆಗಿರ್ಬೋದು ಅನ್ಕೊತೇನೆ ನಾನು. ಆಫ್ಟರ್ ಟಗರು ಆ ಫೇಸಿಂದ ಎದಕ್ಕನ್ನು ಕೆಲಸ ಸಿಗಬೇಕಾದ್ರೆ ನಂಗೆ ಅಂಥ ಫಿಲ್ಮ್ನ ಟೈಪ್ ಕಾಸ್ಟ್ ಆಗೋದಿಲ್ಲ ಅಂತಂದಾಗ ಆ ಚಾಯ್ಸ್ ಹೆಂಗೆ ಮಾಡ್ತೀರಿ? ಹೌ ಡು ಯು ಡಿವಿಯೇಟ್? ನಾನು ಬರೀ ವಿಲನ್ ಅಲ್ಲ, ನಾನು ಎಂಥ ಪಾತ್ರ ಕೊಟ್ಟು ಮಾಡ್ಬೋದು ಅನ್ನೋ ನೀವು ಎಸ್ಟಾಬ್ಲಿಷ್ ಹೆಂಗೆ ಮಾಡ್ಬೋದು? ಯಾಕಂದ್ರೆ ನೀವು ಮಾಡಿರಿ. ಅದು ಗೊತ್ತಿಲ್ಲ, ಅದನ್ನು ಪ್ರತಿ ಸರಿನೂ ಆ ಇಮೇಜ್ ಬ್ರೇಕ್ ಮಾಡೋದ್ರಲ್ಲೇ ಒಂದು ಮಜಾ ಅಲ್ವಾ ಆ್ಯಕ್ಟ್ರಾಗಿ. ಈಗ ಒಂದಕ್ಕೆ ಫಿಕ್ಸ್ ಆಗಿ ಜನ ಅದನ್ನು ಕೇಳ್ತಿದ್ದಾರೆ, ನಾನು ಅದನ್ನೇ ಮಾಡ್ತೀನಿ, ಅದನ್ನೇ ಕೊಟ್ಕೊಂಡು ಹೋಗ್ತೀನಿ ಅನ್ನೋದು ತುಂಬ ಸೇಫ್ ಗೇಮ್ ಅದು. ಆ್ಯಂಡ್ ವ್ಯಾಪಾರನೂ ಅಷ್ಟೇ ಚೆನ್ನಾಗಾಗುತ್ತೆ, ಅದು ಯಾವತ್ತೂ ಡಿಸ್ಟರ್ಬು ಆಗೋಲ್ಲ. ಬಟ್ ಅದನ್ನು ಎಲ್ಲಿವರೆಗೂ ನಾವು ಅದನ್ನು ತೊಗೊಂಡು ಹೋಗ್ಬೋದು ಅಂತ. ಸೊ ಅದಕ್ಕಿಂತ ನಾನು ಜಾಸ್ತಿ ಎಂಜಾಯ್ ಮಾಡೋದು ಪ್ರತಿ ಸರಿನೂ ಅದೇನೋ ಬ್ರೇಕ್ ಮಾಡಿ ಆ ವರ್ಸಟಾಲಿಟಿ ಎಂಜಾಯ್ ಮಾಡ್ತೀನಿ ನಾನು. ಆ್ಯಂಡ್ ಡೆಫಿನೆಟ್ಲಿ ಈಗ ನಾವೇನೋ ಮಾಸ್ ಸಿನಿಮಾ ಅಥವಾ ಹಿಂಗೇನೋ ಕರಿತೀವಲ್ಲ, ನಾವೇನೋ ಡಿಫೈನ್ ಮಾಡಿಕೊಂಡು. ಸೊ ಎನಿ ಗುಡ್ ಫಿಲ್ಮ್ ಕ್ಯಾನ್ ಬಿ ಅ ಮಾಸ್ ಫಿಲ್ಮ್ ಅಲ್ಲ. ಅದು ಜನಕ್ಕೆ ಕನೆಕ್ಟ್ ಆದರೆ, ಹಿಟ್ ಆದರೆ ಅದು ಮಾಸ್ ಎಂಟರ್ಟೈನರೇನೆ. ಕರೆಕ್ಟ್. ಕೋಟಿ ಎಲ್ಲ ಆ ಥರದ್ದು ಸಿನಿಮಾಗಳಾಗ್ತವೆ, ವೇರ್ ಐ ಪ್ಲೇ ದ ಕಾಮನ್ ಮ್ಯಾನ್. ನಾನು ವಿಲನ್ನೇ ಆಗಿರಬೇಕು ಅಂತೇನಿಲ್ಲ, ಅಥವಾ ತುಂಬ ಸೈಕಿಕ್ಕಾಗಿ ತುಂಬ ಎಕ್ಸೆಂಟ್ರಿಕ್ಕಾಗಿ ಏನೋ ಆ್ಯಕ್ಟಿಂಗ್ ಮಾಡಬೇಕು ಅಂತೇನಿಲ್ಲ. ನಾನು ಯಾವುದೋ ಒಂದು ಪಕ್ಕದ ಮನೆ ಹುಡುಗರ ಥರ, ಮನೆ ಮಗನ ಥರ ಇರುವಂಥ ಪಾತ್ರಗಳು. ಸೊ ಡೆಫಿನೆಟ್ಲಿ ಆ್ಯಕ್ಟ್ರಾಗಿ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಈಗ ಒಬ್ಬ ಕಲಾವಿದ ಆಗಿ ಕಂಪ್ಲೀಟ್ ಅಂತ ಅನ್ಸ್ಕೊಳ್ಳೋದೇ ಅದಲ್ಲ. ಪ್ರತಿ ಸರಿ ಹೊಸದಕ್ಕೇನೋ ಓಪನ್ ಮಾಡಿಕೊಂಡು ಅದನ್ನೇನೋ ಅಚೀವ್ ಮಾಡಿದಾಗ ಕಲಿತಾ ಇರ್ತೀವಿ. ಬೇರೆ ಬೇರೆ ಪಾತ್ರಗಳು ಬರ್ತಾ ಇರುತ್ತೆ. ತಿರುಗಿ ನೋಡಿದಾಗ ನಮ್ಮ ಹೆಸರಲ್ಲಿ ಒಂದಿಷ್ಟು ಪಾತ್ರಗಳಿರುತ್ತೆ. ಸೊ ನಾನು ಆ ಜರ್ನಿ ಮಾಡ್ತಾಯಿದ್ದೀನಿ. ಹಂಗಾಗಿನೇ ನಾನು ತುಂಬ ಜಾಸ್ತಿ ಸಿನಿಮಾ ಮಾಡ್ತೀನಿ. ಆದರೆ ನನಗೆ ಫ್ರಮ್ ದ ಇಂಡಸ್ಟ್ರಿ, ಈಗ ನಿಮ್ಮ ಚಾಯ್ಸ್ ನೀವು ಮಾಡಿದ್ರಿ, ಬಟ್ ಇಂಡಸ್ಟ್ರಿದವ್ರು ಹೆಂಗೆ ಮಾಡ್ತಾರೆ? ಈಗ ಒಂದು ರೋಲಿಗೆ ಒಂದು ಫಿಕ್ಸ್ ಆಯ್ತು, ಈಗ ಅದು ಟೈಪ್ ಕಾಸ್ಟ್ ಮಾಡ್ತಾರೆ. ಬಟ್ ಅದರಿಂದ ಡೆಫಿನೆಟ್ಲಿ ಆಚೆ ಬರ್ಬೋದಲ್ಲ. ಇವಾಗ ನಾನು ಡಾಲಿ ಆ ಥರದ ಇಮೇಜ್ ಇದ್ದಾಗಲೇ ತಾನೇ ರತ್ನ ಪ್ರಪಂಚನೂ ಮಾಡಿದ್ದು, ಅಥವಾ ಬಡವರ ಎಸ್ಕಲ್ ಮಾಡಿದ್ದು.
ಸೊ ಅದರಿಂದ ಆಚೆ ಬರಬೇಕು ಅಂತಲೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ಅದೇನೇನೋ ಒದ್ದಾಡಿಕೊಂಡು ಅಲ್ಲಿಂದ ಟ್ರಾವೆಲ್ ಮಾಡಿದ್ದೆ. ಆ ಜರ್ನಿಲಿ ಹಾಗೆ ಸಿಗ್ತಾರೆ. ಇವಾಗ ರತ್ನ ಪ್ರಪಂಚ ಮಾಡಬೇಕಾದ್ರೆ ರೋಹಿತ್ ಪಡಕಿ ಇಲ್ಲ ಜಯನಗರ 4th ಬ್ಲಾಕ್ ಹುಡುಗಂಗೊಬ್ಬರು ಅಂದರೆ ಅದನ್ನ ಇಷ್ಟಪಟ್ಟರು ಆಡಿಯನ್ಸ್ ಇದ್ದಾರಲ್ವ, ನೀವು ಯಾಕೆ ಮಾಡಬಾರ್ದು ಅಂತ. ಸೊ ಹಾಗೆ ರತ್ನ ಪ್ರಪಂಚ ಶುರುವಾಗಿತ್ತು. ಈಗ ಕೋಟಿ ಮಾಡಬೇಕಾದ್ರೆ ಸೊ ಇವರು ಮತ್ತೆ ಒನ್ಸ್ ಅಗೈನ್ ಬೇರೆ ಥರ ಅಂದರೆ ಹೇಳ್ತಿರೋದು ರತ್ನಾಕರನೂ ಕಾಣಬಾರ್ದು ಅನ್ನೋ ಥರದ್ದೇನೋ ಡಿಸೈನ್ ಮಾಡಿ ಅವರು ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ಹಂಗೆ ಜರ್ನಿಲಿ ಸಿಗ್ತಾ ಹೋಗ್ತಾರಲ್ಲ. ಈಗ ನಾವು ಹೆಂಗೆ ಯೋಚನೆ ಮಾಡ್ತಿರ್ತೀವಿ ಅದೇ ಥರದ್ದು ಯೋಚನೆ ಮಾಡೋರು ಡೆಫಿನೆಟ್ಲಿ ಸಿಗ್ತಾ ಹೋಗ್ತಾರೆ. ಸೊ ಹಂಗದು ಪ್ರೊಸೆಸ್ಸು ಆಗುತ್ತೆ. ನಾವು ಅದ್ರ ಕಡೆ ಕೆಲಸ ಮಾಡಬೇಕಷ್ಟೇ, ಯೋಚನೆ ಮಾಡಬೇಕಷ್ಟೇ. ಡೆಫಿನೆಟ್ಲಿ ಅದೇ ಥರದ ಮನ್ಸುಗಳು ಅಟ್ರಾಕ್ಟ್ ಆಗ್ತವೆ. ಅದೇ ಪ್ರಕೃತಿ ನಿಯಮ. ಅನ್ಕೊಂಡಿದ್ದು ಅಟ್ರಾಕ್ಟ್ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಹಾಗೆ ಆಗುತ್ತೆ. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅದೇ ಥರದ ಮನ್ಸುಗಳೇ ಸಿಗುತ್ತೆ. ಆ ಮನ್ಸುಗಳೇ ಮತ್ತೆ ಇನ್ನೊಂದಿಷ್ಟು ಹೆಜ್ಜೆ ಕೈ ಹಿಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತವೆ. ಲಾ ಆಫ್ ಅಟ್ರಾಕ್ಷನ್. ನಾನು ಅದನ್ನು ನಂಬ್ತೀನಿ ಕೂಡ. ಅದಾಗಿದೆ ನನ್ನ ಲೈಫಲ್ಲೂ, ಪ್ರತಿ ಹೆಜ್ಜೆಲೂ ಆಗಿದೆ. ಅಲ್ಟಿಮೇಟ್ಲಿ ವಾಟ್ ನೇಚರ್ ಡಿಮ್ಯಾಂಡ್ಸ್ ಈಸ್ ಆನೆಸ್ಟಿ. ಒಂದು ಆನೆಸ್ಟ್ ಕಮಿಟ್ಮೆಂಟ್ ಕೇಳುತ್ತದು, ಅದ್ರ ಕಡೆ ಕೆಲಸ ಮಾಡೋದನ್ನು ಕೇಳುತ್ತೆ. ಅಲ್ಲಿ ನಾವು ಒಂಚೂರು ಕರಪ್ಟ್ ಆದ್ರೂ ಡೆಫಿನೆಟ್ಲಿ ಅಂದರೆ ನಾವು ಎಷ್ಟು ಆನೆಸ್ಟಾಗಿರ್ತೀವಲ್ಲ ರಿಸಲ್ಟ್ಸು ಅಷ್ಟೇ ಚೆನ್ನಾಗಿರುತ್ತೆ. ನಾವು ಕರಪ್ಟ್ ಆಗ್ತಾ ಹೋದಂಗೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಅದು ನಿಂತ್ಕೊಳ್ಳೇಬೇಕು. ತುಂಬ ದೂರದ ಜರ್ನಿ ಹೋಗಬೇಕು ಅಂದರೆ ತುಂಬ ಆನೆಸ್ಟ್ ಕಮಿಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಬಟ್ ಈಗ ನೀವೊಂದು ಸಿನಿಮಾ ಮಾಡಿದಾಗ ನೀವಂತೂ ಇಷ್ಟು ವರ್ಷದಿಂದ ಸಿನಿಮಾ ಮಾಡತ್ತೀರಿ. ಬಟ್ ಲಾಸ್ಟ್ ಟೈಮು ನಾವು ಡಿಸ್ಕಸ್ ಮಾಡಿದ್ವಿ ಲೈಕ್ ನರ್ವಸ್ನೆಸ್ ಹೆಂಗಿರ್ತೈತಿ ಹೊಸ ಫಿಲ್ಮ್ ಅಂತ ಬಂದಾಗ. ಬಟ್ ಫಿಯರ್ ಆಫ್ ಫೇಲ್ಯೂರ್ ಯಾಕಂದ್ರೆ ಇಷ್ಟು ರೊಕ್ಕ ಇನ್ವೆಸ್ಟ್ ಆಗಿರ್ತೈತಿ. ದಸ್ ಲಾಟ್ ಆಫ್ ವರ್ಕ್ ಹ್ಯಾಪನಿಂಗ್. ಒಂದು 100 ಮಂದಿದು ಒಂದು ಯೂನಿಟ್ ಅಂತ ಅನ್ಕೋಬೋದು. ಇಷ್ಟು ಮಂದಿದ ಕೆಲಸ ಇನ್ವೆಸ್ಟ್ ಆಗೈತಿ. ಟೈಮ್ ಅರೌಂಡ್ 50-60 ಡೇಸ್ ಯೂಶ್ವಲ್ ಇರ್ತೈತೆ ಆ್ಯಾವ್ರೇಜ್. ಸೊ 60 ಡೇಸ್ ಇನ್ ಇಯರ್ 2 ತಿಂಗಳು ಹೋಗುತ್ತೆ. ಎಷ್ಟು ದುಡ್ಡು ಹಾಕ್ಯಾರ. ಆಮೇಲೆ ಆಡಿಯನ್ಸಿಗೆ ಮಾರ್ಕೆಟ್ ಮಾಡಿ ಅದು ರಿಸೀವ್ ಆಗಲಿಲ್ಲ ಅಂತಂದರೆ ಹೌ ಡು ಯು ಕೋಪ್ ಅಪ್ ವಿತ್ ದ್ಯಾಟ್? ಬಿಕಾಸ್ ಒಂದು ಸಣ್ಣ ಹೊಡೆತ ಅಲ್ಲ ಅದು. ಇಲ್ಲ, ಡೆಫಿನೆಟ್ಲಿ ತುಂಬ ಕಷ್ಟನೇ. ಯಾಕೆಂದರೆ ಒಂದು ಸಿನಿಮಾ ಅಂದರೆ ಮಿನಿಮಮ್ 1 ವರ್ಷ ಜರ್ನಿ ಮಾಡಿರ್ತೀವಲ್ವ. ಕರೆಕ್ಟ್. 1 ವರ್ಷ ನಾವು ಜರ್ನಿ ಮಾಡಿರ್ತೀವಿ ಆ್ಯಕ್ಟ್ರ್ಗಳಾಗಿ. ಆ್ಯಂಡ್ ಎಸ್ಪೆಷಲಿ ಈಗ ನಟರಾಗಿ ನಮಗೇನಾಗುತ್ತೆ, ನಮಗೆ ಮತ್ತೆ ಇನ್ನೊಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ಮಾಪಕ ಕಾಯ್ತಿರ್ತಾನೆ, ನಾವು ಮತ್ತೆ ಮುಂದಕ್ಕೆ ಹೋಗ್ತೀವಿ. ಬಟ್ ಇಲ್ಲಿಯ ನಿರ್ದೇಶಕ ಮತ್ತು ನಿರ್ಮಾಪಕ ಇರ್ತಾರಲ್ಲ ಅವ್ರಿಗೆ ಅದು ಮತ್ತೆ ಇನ್ನೊಂದು ರೌಂಡ್ ಮತ್ತೆ ಸೈಕಲ್ ಹೊಡೆದೇ ಬರಬೇಕು. ಅದು ತುಂಬ ಕಷ್ಟ. ಈಗ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ನನ್ನ ಸಿನಿಮಾಗಳು ಈಗ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ನನ್ನ ಸಿನಿಮಾ ಬಗ್ಗೆ ಹೆಂಗೆ ಯೋಚನೆ ಮಾಡ್ತೀನೋ ನಾನು ನಿರ್ಮಾಪಕ ಆಗಿ, ಹಾಗೆ ನನಗೆ ಯಾರಾದರೂ ನಿರ್ಮಾಣ ಮಾಡ್ತಿದ್ದಾರೆ ಅಂದಾಗಲೂ ನನ್ನ ತಲೆಯಲ್ಲಿ ಅದು ಓಡ್ತಾ ಇರುತ್ತೆ. ನಾನು ಅದಕ್ಕೇ ತುಂಬ ಜಾಸ್ತಿ ಕೆಲಸ ಮಾಡ್ತೀನಿ. ಬೇರೆಯವರು ಪ್ರೊಡ್ಯೂಸ್ ಮಾಡಬೇಕಾದ್ರೂ ಈಗ ನನ್ನ ಪ್ರೊಡಕ್ಷನಲ್ಲಿ ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು ಆ್ಯಕ್ಟ್ರಾಗಿನೂ ಹಂಗೆ ಕೆಲಸ ಮಾಡ್ತೀನಿ. ಯಾಕೆಂದರೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲ. ನಮ್ಮ ಸಿನಿಮಾದು ಬಜೆಟ್ಟು ಸುಮ್ಮನೆ ಜಾಸ್ತಿ ಆಗ್ತಾ ಹೋದರೆ ಮತ್ತೊಂದು ಎಲ್ಲ ಮತ್ತೆ ನಿರ್ಮಾಪಕ ರಿಸ್ಕಲ್ಲಿರಬಾರ್ದು. ಎಲ್ಲೋ ಒಂದು ಕಡೆ ಸೇಫ್ ಆಗಬೇಕು. ಲಾಭ ಇದು ಎಲ್ಲ ಮತ್ತೊಂದು ಎಲ್ಲ ಅದು ನಮ್ಮ ಕೈಯಲ್ಲಿಲ್ಲ. ಜನ ಹೆಂಗೆ ರಿಸೀವ್ ಮಾಡ್ತಾರೆ, ಅದು ಹೆಂಗೆ ಎಷ್ಟರ ಮಟ್ಟಿಗೆ ಮಲ್ಟಿಪ್ಲೈ ಆಗುತ್ತೆ, ಅದೆಲ್ಲದು ಜನಗಳ ಕೈಯಲ್ಲಿರುತ್ತೆ. ಬಟ್ ಅಟ್ಲೀಸ್ಟ್ ಈ ಶುಡ್ ಬಿ ಸೇಫ್. ಅದ್ರ ಕಡೆಗೆ ಡೆಫಿನೆಟ್ಲಿ ಎಲ್ಲ ಆ್ಯಕ್ಟ್ರ್ಗಳನ್ನು ಯೋಚನೆ ಮಾಡಬೇಕು. ಆ್ಯಂಡ್ ನಮಗೂ ಇಂಪ್ಯಾಕ್ಟ್ ಆಗುತ್ತೆ. 1-2 ಸಿನಿಮಾ ಆ ಥರ ವರ್ಕ್ ಆಗಲಿಲ್ಲ ಅಂದಾಗ ಮತ್ತೆ 3ನೇ ಸಿನಿಮಾಗೆ ಡೆಫಿನೆಟ್ಲಿ ಅದು ನಮಗೂ ಇಂಪ್ಯಾಕ್ಟ್ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಸೋಲು ಅನ್ನೋದನ್ನು ಒಪ್ಕೊಳ್ಳೋದಿದೆಯಲ್ಲ, ಅದು ತೊಗೊಳ್ಳೋದಿದೆಯಲ್ಲ, ತುಂಬ ಕಷ್ಟ. ಕರೆಕ್ಟ್. ಸೊ ಹಾಗಾಗಿ ಎಲ್ಲ ಕಡೆಗೇ ಕೆಲಸ ಮಾಡಲೇಬೇಕು. ಅದನ್ನು ಮಾಡ್ಕೊಂಡು ಹೋಗೋದು. ಆ್ಯಂಡ್ ಸೋಲು ಇಟ್ಸ್ ಓಕೆ. ಅದೆಲ್ಲದನ್ನು ಮೀರಿ ಕೆಲವೊಂದ್ಸಲ ಬೇರೆ ಬೇರೆ ಕಾರಣಗಳಿಗೆ ಎಲ್ಲ ಸೋಲ್ತೀವಿ. ಮತ್ತೆ ಅದು ಬರಬೇಕಷ್ಟೇ ಕೆಲಸ ಮಾಡಿಕೊಂಡು. ಬಟ್ ಈಗ ನೀವು ಹೇಳ್ದಷ್ಟು ಈಸಿ ಅಲ್ಲ, ನಿಮಗೂ ಗೊತ್ತೈತೆ ಅದು ಒಂದು ಪ್ರೊಸೀಜರ್. ಬಿಕಾಸ್ ಅದು ಹೆಂಗಿರ್ತೈತೆ ಅಂದರೆ ನಂದು 2 ವರ್ಷ ಇಯರ್ ಬ್ಯಾಕಿತ್ತು ಅಂತ ಹೇಳಿದೆ ನಿಮಗೆ. ಈಗ ನಾನು ನಕ್ಕೊಂಡು ಹೇಳ್ಬೋದು 2 ವರ್ಷ ಇಯರ್ ಬ್ಯಾಕಿತ್ತು ನಾನು. ಬಟ್ ಆ 2 ವರ್ಷ ಇಯರ್ ಬ್ಯಾಕ್ದಾಗ ನನ್ನ ಜೊತೆ ಏನಾಗ್ತಿತ್ತೆ ಅದು ತುಂಬ ಆ್ಯಂಡ್ ದೆರ್ ಈಸ್ ನಥಿಂಗ್ ವರ್ಸ್ ದೆನ್ ಎ ಫೇಲ್ಡ್ ಆ್ಯಕ್ಟರ್ ಅಂತ ಕರೀತಾರೆ. ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಇವಾಗ ಇಲ್ಲಿ ನೀವೊಂದು ಕಂಪ್ನೀಲಿ ಅಥವಾ ಈಗ ಎಲ್ಲೋ ಮನೇಲಿ ನಿಮ್ಮ ಮನೆಯವ್ರ ಮುಂದೆ 4 ಜನದ ಮುಂದೆ ಸೋಲೋದು ಬೇರೆ, ಎಲ್ಲೋ ಇನ್ನೊಂದು 10 ಜನದ ಮುಂದೆ ಸೋಲೋದು ಬೇರೆ. ಇಲ್ಲಿ ಹಂಗಾಗಲ್ಲ. ನಾವು ಇಡೀ ರಾಜ್ಯದ ಜನತೆ ಎಲ್ಲರೂ ಫಾಲೋ ಮಾಡ್ತಿರ್ತಾರೆ, ಎಲ್ಲರೂ ನೋಡ್ತಿರ್ತಾರೆ. ಅಷ್ಟು ಜನದ ಮುಂದೆ ಸೋತಿರ್ತೀವಲ್ಲ. ನಾವು ಬೆಳಗ್ಗೆ ಎದ್ದು ಮತ್ತೆ ಎದ್ದೋಗಿ ಎಲ್ಲೋ ಕಾಫಿ ಕುಡಿಯೋಕೆ ಹೋಗಬೇಕು, ಎಲ್ಲ ಟೀ ಕುಡಿಯೋಕೆ ಹೋಗಬೇಕು, ತಿಂಡಿ ತಿನ್ನೋಕೆ ಹೋಗಬೇಕು. ಆ್ಯಸ್ ಎ ಫೇಲ್ಡ್ ಆ್ಯಕ್ಟರ್ ನೀವು ಹೋದಾಗ ಅವ್ರು ಹೆಂಗೆ ನೋಡ್ತಿರ್ತಾರೆಲ್ಲೋ ಗೊತ್ತಿಲ್ಲ. ಬಟ್ ಅವ್ರು ನಮ್ಮನ್ನು ನೋಡ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಒಳಗಡೆ ಅದು ಹಿಂಸೆ ಶುರುವಾಗ್ತಾ ಇರುತ್ತೆ. ಅಯ್ಯೋ ಇವರು ಅಥವಾ ಯಾವಾಗಲೂ ಬಂದ್ಬಿಟ್ಟು ವಿಶ್ ಮಾಡೋಗ್ತಾರೆ. ನಾವೇನೂ ಕೇಳಿರಲ್ಲ, ಒಳ್ಳೇದಾಗುತ್ತೆ ತಲೆ ಕೆಡಿಸ್ಕೋಬೇಡಿ ಅಂತೆಲ್ಲ. ಅದೆಲ್ಲ ನಾನು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಸಿನಿಮಾಗಳು ಸೋತಾಗ ಅದು ಆ ನಿರ್ದೇಶಕಂಗಿರಲಿ ನಿರ್ಮಾಪಕಂಗಿರಲಿ ಎಲ್ರಿಗೂ
ಡೆಫಿನೆಟ್ಲಿ ಅದೇ ಥರದ ಎಕ್ಸ್ಪೀರಿಯನ್ಸ್ಗಳಾಗಕ್ಕೆ ಸಾಧ್ಯ. ನೀವು ನಿರ್ದೇಶಕ ಆಗಿ ನಿಮ್ದು ಭಯ ಬೇರೆ ಇರ್ತೈತೆ. ಇವ್ರು ಹೇಳ್ದಂಗೆ ಇಟ್ಸ್ ಅ ಸೈಕಲ್ ದಟ್ ಇವ್ರು ಒಂದು ಇನ್ನೊಂದು ಫಿಲ್ಮ್ ಮಾಡಿ ಮತ್ತು ಇಮೇಜ್ ಏನೋ ಇದು ಮಾಡ್ಕೊತಾರೆ. ಆ್ಯಂಡ್ ಯು ಆ್ಯಸ್ ಅ ಡೆಬ್ಯೂ ಆ್ಯಸ್ ವೆಲ್, ಅದು ನಿಮ್ದು ಒಂದು ಬೇರೆನೇ ಬಟರ್ಫ್ಲೈ ಇರ್ತೈತೆ. ಒಂದು ಹೊಸ ವರ್ಲ್ಡಿಗೆ ಎಂಟ್ರಿ ಆತಿರಿ, ಅದು ಏನು ಆಕೈತೋ ಹೆಂಗೆ ಆಕೈತೋ, ಜನ ಹೆಂಗೆ ರಿಸೀವ್ ಮಾಡ್ತಾರೆ. ಯಾಕಂದ್ರೆ ಹೊರಗೆ ಬ್ರೂಟಲ್ ಐತೆ, ದ ವರ್ಲ್ಡ್ ಇಸ್ ಬ್ರೂಟಲ್. ಈಗ ನಾವು ಏನೋ ಯಾರೂ ಸಿಂಪತಿ ಅಂತೂ ತೋರ್ಸಂಗಿಲ್ಲ. ನೀವು ಚಲೋ ಮಾಡಿಲ್ಲ, ಏನು ಹೊಸ ಆ್ಯಕ್ಟಿಂಗ್ ಮಾಡ್ತೀರಿ, ನೀವು ಏನಿದು ಮಾಡ್ತೀರಂತೂ ಬೈತಾರೆ, ಹೊಗಳಕ್ಕೂ ಹಿಂದೆ ಮುಂದೆ ನೋಡೋಂಗಿಲ್ಲ. ಬಟ್ ಎಂಟ್ರಿಂಗ್ ದ್ಯಾಟ್ ಫೀಲ್ಡ್, ಯು ಆ್ಯಸ್ ಅ ಡೆಬ್ಯೂ ಇನ್ ಅ ಲೀಡ್ ರೋಲ್, ನೀವು ಆ್ಯಸ್ ಅ ಡೈರೆಕ್ಟರ್, ನಿಮ್ದೇನಿರ್ತೈತಿ ಪ್ರೊಸೀಜರ್? ಲೈಕ್ ವಾಟ್ ಮೈಂಡ್ ಸೆಟ್ ಡು ಯು ಅಪ್ರೋಚ್ ದಿಸ್? ಯಾರೂ ಹೆದರಿ ಕೆಲಸ ಸ್ಟಾರ್ಟ್ ಮಾಡೋಂಗಿಲ್ಲ, ಆಫ್ಕೋರ್ಸ್ ಯಾರು ಕೆಟ್ಟದಾಕೈತಂದು ಸ್ಟಾರ್ಟ್ ಮಾಡೋಂಗಿಲ್ಲ. ಬಟ್ ಒಳಗೆ ಒಂದು ಇರ್ತೈತೇನೋ. ನನಗೊಬ್ಬರು ಭಾಳ ಕನ್ನಡದಲ್ಲೊಬ್ಬರು ಫೇಮಸ್ ನಿರ್ದೇಶಕರೊಬ್ಬರು ನನಗೊಂದು ಮಾತು ಹೇಳಿದರು. ಈ ಸ್ಕ್ರಿಪ್ಟನ್ನು ಓದೋ ಪ್ರೋಸೆಸ್ಸಲ್ಲಿ ನಾನು ಈ ಚಡಪಡಿಕೆಯಲ್ಲಿದ್ದೆ, ಇದು ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಆನೆಸ್ಟಾಗಿ ಈ ಕಥೆಯನ್ನು ಹೇಳಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಇದ್ದಿದ್ದು. ಅವರು ಒಂದು ಮಾತು ಹೇಳಿದರು ನನಗೆ, ರಿಲೀಸ್ ದಿನ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ನಿನ್ನ ಫೋನ್ ಯಾರೂ ತೆಗಿಯಲ್ಲ ಅಂತ. ಸೊ ಇಷ್ಟೇ ಹೇಳಿದ್ದು ಅವರು. ಇದನ್ನು ಹೇಳಿ ಆದಮೇಲೆ ನಾವು ಇನ್ನೇನೋ ಮಾತಾಡಿದ್ವಿ. ವಾಪಸ್ ಮನೆಗೆ ಹೋಗ್ತಾ ನಾನು ಯೋಚನೆ ಮಾಡ್ತಾಯಿದ್ದೆ ಅದನ್ನು. ಸೊ ನನಗೆ ಈಗ 14 ಜೂನ್ ಶುಕ್ರವಾರ 1 ಗಂಟೆಗೆ ನನ್ನ ಫೋನ್ ಯಾರೂ ತೆಗಿಯಲ್ವ ಅಂತ ಡೌಟ್ ಇದೆ ನನಗೆ. ಸೊ ಅದನ್ನು ಡೌಟ್ ಅಂತಲೂ ಹೇಳಲ್ಲ ನಾನು. ಅದು ಅಂದರೆ ಸಿನಿಮಾವನ್ನು ನಾವು ಜನರ ಮುಂದೆ ಇಡ್ತೀವಿ, ಅದು ಗೆಲ್ಬೋದು ಅಥವಾ ನಾವು ಏನೋ ಕಲಿಬೋದು, ಎರಡರಲ್ಲಿ ಏನೋ ಒಂದು ಆಗುತ್ತೆ. ಸೊ ಒಂದು ಸಣ್ಣ ಅನಿಶ್ಚಿತತೆ ಇದೆ ಅಲ್ಲಿ, ಒಂದು ಅನ್ಸರ್ಟನಿಟಿ ಇದೆ. ಅದನ್ನು ಅನ್ಸರ್ಟನಿಟಿ ಅಂತ ಅಂದ್ಕೊಂಡು ನಾನು ಭಾಳ ಚಡಪಡಿಸಿದೆ. ನನಗೆ ಸಖತ್ ತಲ್ಲಣ ಆಯಿತು, ಸಖತ್ ಒದ್ದಾಡಿದೆ. ನಾನು ಈಗಲೂ ಒದ್ದಾಡ್ತಾ ಇದ್ದೀನಿ. ಆದರೆ ಅದನ್ನು ಒಂಚೂರು ಇದು ಈ ಲೈಫ್ನ ಸಸ್ಪೆನ್ಸ್ ಅಂತ ಒಂದು ಶಬ್ದ ನನ್ನ ತಲೆಯಲ್ಲಿ ನಾನು ಬದಲಾಯಿಸ್ಕೊಂಡೆ. ಒಂದು ಅನ್ಸರ್ಟನಿಟಿಯನ್ನು ಸಸ್ಪೆನ್ಸ್ ಅಂತ ಬದಲಾಯಿಸ್ಕೊಂಡೆ. ಏನೋ ಮಜಾ ಇದೆ ರೀ, ಸಸ್ಪೆನ್ಸ್ ಅಂತ ಬದಲಾಯಿಸ್ಕೊಂಡ್ಮೇಲೆ ಇಂಟ್ರೆಸ್ಟ್ ಆಗ್ತಿದೆ. ಇದು ಈಗ 14 ಜೂನ್ ಶುಕ್ರವಾರ 1 ಗಂಟೆಗೆ ಒಂದು ಸಸ್ಪೆನ್ಸ್ ಇದೆ ನನಗೆ, ಕ್ಲೈಮ್ಯಾಕ್ಸ್. ಆ 1 ಗಂಟೆ ಸಸ್ಪೆನ್ಸಿಗೆ ನಾನು ಕಾಯ್ತಾ ಇದ್ದೀನಿ. ಸೊ ಅದು ಅನ್ಸರ್ಟನಿಟಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ನನಗಾಗ್ತಾ ಇದ್ದ ಭಯಕ್ಕೂ ಇಲ್ಲೊಂದು ನರ್ವಸ್ಲಿ ಎಕ್ಸೈಟೆಡ್. ನಾನು 1 ಗಂಟೆಯ ಸಸ್ಪೆನ್ಸನ್ನು ನಾನು ಜೂನ್ 14 ಶುಕ್ರವಾರದ ಸಸ್ಪೆನ್ಸಿಗಾಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ಆ ಸಸ್ಪೆನ್ಸಿಗಾಗಿ ಕಾಯುವಿಕೆ ಬಹಳ ಒದ್ದಾಟ ಇದೆ. ಆದರೆ ಅದಕ್ಕೆ ಸಮಯ ಇಲ್ಲ. ಸಿನಿಮಾ ಮಾಡೋದು, ನಾನು ಸಿನಿಮಾವನ್ನು ಒಂಚೂರು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಅಂತ ಭಾಳ ಪ್ರಾಮಾಣಿಕವಾಗಿ ಒಪ್ಕೋತೀನಿ. ಅಂದರೆ ನನ್ನ ತಲೆಯಲ್ಲಿ ಏನು ಇತ್ತು ಮತ್ತು ನಾನು ಮೊದಲನೇ ಸ್ಕೆಡ್ಯೂಲ್ ಮುಗಿಸಿ ಬಂದು ಎಡಿಟ್ ನೋಡಿದಾಗ ಅದು ಏನು ಕಾಣಿಸ್ತು, ಅಲ್ಲೂ ಸಿಕ್ಕಾಪಟ್ಟೆ ಭಯ ಆಗಿತ್ತು ನನಗೆ. ಅಂದರೆ ನಿಜವಾಗೂ ನಾನು ಒಂದು 3 ದಿನ ಆದರೂ ನಿದ್ದೆ ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ಸ್ಕೆಡ್ಯೂಲ್ ಪೊಲೀಸ್ ಸ್ಟೇಷನ್ದು ಇತ್ತು. ನಾನು ಅರ್ಧ ಮುಕ್ಕಾಲು ದಿನ, ನನಗೊಬ್ಬರು SP ಫ್ರೆಂಡ್ ಇದ್ದಾರೆ, ಅವರು ಬೆಂಗಳೂರು ನಾರ್ತ್ SP ಆಗಿದ್ದರು ಅವಾಗ. ನಿನ್ನ ಬಾ ಇಲ್ಲಿ ಯಶವಂತಪುರ, ನನ್ನ ಆಫೀಸ್ ಪಕ್ಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ನಿನಗೇನೋ ಬೇಕಾ ಅಲ್ಲಿ ಕೂತ್ಕೊಂಡ್ಬಿಡು, ನಿನಗೆ ಒಂದು ಸ್ವಲ್ಪ ಅಂದಾಜಾಗುತ್ತೆ. ನಾನು ಹೋಗಿ 1 ದಿನ ನಾನು ಅಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಯಾಕೆಂದರೆ ನಾನು ಏನು ಅಂದ್ಕೊಂಡೋ ಅದನ್ನು ನನಗೆ ಆ 15 ದಿನದ ಶೂಟಲ್ಲಿ ಎಡಿಟ್ ಮಾಡಿ ನೋಡಿದಾಗ ನನಗೆ ಆ ಮಜಾ ಬರ್ತಾಯಿಲ್ಲ. ಯಾಕೆಂದರೆ ಪ್ರತಿ ಕತೆಗಾರನಲ್ಲೂ ಅವನೊಂದು ಕತೆ ಬರೆದಾಗ ಒಂದು ತಲೆಯಲ್ಲಿ ಒಂದು ಚಿತ್ರ ನಡೆದಿರುತ್ತೆ. ಆ ಚಿತ್ರ ಆ್ಯಕ್ಚುಲಿ ಆಗಕ್ಕೆ ಸಾಧ್ಯವೂ ಇಲ್ಲ. ಅದು ಭಾಳ ನ್ಯಾಚುರಲ್ ಇದೆ. ಇದನ್ನು ನಾನು ಈಗ ಸುಮಾರು ಜನ ನಿರ್ದೇಶಕರ, ಭಾಳ ಪ್ರಸಿದ್ಧ ನಿರ್ದೇಶಕರ ಸಂದರ್ಶನಗಳಲ್ಲಿ ನಾನು ಕೇಳಿದಾಗ ಅವರೆಲ್ಲನೂ ಇದನ್ನು ಹೇಳ್ಕೊಂಡಿದ್ದಾರೆ. ಸೊ ನನಗದು ಸಹಜವಾಗಿ ಆಗ್ಬೋದಾಗಿದ್ದ ವಿಷಯ ಆಗಿತ್ತು. ಆದರೆ ನಾನು ತುಂಬ ಭಯ ಬಿದ್ದಿದ್ದೆ. ಒಂದಿನ ಹೋಗಿ ಇಡೀ ದಿನ ನಾನು ಆ ದಿನ ಸ್ಟೇಷನ್ನಲ್ಲಿ ಕಳೆದೆ. ಅಲ್ಲಿ ಒಬ್ಬರು ಇನ್ಸ್ಪೆಕ್ಟ್ರು ಇದ್ದರು. ಅವರನ್ನು SP ಹೇಳಿದ್ರಿಂದಾಗಿ ಅವರು ನನ್ನನ್ನು ಚೆನ್ನಾಗೂ ನಡೆಸ್ಕೊಂಡ್ರು. ಏನು ಬೇಕಾದರೂ ಫೋಟೋ ತೆಗಿ, ಏನೋ ಪರವಾಗಿಲ್ಲ ಅಂತಂದರು. ನಾನು ಅದನ್ನು ಒಂದು ಆರ್ಟ್ ದೃಷ್ಟಿಯಿಂದ ಮತ್ತು ಬಿಹೇವಿಯರ್ ದೃಷ್ಟಿಯಿಂದ ನನಗೆ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಬಂದೆ. ಮತ್ತು ಅದು 3 ದಿನ ಬಂದು ಶೂಟ್ ಮಾಡಿದ್ವಿ. ಆ 3 ದಿನದಲ್ಲೇ ಮುಗಿಸ್ಬೇಕಾಗಿತ್ತು. ಯಾಕೆಂದರೆ ಪೊಲೀಸ್ ಸ್ಟೇಷನ್ ಸೆಟ್ ಹಾಕಿದ್ವಿ. ಇವರು ದುಬೈಗೆ ಹೋಗಬೇಕಿತ್ತು. ಸೊ ನಾವು ಬಿಡಂಗಿಲ್ಲ. ಸೊ ಬೆಳಿಗ್ಗೆ 8 ಗಂಟೆಯಿಂದ ಮರುದಿನ ಬೆಳಿಗ್ಗೆ 4 ಗಂಟೆವರೆಗೆ ಒಂದು ದಿನದ ಶೂಟ್ ಇದೆ. ಆ್ಯಕ್ಚುಲಿ ಇದು ನಾನು ಈ ಇಡೀ ಸಿನಿಮಾದ 85 ದಿನಗಳಲ್ಲಿ ಅತಿ ಉದ್ದದ ಡ್ಯೂರೇಷನ್ ಅಂದರೆ ಇದು. 8 ಗಂಟೆಯಿಂದ ನಾವು ಬೆಳಿಗ್ಗೆವರೆಗೂ ಶೂಟ್ ಮಾಡಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಫಸ್ಟ್ ಶಾಟ್ ತೆಗೆದಿದ್ದು, ಲಾಸ್ಟ್ ಶಾಟ್ ತೆಗೆದಿದ್ದು ಮರುದಿನ ಬೆಳಿಗ್ಗೆ 5 ಗಂಟೆಗೋ 6 ಗಂಟೆಗೋ ಆ ಥರ ಲಾಸ್ಟ್ ಶಾಟ್ ನಾವು ಆ ದಿನದ ಒಂದು ಇದರಲ್ಲಿ ತೆಗೆದಿದ್ದು. ಅದನ್ನು ತೆಗೆದು ಮುಗಿಸಿದಾಗ ಆವತ್ತು
ಅಂದರೆ ಒಂದು 3-4 ಕೀ ಸೀನ್ಗಳಿದ್ವು. 2ನೇ ಸ್ಕೆಡ್ಯೂಲು ಪೊಲೀಸ್ ಸ್ಟೇಷನಲ್ಲಿ ಒಂದೆರಡು ಕೀ ಸೀನ್ಗಳು ಆಗಲೇಬೇಕು. ಒಂದು ಭಯ ಇದೆ, ಬಟ್ ಹೋದ್ವಿ, ಆ ಶೂಟ್ ಮುಗಿಸಿದ್ವಿ. ಅದು ಏನೋ ಒಂದು ಅನಿಸುತ್ತೆ ನಮಗೆ, ಈ ಶೂಟ್ ಮಾಡುವಾಗಲೇ ಅದು ಒಂದು ಏನೋ ಫೀಲಿಂಗ್ ಬರುತ್ತೆ. ಅದು ಬರೀ ನನಗೊಬ್ಬನಿಗೆ ಬರೋದಲ್ಲ. ಆ್ಯಂಡ್ ಲಾಸ್ಟಲ್ಲೊಂದು ರೈನ್ ಇಫೆಕ್ಟ್ ಬೇರೆ. ಅಂದರೆ ಆ ಬೆಳಿಗ್ಗೆ ನಾವು ಇನ್ನು ಮುಗಿಸುವಾಗ ಇವರು 7 ಗಂಟೆಗೆ ಫ್ಲೈಟ್ ಇದೆ, ಇಂಟರ್ನ್ಯಾಷನಲ್ ಫ್ಲೈಟು, ಹೋಗಬೇಕು. ನಾನು 4 ಗಂಟೆಗೆ ರೈನ್ ಇಫೆಕ್ಟ್ ಇಟ್ಕೊಂಡಿದ್ದೀನಿ. ಸೊ ಅಂದರೆ ಆ್ಯಂಡ್ ನನಗೆ ಇದು ಈಗ ಹೆಂಗಾಗುತ್ತೋ ಅನ್ನೋ ಒಂದು ಒದ್ದಾಟ ಬೇರೆ ಇದೆ. ಸೊ ಆ ಇಡೀ 3 ದಿನಗಳ ಸ್ಕೆಡ್ಯೂಲ್ ಇದೆಯಲ್ಲ, ಅದು ನನಗೆ ತುಂಬ ಒಂದು ನಂಬಿಕೆ ಕೊಟ್ಟ ಸ್ಕೆಡ್ಯೂಲು. 3 ದಿನಗಳ ಸ್ಕೆಡ್ಯೂಲ್ ಆಗಿತ್ತದು. ತುಂಬ ನಂಬಿಕೆ ಕೊಟ್ಟ ಸ್ಕೆಡ್ಯೂಲು. ಯಾಕೆಂದರೆ ನನಗೆ ಅವ್ರ ಕಣ್ಣಲ್ಲಿ, ಅವರು ಆ ರೈನ್ ಇಫೆಕ್ಟ್ ಸೀನ್ ಮುಗಿಸಿ ಹೋಗುವಾಗ ಅವ್ರ ಕಣ್ಣಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಕಾಣಿಸ್ತು. ಇಲ್ಲ, ಈ ಸಿನಿಮಾ ಚೆನ್ನಾಗಾಗ್ತಿದೆ ಅಂತ. ಯಾಕೆಂದರೆ ಕೀ ಸೀನ್ಗಳು ಒಂದಷ್ಟು ಮಾಡಿದ್ವಿ. ಆ್ಯಂಡ್ ಅವರಿಗೊಂದು ಎಕ್ಸೈಟ್ಮೆಂಟನ್ನು ನಾನು ಸೆನ್ಸ್ ಮಾಡಿದೆ. ಅವ್ರು ನನಗೆ ಹೇಳೂ ಇಲ್ಲ, ಅದನ್ನು ಅವರು ಒಪ್ಕೋತಾರೆ ಅಂತ ಅನ್ಕೋತೀನಿ, ನನಗೆ ಗೊತ್ತಿಲ್ಲ. ಸೊ ಆ ಇದನ್ನು ನನಗೆ ಹಂಗೆ ಕಾಣಿಸ್ತು ಅವತ್ತು. ಇಲ್ಲ 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 ನಿಮಗೆ ಎವ್ರಿ ಡೇ ಶೂಟ್ ಮುಗಿಸಿ ನಾವು ಹೊರಟಾಗ ನಮ್ಮ ಮುಖದಲ್ಲಿ ಖುಷಿ ಇದ್ದರೆ ಅವತ್ತು ಕೆಲಸ ಚೆನ್ನಾಗಾಗಿದೆ. ಅವರು ಹೋಗುವಾಗ ನನಗೊಂದು ಇಲ್ಲ, ಇದು ಇಷ್ಟ ಆಗಿದೆ ಇವರಿಗೆ ಅಂತ. ಆ್ಯಂಡ್ ನಾನು ಇದನ್ನು ಕಳಿಸಿದೆ ಮತ್ತು ನಾನು ಕಾಯ್ತೀನಿ, ಚಡಪಡಿಸ್ತೀನಿ. ಅಂದರೆ ನಾನು ಎಡಿಟರ್ ಪ್ರತೀಕ್ ಅಂತ, ಅವರು ಯಾವಾಗೋ ನೋಡ್ತಾರೆ ಅದನ್ನು. ಆ್ಯಂಡ್ ಅವರು ನನಗೆ ಕಾಲ್ ಮಾಡ್ತಾರೆ. ಆ್ಯಂಡ್ ಕಾಲ್ ಮಾಡಿದಾಗ ಅವರು ತುಂಬ ಕ್ರಿಟಿಕಲ್ ಆಗೂ ಇರ್ತಾರೆ. ಅವರು ಹಿಮ್ಸೆಲ್ಫ್ ಸಿನಿಮಾಟೋಗ್ರಫರ್, ಅವರಿಗೆ ಎಲ್ಲರ ಬಗ್ಗೂ ಅವರಿಗೊಂದು ಪಾಯಿಂಟ್ ಆಫ್ ವ್ಯೂ ಇದೆ. ಆ್ಯಂಡ್ ಅವ್ರು ಕಾಲ್ ಮಾಡಿ, ಪರಂ ನನಗೆ ತುಂಬ ಫೀಲ್ ಆಯಿತು, ಈ ಸ್ಕೆಡ್ಯೂಲ್ ನೀನು 3 ದಿನ ಮಾಡಿರೋದು, ಈ ಸೀನ್ಗಳು ನಿಜವಾಗಿ ವರ್ಕ್ ಆಗ್ತಿವೆ ಅಂತ ಅವ್ರು ಕಾಲ್ ಮಾಡಿ ಹೇಳಿದರು. ನನಗೆ ನಾನೇ ಕಾಲ್ ಮಾಡಬೇಕು ಅವರಿಗೆ ಅಂತ ಆಸೆ, ಅಂದರೆ ಹೆಂಗಿದೆ ಅಂತ. ಆದರೆ ಆವಾಗ ಅವರು ಒಂದು ರಿಯಾಕ್ಷನ್ ಬರುತ್ತೆ. ಹಾಗಾಗಿ ಅವ್ರು ಕಾಲ್ ಮಾಡಿದರೆ ಅದು ಸೂಪರ್ ಆಗಿದೆ ಅಂತ ಲೆಕ್ಕ ಅಂತ. ಸೊ ಅವ್ರು ಕಾಲ್ ಮಾಡಿ ಅದನ್ನು ಚೆನ್ನಾಗಿದೆ ಅಂತಂದರು. ಹೀಗೆ ಹೋಗ್ತಾ ಅಂದರೆ ಈ ಪ್ರಯಾಣದಲ್ಲಿ ಒಂದು ಕಾನ್ಫಿಡೆನ್ಸನ್ನು ನಾವು ಗಳಿಸ್ಕೊಂಡ್ವಿ. ಆ್ಯಂಡ್ ಸಿನಿಮಾ ನೋಡಿದಾಗ ಅದನ್ನು ಒಂಚೂರು ಒಂದು 20 ಜನ ಒಂದು ಟೆಸ್ಟ್ ಸ್ಕ್ರೀನಿಂಗ್ ಮಾಡಿದ್ವಿ. ಅಲ್ಲಿ ಏನು ಬಂತು ಅನ್ನೋದು ಒಂದು ಒದ್ದಾಟ ಇರುತ್ತಲ್ಲ. ಓಕೆ, ಸೊ ಇವರೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ಇದು ಈ ಸ್ಯಾಂಪಲ್ ಸೈಜು ಇಡೀ ಕರ್ನಾಟಕ ಆದಾಗಲೂ ಬಹುಶಃ ಆಗಬಹುದು ಅನ್ನೋ ಒಂದು ನಂಬಿಕೆ. ಸೊ ಇಷ್ಟೆಲ್ಲ ಆಗಿಯೂ ಮತ್ತೆ ರಾತ್ರಿ ಹೋಗಿ ಮಲಗುವಾಗ ಮತ್ತು ಬೆಳಿಗ್ಗೆ ಎದ್ದಾಗ ಆ ಅನ್ಸರ್ಟನಿಟಿ ನಿಮ್ಮನ್ನು ಹೆದರ್ಸತ್ತೆ, ಅದು ನಿಮ್ಮನ್ನು ಅಲುಗಾಡ್ಸತ್ತೆ. ನೀವು ಅಯ್ಯೋ ಇದು ಏನಾಗುತ್ತೋ, ಜನ ಏನು ಹೇಳ್ತಾರೋ, ಅಥವಾ ಇವರು ಇದನ್ನು ಹಿಂಗೆ. ಆ್ಯಂಡ್ ನಿಮಗೆ ನಾನು ಆಗಲೇ ಹೇಳಿದಾಗೆ ತುಂಬ ಜನ ತುಂಬ ಥರದ ಅಭಿಪ್ರಾಯಗಳನ್ನು ಕೊಡ್ತಾನೆ ಇರ್ತಾರೆ. ಈ ಥರ ಇದ್ರೆ ಮಾತ್ರ ಸಿನಿಮಾ ವರ್ಕ್ ಆಗುತ್ತೆ, ಇದಲ್ಲ, ಇದು ಕ್ಲಾಸು, ಇದು ಮಾಸು, ಇದು ಸಿ ಸೆಂಟರ್ನ ಕಾಂಟೆಂಟು, ಇದು ಬಿ ಸೆಂಟರ್ನ ಕಾಂಟೆಂಟು, ಈ ಥರ ನಮಗೆ ABCDಗಳನ್ನು ಹೇಳಿ ನಮ್ಮ ತಲೆಯನ್ನು ಫುಲ್ ಮೆಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅಂದರೆ ಅದು ಪಾಪ ಅದು ಯಾರೂ ದುರುದ್ದೇಶದಿಂದ ಮಾಡಲ್ಲ, ಅವರೊಂದು ಕಾಳಜಿಯಿಂದಲೇ ಮಾಡ್ತಾ ಇರ್ತಾರೆ. ಅದು ನಿಮಗೆ ಮೆಸ್ ಆಗ್ತಾ ಇರುತ್ತದು. ಸೊ ಇದು ಆಗ್ತಾ ಇರುವ ಹಂತದಲ್ಲಿ ನಾನು ಅನ್ಸರ್ಟನಿಟಿಯನ್ನು ಸಸ್ಪೆನ್ಸ್ ಅಂತ ಒಂದು ಬದಲಾಯಿಸ್ಕೊಂಡೆ. ಅದು ನನ್ನ ಲೈಫ್ನ ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ಅಂತ ನಾನು ಭಾವಿಸ್ಕೋತೀನಿ. ಯಾಕೆಂದರೆ ನಾನೀಗ ಆ ಸಸ್ಪೆನ್ಸ್, ಆ ಕುತೂಹಲ ನನಗೊಂದು ಕುತೂಹಲ ಇದೆ. 14ನೇ ತಾರೀಕು ಶುಕ್ರವಾರ 1 ಗಂಟೆಗೆ ನನ್ನ ಫೋನ್ ಎತ್ಕೋತಾರೋ ಇಲ್ವೋ ಅನ್ನೋ ಒಂದು ಕುತೂಹಲ ಇದೆ. ಸೊ ಅದು ಒಂದು ಕುತೂಹಲಕ್ಕೆ ನಾನು ಭಾಳ ನರ್ವಸ್ಲಿ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಸೊ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾ ಅಕಸ್ಮಾತ್ ಇದು ಒಂದು ಈ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಕಲ್ತಿದ್ದೀವಿ. ಅಂದರೆ ಏನು ಕೆಲಸ ಮಾಡ್ತಾ ಇದ್ವೋ ಆ ಕೆಲಸ ಬಿಟ್ಟು ಹೊಸ ಕೆಲಸ ಮಾಡಿದಾಗ ನಿಮ್ಗಾಗೋ ಅಡ್ವಾಂಟೇಜ್ ಏನಂದರೆ ನಿಮಗೆ ಎಲ್ಲವೂ ಹೊಸ್ತು. ಒಂದು ಪಬ್ಲಿಸಿಟಿ ಪ್ಲ್ಯಾನ್ ನನಗೆ ಹೊಸ್ತು, ಒಂದು ಪೋಸ್ಟರ್ ನನಗೆ ಹೊಸ್ತು, ಸಿನಿಮಾದ ಪೋಸ್ಟರ್ ಹೊಸ್ತು. ನಾನು ಅನೇಕ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿರ್ಬೋದು, ಬಟ್ ಸಿನಿಮಾದ ಪೋಸ್ಟರ್ ಹೊಸ್ತು, ಸಿನಿಮಾದ ಇಕಾನಮಿಕ್ಸ್ ಹೊಸ್ತು. ಆ್ಯಂಡ್ ನಾನು ಇದರಲ್ಲಿ ಬರವಣಿಗೆ, ಅದರ ಪ್ರೊಡಕ್ಷನನ್ನು ನೋಡ್ಕೊಂಡಿದ್ದೀನಿ, ಅದರ ನಿರ್ದೇಶನ ನೋಡ್ಕೊಂಡಿದ್ದೀನಿ, ಅದರ ಪೋಸ್ಟ್ ಪ್ರೊಡಕ್ಷನ್ ಕುತ್ಕೊಂಡು ಮಾಡಿದ್ದೀವಿ. ಈಗ ಅದು ರಿಲೀಸ್ ಮಾಡಿದ್ದೀವಿ. ಈಗ ಸಿನಿಮಾ ಸೆಲ್ ಮಾಡೋಕ್ಕೆ ಹೋಗಿ ಒದ್ದಾಡಿದ್ದೀನಿ. ತುಂಬ ಜನರಿಗೆ ಆ ಅಭಿಪ್ರಾಯ ಇದೆ, ಜಿಯೋ ಸ್ಟುಡಿಯೋಸು ಪರಮ್ಗೆ ಇದು ಈಸಿ ಆಗುತ್ತೆ ಅಂತ. ಹಂಗೆ ಇಲ್ಲ, ನಾನು ಕೂಡ ಓಪನ್ ಮಾರ್ಕೆಟಲ್ಲಿ ಈ ಸಿನಿಮಾವನ್ನು ಸೆಲ್ ಮಾಡುವುದನ್ನು ನಾನು ಅನುಭವಿಸಿದ್ದೀನಿ. ನನಗೆ ತುಂಬ ಸಂತೋಷ ಇದೆ. ಯಾವುದೋ ಆಫೀಸಿಗೆ ಹೋಗಿ ಗಂಟೆಗಟ್ಟಲೆ ಕಾದಿದ್ದೀನಿ. ಸೊ ಇದು ನಿಮ್ಮನ್ನು ಬದಲಾಯಿಸತ್ತೆ. ನಾನಂತೂ ಈ ಸಿನಿಮಾ ಏನಾದರೂ ಆಗಲಿ, ಇದರ 14ನೇ ತಾರೀಕು ಶುಕ್ರವಾರ 1 ಗಂಟೆಯ ರಿಸಲ್ಟ್ ಏನು ಬೇಕಾದರೂ ಇರಲಿ, ನಾನು ಖಂಡಿತವಾಗೂ ಬದಲಾಗಿರ್ತೀನಿ ಆ ಹಂತಕ್ಕೆ. ಈ ಸಿನಿಮಾವನ್ನು ಬರೆದಾಗಲೂ ನಾನು ಬದಲಾಗಿದ್ದೆ, ಈ ಸಿನಿಮಾವನ್ನು ಮಾಡಿ ಮುಗಿಸ್ದಾಗಲೂ ನಾನು ಬದಲಾಗಿದ್ದೀನಿ. ಆ ಬದಲಾವಣೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಒಳ್ಳೆಯದಕ್ಕಾಯಿತು, ಎಷ್ಟು ನೆಗೆಟಿವ್ ಆಗಾಯಿತು ಅನ್ನೋದ ಚರ್ಚೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬದಲಂತೂ ಆಗಿರ್ತೀನಿ. ಆ್ಯಂಡ್ ಆ ಬದಲಾವಣೆ ಲೈಫ್ ಅಲ್ವಾ ಅಂತ ನನಗೆ ಸಂತೋಷ ಇದೆ. ಹಾಗಾಗಿ ಐ ಆಮ್ 100% ಸ್ಯಾಟಿಸ್ಫೈಡ್ ಆಲ್ರೆಡಿ. ನನಗೆ ಇನ್ನೇನು ಇದರಲ್ಲಿ ಆ ರಿಸಲ್ಟ್ ಏನೋ ಆದರೆ ನಾನೇನು ತುಂಬ ಒದ್ದಾಡಲ್ಲ. ರಿಸಲ್ಟ್ ಪಾಸಿಟಿವ್ ಆದರೆ
ಇಲ್ಲೊಂದಷ್ಟು ಒದ್ದಾಟಗಳಾಗಿವೆಯಲ್ಲ ಅದೆಲ್ಲ ತುಂಬ ಫಾಂಡ್ಲಿ ನಾನು ನೆನಪು ಮಾಡ್ಕೋತೀನಿ. ಅದು ಸ್ವಲ್ಪ ಮಜಾ ಕೊಡ್ತಿದೆ. ಅದು ಹಂಗಾಗಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಬಟ್ ಗ್ರೌಂಡ್ ನೆಲದ ಮೇಲೆ ನಡೀತಾ ಇದ್ದೀನಿ. ಸೊ ಅದನ್ನು ಆ ಡ್ರೀಮಲ್ಲಿ ಹೋಗ್ತಾ ಹೋಗೋದು. ಶುಕ್ರವಾರ ಮಜಾ ಇರುತ್ತೆ, ಯಾವಾಗಲೂ ರಿಲೀಸ್ ಫ್ರೈಡೇ ಇರುತ್ತಲ್ಲ, ಸಖತ್ ಮಜಾ ಇರುತ್ತೆ. ಹೌದಾ? ಅಂದರೆ ನಿಮಗೆ ಹಿಂದಿನ ದಿನ ಮತ್ತೆ ನಿದ್ದೆ ಇರಲ್ಲ. ನಾಳೆ ಆಡಿಯನ್ಸ್ ಏನಂತಾರೆ, ಏನು ಮಾಡ್ತಾರೆ, ಹೆಂಗೆ ರಿಸೀವ್ ಮಾಡ್ತಾರೆ, ಬರ್ತಾರಾ ಇಲ್ವಾ, ಇನ್ನೂ ಏನಾದ್ರು ಕಡಿಮೆ ಉಳಿತಾ ಮಾಡೋದ್ರಲ್ಲಿ ಕಡಿಮೆ ಉಳಿತಾ ಅನ್ನಿಸ್ತದೆ. ಇದು ಮಾಡ್ಬೋದಿತ್ತು, ಅದು ನಾವು ಎಷ್ಟೇ ಚೆನ್ನಾಗಿ ಏನೇ ಕಾನ್ಫಿಡೆಂಟ್ ಆಗಿದ್ರು, ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಅದೊಂದು ಇದ್ದೇ ಇರುತ್ತೆ. ಅದು ಬೆಳಗ್ಗೆ ಅದು ರಿಯಾಕ್ಷನ್ ತುಂಬ ಅದ್ಭುತವಾಗಿ ಬಂದಾಗಿನ ಖುಷಿ ಅದು ಬೇರೆಯೇ. ಆ್ಯಂಡ್ ಇನ್ನೊಂದು ಕ್ಲಾರಿಟಿ, ನಾನು ಆಗಲೇ ಏನು 3 ವರ್ಷದ ಸಿನಿಮಾ 4 ವರ್ಷದ ಸಿನಿಮಾ ಅಂತ ಮಾತಾಡಿದಾಗ ದಟ್ ಡಸಂಟ್ ಅಪ್ಲೈ ಟು ಎನಿ ಅದರ್ ಫಿಲ್ಮ್. ನಾನು ಹೇಳ್ತಿರೋದು ಈಗ ನಮ್ಮ KGF ಆಗಲಿ ಆ ಥರದ ಸಿನಿಮಾಗಳು ಬೇರೆ, ಅವು ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ಗಳು ಬೇರೆ. ಸೊ ಆ ಥರದ ಸಿನಿಮಾಗಳನ್ನ ಅಚೀವ್ ಮಾಡಬೇಕಾದ್ರೆ ಅದು KGF, ಬಾಹುಬಲಿ ಆ ಥರ ಸಿನಿಮಾಗಳಿಗೆ ಡೆಫಿನೆಟ್ಲಿ ಟೈಮ್ ಬೇಕು. ಇದೆ ಈಗ ನಮ್ಮದೇ ರಿಷಬ್ದು ಕಾಂತಾರ ಐ ಥಿಂಕ್ ಆರಾಮಾಗಿ 1 ವರ್ಷದಲ್ಲಿ ಮಾಡಿರೋ ಸಿನಿಮಾ ಅದು. ದಟ್ ಆಲ್ಸೋ ಬಿಕೇಮ್ ಪ್ಯಾನ್ ಇಂಡಿಯಾ. ಈಗ ಆ ಥರದ ಸಿನಿಮಾಗಳು ಈಗ ನಾನು ಹೇಳ್ತಿರೋದು ದೇರ್ ಆರ್ 2 ಎಕ್ಸಾಂಪಲ್ಸ್ ವೇರ್ ಒಂದು ಅದೇ ಥರ ಟೈಮ್ ತೊಗೊಂಡು ಅಚೀವ್ ಮಾಡಿರೋ ಎಕ್ಸಾಂಪಲ್ ಇದೆ, ಇನ್ನೊಂದು ಕಡಿಮೆ ಟೈಮ್ದಾಗ ಅಷ್ಟೇ ಟೈಮಲ್ಲಿ ಮಾಡಿ ಅದೊಂದು ಬೇರೆ ಥರದ ಎಕ್ಸಾಂಪಲ್ ಸೆಟ್ ಮಾಡಿರೋ ಆ ಥರದ್ದು ಸಿನಿಮಾಗಳು ಆ ಥರದ್ರ ಬಗ್ಗೆ ಮಾತಾಡಲಿಲ್ಲ ನಾನು. ಈಗ ಎಷ್ಟೊಂದು ಸಿನಿಮಾಗಳು ಜನರಲ್ ಆಗಿ ಇವಾಗ ಎಷ್ಟೊಂದು ಜನ ಆ ಥರ ಏನೋ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರಲ್ಲ, ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾನ ಕರೆಕ್ಟಾಗಿ ಮಾಡಿದ್ರೆ ಐ ಥಿಂಕ್ ಅದಕ್ಕೆ ತಾಕತ್ತಿದ್ರೆ ಅದು ಏನೋ ಆಗುತ್ತೆ ಅಂತ. ಅದೊಂದು ಪರ್ಸೆಪ್ಷನ್ ಕೊಂದು ಟೈಮ್ ತೊಗೊಂಡಷ್ಟು ದೊಡ್ಡ ಫಿಲ್ಮು, ಬಟ್ ರಿಕ್ವೈರ್ಮೆಂಟ್ ಇದ್ರೆ ತೊಗೋಬೇಕಾಕೈತೆ. ನೀವು ಹೇಳೋದಂಗೆ ಅದ್ರ ಕ್ಲಾರಿಟಿ ಬೇಕಿತ್ತು. ಯಾಕಂದ್ರೆ ಜನ ಸೀದಾ KGF ಜೊತೆ ಹೋಲಿಸ್ಬಿಡ್ತಾರೆ. ಬಟ್ ಅದ್ರ ಸೆಟ್ ಕ್ರಿಯೇಟ್ ಮಾಡಿದ್ದೆಲ್ಲ ಸೆಟ್ ಅಲ್ಲ, ಅಷ್ಟೇ ಕೆಲವೊಂದು ಸಿನಿಮಾಗಳಿಗೆ ಬೇಕಲ್ಲ. ಈಗ ಬಾಹುಬಲಿ ಅಥವಾ ಪುಷ್ಪ, KGF ಇಲ್ಲ ಆ ಥರದ ಸಿನಿಮಾಗಳಿಗೆ, ಆ ಥರದ್ದು ವಿಷನ್ಗಳಿಗೆ ಡೆಫಿನೆಟ್ಲಿ ಟೈಮ್ ಬೇಕು. ಕರೆಕ್ಟ್. ಅವು ಬೇರೆ, ಅದು ಬೇರೆ ಎಕ್ಸಾಂಪಲ್ಗಳಾಗಿ ನಿಂತ್ಕೊಳ್ತವೆ. ಈಗ ಕಾಂತಾರ 2 ಈಗ ರಿಷಬ್ ಇನ್ನೂ ಬೇರೆ ಲೆವೆಲ್ಗೇನೋ ಕೆಲಸ ಮಾಡ್ತಿರ್ತಾರೆ. ಸೊ ಆ ಥರದ ಸಿನಿಮಾಗಳು ಬಿಟ್ಟು ನಾನು ಬೇರೆ ಮಾತಾಡಿದ್ದು. ಅವ್ರು ಅವಾಗಿಂದ ವೇಟ್ ಮಾಡತ್ತಿದ್ರೆ ಒಂದು ಕ್ಲಾರಿಟಿ ಕೊಟ್ಟು ಬಿಡ್ತಾರೆ. ಇಲ್ಲ ಹೇಳಿದ್ವಿ, ಕಾನ್ಸ್ಟಂಟ್ ಒಂದು ಫಿಲ್ಟರ್ ನಡೀತಿರ್ತಿತ್ತು. ಇದೇನೋ ಹೇಳಿದ್ ತಪ್ಪಾಗ್ಬೋದಾ? ತಪ್ಪಲ್ಲ. ನಾವು ಈಗ ನಮ್ಮದು ಎಕ್ಸಾಂಪಲ್ಗಳು ಇಟ್ಕೊಂಡೇನೋ ಮಾತಾಡಿರ್ತೀವಿ. ಅದು ಇನ್ನೆಲ್ಲೂ ಅಂದರೆ ಈಗ ಯಶ್ ಅವ್ರ ಜೊತೆ ಆಗಲಿ ರಿಷಬ್ ಜೊತೆ ಆಗಲಿ ಅವ್ರಿಗೆ ಅರ್ಥ ಆಗುತ್ತೆ ನಾನು ಮಾತಾಡ್ತಿರೋ ವಿಷಯಗಳು. ನಿಮ್ದು ಫ್ರಾಟರ್ನಿಟಿದಾಗ ಇದ್ದವ್ರಿಗೆ ತಿಳಿತೈತೆ ಅದ್ರದ್ದು ಏನು ಹೇಳತ್ತೀರಿ ನೀವು ಸಂದೇಶ ಅಂತ. ನಮಗೆಲ್ಲ ಕ್ಲೋಸ್ ಇರ್ತಾರೆ, ಅವ್ರಿಗೆಲ್ಲ ಅರ್ಥ ಆಗುತ್ತೆ ನಾನು ಏನು ಮಾತಾಡ್ತಿದ್ದೆ. ಒಂದು ಇಂಡಸ್ಟ್ರಿ ಬಗ್ಗೆ ಇರೋ ಕನ್ಸರ್ನಿಂದ ಮಾತಾಡ್ತಿರೋದು. ಸಿನಿಮಾ ಥಿಯೇಟ್ರ್ಗಳು ಮುಚ್ಚೋಗ್ತಿದ್ದಾವೆ, ಸಿಂಗಲ್ ಸ್ಕ್ರೀನ್ ಕೈಯಾಗ ಅನಿಸ್ಬೋದು. ಅಂದರೆ ಸ್ಮಾಲ್ ಸಿನಿಮಾಗಳು ಏನಾಗುತ್ತೆ ಗೊತ್ತಾ, ಒಂದು ಬೇರೆ ಥರದ ಸಿನಿಮಾಗಳು ಸಸ್ಟೈನ್ ಆಗಬೇಕು ಸಣ್ಣ ಸಿನಿಮಾಗಳು ಅಂದಾಗ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರಂತರವಾಗಿ ಮಾಸ್ ಸಿನಿಮಾಗಳಂತ ಏನು ಕರಿತೀವಲ್ಲ, ಮಾಸ್ ಫುಲ್ ಇರೋದು ಅವನು ಬರ್ತಾ ಇರಬೇಕು. ದಟ್ ಕ್ರಿಯೇಟ್ಸ್ ದ ಮಾರ್ಕೆಟ್ ಫಾರ್ ಸ್ಮಾಲ್ ಫಿಲ್ಮ್ಸ್ ಅಥವಾ ಪ್ಯಾರಲಲ್ ಸಿನಿಮಾಗಳನ್ನ ಅಂತ ಏನಂತ ಕರಿತೀವಲ್ಲ ಅವಕ್ಕೆ. ಸೊ ಅಂದರೆ ಒಂದು ಕಾಡು ಅಂದಾಗ ಸಣ್ಣ ಸಣ್ಣ ಗಿಡ ಮರಗಳಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳವರೆಗೂ ಇರಬೇಕಲ್ಲ, ಹಂಗೆ ಅದು ಕಾಡು ವರ್ಕ್ ಆಗೋದು, ಎಕೋಸಿಸ್ಟಮ್ ವರ್ಕ್ ಆಗೋದು. ಸೊ ಅಟ್ ಪ್ರೆಸೆಂಟ್ ಕನ್ನಡದಲ್ಲಿ ಅದು ತುಂಬ ಡಿಸ್ಟರ್ಬ್ ಆಗಿ ಹೋಗಿದೆ. ಸಣ್ಣ ಸಣ್ಣ ಸಿನಿಮಾಗಳು ಅಂದರೆ ಅದ್ರ ಕಡೆಗೆ ಜನ ತಿರುಗೂ ನೋಡ್ತಾ ಇಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇಲ್ಲ. ಅದೊಂದು ತುಂಬ ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿದೆ. ಅದು ವ್ಯಾಪಾರಕ್ಕೆ, ಥಿಯೇಟ್ರಲ್ಲಿ ಕೆಲಸ ಮಾಡೋರಿಗೆ ಎಲ್ಲರೂ, ಕೆಲವೊಬ್ರು ಎಲ್ಲ ತುಂಬ ಈಸಿಯಾಗಿ ಯಾಕೆ ಸಿನಿಮಾ ಮಾಡ್ತೀರಾ ಅಂತ ಅಂದ್ಬಿಡ್ತಾರೆ. ಸೊ ಇಟ್ಸ್ ಆಲ್ಸೋ ಲೈಕ್ ಎನಿ ಅದರ್ ಇಂಡಸ್ಟ್ರಿ. ಇಲ್ಲಿ ಸಾವಿರಾರು ಕುಟುಂಬಗಳಿದೆ, ಸಾವಿರಾರು ಕುಟುಂಬಗಳು ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಕಣ್ಣು ಮುಂದೆ ಕಾಣೋದು ಆಡಿಯನ್ಸಿಗೆ ಓಕೆ ಡಾಲಿ ಅವ್ರು ಅದಾರೆ, ಮೋಕ್ಷ ಅವ್ರು ಅದಾರೆ, ಅದಕ್ಕಿಂತ ಹಿಂದೆ ಎಷ್ಟು ಜನ ನಮ್ಮ ಸೆಟ್ಟಲ್ಲಿ ಒಂದು ಆಲ್ಮೋಸ್ಟ್ ಒಂದು 15-20 ದಿನ ನಮ್ಮ ಸೆಟ್ಟಲ್ಲಿ 1,000 ಜನ ಇರೋರು. 1,000 ಜನಕ್ಕೆ 1,000 ಜನ ಇರೋರು, ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಎಲ್ಲರೂ ಟೆಕ್ನಿಷಿಯನ್ಸು, ಆ್ಯಕ್ಟ್ರ್ಗಳು ಎಲ್ಲ ಸೇರಿ. ಸೊ 1,000 ಜನಕ್ಕೆ ಒಂದು ದಿನದಲ್ಲಿ ಕೆಲಸ ಆಗುತ್ತಲ್ವ, ಅಲ್ಲಿಗೆ ಯಾರೋ ಒಬ್ಬ ನಿರ್ಮಾಪಕ ಸಂಬಳ ಕೊಡ್ತಾನಲ್ವ, ಒಂದು ಹಳ್ಳಿನ ಆಗ್ತದೆ. ಅಷ್ಟು ಕೆಲಸ ನಡೀತಾ ಇರುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಸಿನಿಮಾದು ಅದು ಬೇರೆಯೇ, ಅದು ಸಿನಿಮಾದ ಒಳಗೆ ಬಂದಾಗ ಗೊತ್ತಾಗುತ್ತೆ. ಅಷ್ಟು ಕುಟುಂಬಗಳಿರ್ತವೆ. ಸೊ ಹಂಗಾಗಿ ಒಂದು ಇಂಡಸ್ಟ್ರಿ ರನ್ ಆಗೋದು ತುಂಬ ಇಂಪಾರ್ಟೆಂಟ್. ಮತ್ತು ಇದು ಇನ್ನೊಂದು, ಈಗ ಈ ವರ್ಷ ಭಾಳ ರಿಲೀಸ್ ಆಗ್ಯಾವ. ಎಷ್ಟು ಆಲ್ಮೋಸ್ಟ್ ಇದು ಹಾಫ್ ಇಯರ್ ಆದ ಫೇಸಿಗೆ ಭಾಳ ರಿಲೀಸಸ್ ಆದಾಗೂ ನಾಟ್ ಅ ಲಾಟ್ ಆಫ್ ಕನ್ನಡ ಫಿಲ್ಮ್ಸ್ ಹೈಲೈಟ್ ಆಗಿತ್ತು ಸ್ಯಾಡ್ಲಿ. ಅಲ್ಲ, ತುಂಬ ಒದ್ದಾಟಗಳಿದೆ. ಅಂದರೆ ಹೆಂಗೆ ರೀಚ್ ಮಾಡಿಸೋದು, ಹೆಂಗೆ ಸಿನಿಮಾಗಳು ಅಂದರೆ ಹೊಸೊಬ್ಬರು ಎಮರ್ಜ್ ಆಗುವಂಥ ಪರಿಸರ ಇಲ್ಲವೇ ಇಲ್ಲ.
ಈಗ ನಾವೆಲ್ಲ ಬಂದಾಗ ಅಟ್ಲೀಸ್ಟ್ ಒಂದು ಜಾಗ ಇತ್ತು, ಏನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಏನೋ ಮಾಡಿ ಹಿಂಗೋ ನುಗ್ಗಿ ಟೈಮ್ ಗ್ಯಾಪ್ ಜಾಸ್ತಿ, ಅಂದರೆ ಡ್ಯೂರೇಷನ್ ಜಾಸ್ತಿ ತಗೋತು, ಅದು ಕಮ್ಮಿ ಆಗಬೇಕು ಆ್ಯಕ್ಚುಲಿ. ಅಂದರೆ ಒಬ್ಬ ನಿರ್ದೇಶಕ, ಒಬ್ಬ ನಟ ಇವರೆಲ್ಲ ಎಮರ್ಜ್ ಆಗೋ ಅಂಥದ್ದು, ಅದು ತುಂಬ ಬೇಗ ಆಗಬೇಕು ಅದನ್ನು ಬಟ್ ಅಟ್ಲೀಸ್ಟ್ ಒಂಚೂರು ಜಾಗ ಇತ್ತು. ಇವಾಗ ಬರೋರಿಗೆ ಅಥವಾ ಬರ್ತಿರೋರಿಗೆ ಎಲ್ಲಿ ಏನು ಮಾಡಬೇಕು, ಹಿಂಗೆ ಸೆಲ್ ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ. ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಹೇಳ್ಬೇಕಂತ ಹಿಂಗೆ ಓಪನ್ ಆಗಿ ಮಾತಾಡಿದಾಗ ಅದು ಹೆಂಗೋ ರಿವೈವ್ ಆಗಬೇಕು. ಐ ಥಿಂಕ್ ಈಗ ಜಿಯೋ ಸ್ಟುಡಿಯೋಸ್ ಕನ್ನಡಕ್ಕೆ ಬಂದಿದೆ. ಈಗ ಜಿಯೋ ಸ್ಟುಡಿಯೋಸ್ ಅವ್ರದ್ದು ಮೊದಲನೇ ಪ್ರಯತ್ನ ಇದು ಕರ್ನಾಟಕದಲ್ಲಿ, ಕನ್ನಡದ ಮೊದಲನೇ ಸಿನಿಮಾ ಅವ್ರು ನಿರ್ಮಾಣ ಮಾಡ್ತಿರೋದು. ಪರಮು ಈಗೆಲ್ಲ ತುಂಬ ರಿಸ್ಕ್ ತೊಗೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ರು. ವೆರಿ ಗುಡ್ ಫಿಲ್ಮ್, ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂಥ ಒಂದು ಕ್ವಾಲಿಟಿ ಸಿನಿಮಾ, ಬೇರೆ ಥರದ ಸಿನಿಮಾ. ಐ ಥಿಂಕ್ ಎಲ್ಲೋ ಒಂದು ಕಡೆ ಈ ಥರದ್ದು ಸಿನಿಮಾಗಳು ವರ್ಕ್ ಆಗಿ ಮತ್ತೆ ಆ ಥರದ್ದೊಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಸಿನಿಮಾ ಮಾಡೋಂಗೆ ಆಗಬೇಕಲ್ಲ, ಏನೋ ಆಗಬೇಕಲ್ಲ. ಅವ್ರ ಕಡೆಯಿಂದ ಇನ್ನೊಂದಿಷ್ಟು ಕೆಲಸಗಳಾಗಬೇಕು. ಅವ್ರು ನನಗೆ ಬಡವರ ಸ್ಕಲ್ ತೊಗೊಂಡು ವರ್ಕ್ ಆದಾಗ ಅವ್ರು ಹೇಳಿದ್ರು, ನಿಮ್ದು ಒಂದು ಬಡವರ ಸ್ಕಲ್ ವರ್ಕ್ ಆಗಿದ್ದಕ್ಕೆ ನಾನು ಇನ್ನೊಂದಿಷ್ಟು ಸಿನಿಮಾಗಳು ತೊಗೊಂಡೆ ಅಂತ. ಒಂದು ಇಂಡಸ್ಟ್ರಿಗೆ ಒಂದು ನಾನು ಹೇಳ್ತಿರೋದು ಇನ್ನೊಂದಿಷ್ಟು ಸಿನಿಮಾಗಳು ಅದು ಏನೋ ಒಂದು ಓಪನ್ ಆಗುತ್ತಲ್ಲ ಒಂದೊಂದು ಸಿನಿಮಾಗಳು ಗೆದ್ದಾಗ ಎಲ್ಲ ಆ ಥರದ್ದು ಏನೋ ಆಗಬೇಕು. ಅದಕ್ಕೆ ಒಂದು ನಿರಂತರವಾಗಿ ಏನೋ ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಈಗ ಏನೊಂದು ನುಗ್ಗಣ ಏನೋ ಟ್ರೈ ಮಾಡೋಣ ಅಂತ. ಯಾಕಂದ್ರೆ ಇದು ಎಷ್ಟು ಸೀರಿಯಸ್ ಅನಿಸಾತೈತು. ಐ ಆಮ್ ನಾಟ್ ಫ್ರಮ್ ದ ಇಂಡಸ್ಟ್ರಿ, ನಾ ಆ್ಯಕ್ಟರ್ ಎಲ್ಲ ಸಿನಿಮಾದಾಗಿಲ್ಲ. ಬಟ್ ರಕ್ಷಿತ್ ಶೆಟ್ಟಿ ಅವರು ಬಂದಾಗ ಇದ್ರ ಬಗ್ಗೆ ಮಾತಾಡ್ಯಾರ, ಥಿಯೇಟರ್ ಕಡಿಮೆ ಆಗ್ತೈತಿ, ಜಾಸ್ತಿ ಸಿನಿಮಾ ಬರಬೇಕು. ಇವಾಗ ನಾನು ಇದು ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ಔಟ್ ಆಫ್ ದ ಕಂಟೆಕ್ಸ್ಟ್ ಒಂದು ಹೇಳ್ತೀನಿ. ಇವಾಗ ನಾನು ಆ ಥರದ್ದೊಂದು ಸಂಸ್ಥೆ ಒಂದು ಸಿನಿಮಾ ಮಾಡಬೇಕು ಇದು ಹಿಂಗೆಲ್ಲ ಹೇಳ್ತಾ ಇದ್ದೀನಲ್ಲ, ನಂದೊಂದು ವಿಡಿಯೋ ಇದೆ ವೇರ್ ಅಂದರೆ ಗೌರ್ಮೆಂಟ್ ರನ್ ಮಾಡೋ ಆರ್ಗನೈಸೇಷನ್ಗಳು ಏನಕ್ಕೆ ಬೇಕು ಅಂತ. ಅಂದರೆ ಏನಕ್ಕೆ ಸರ್ಕಾರಿ ಸಂಸ್ಥೆಗಳು ಏನಕ್ಕೆ ಇಂಪಾರ್ಟೆಂಟು ಅಂತ ಏನೋ ಒಂದು ಹೇಳಿದ್ದೀನಿ. ಸೊ ದಟ್ ಡಸಂಟ್ ಮೀನ್ ಏನೋ ಪ್ರೈವೇಟ್ ಸಂಸ್ಥೆಗಳು ಇರಬಾರ್ದು ಅಂತ ಅಲ್ಲ, ಸರ್ಕಾರಿ ಸಂಸ್ಥೆಗಳು ಯಾಕೆ ಇರಬೇಕು ಅಂತ ಮಾತಾಡಿದ್ದೀನಿ. ಪ್ರೈವೇಟಾಗಿರೋ ಇರಬಾರ್ದು ಅಂತ ಮಾತಾಡಿಲ್ಲ ನಾನು. ಅದು ಕೂಡ ತುಂಬ ಇಂಪಾರ್ಟೆಂಟ್. ಹೇಳ್ತಿರೋದು ವೆಲ್ತ್ ಕ್ರಿಯೇಟ್ ಮಾಡೋರು, ಅದು ಕೂಡ ತುಂಬ ಇಂಪಾರ್ಟೆಂಟ್. ಸರ್ಕಾರಿ ಸಂಸ್ಥೆಗಳು ಸರ್ಕಾರ ರನ್ ಮಾಡಬೇಕಾಗಿರೋದು ಇಲ್ಲದವರಿಗೆ, ಬಡವರಿಗೆ ಒಂದು ಸರ್ಕಾರಿ ಬಸ್ ಆಗಲಿ, ಇನ್ನೊಂದಾಗಲಿ, ಅಥವಾ ಫ್ಲೈಟ್ ಆಗಲಿ, ವಾಟ್ ಎವರ್ ಅಂದ್ಬಿಟ್ಟು ಪ್ರೈವೇಟ್ ಇದು ಇರಬಾರ್ದು ಅಂತಲ್ಲ, ಎಲ್ಲದೂ ಪ್ರೈವೇಟ್ ಆಗಬಾರ್ದು ಅಂತ. ಎಲ್ಲ ಪ್ರೈವೇಟೈಸೇಷನ್ ಅದಕ್ಕೊಂದಿಷ್ಟು ಜನ ದೊಡ್ಡರು ಸಿನಿಮಾ ಇಂಡಸ್ಟ್ರಿನೂ ಹಂಗಾರೆ ನೀವು ಸಂಬಳ ತೊಗೊಂಡು ಗೌರ್ಮೆಂಟ್ ಇದು ಮಾಡ್ಬಿಡಿ, ಹಾಗಲ್ಲ. ಅದು ಪ್ರೈವೇಟ್ ರನ್ನಿಂಗ್ ಆರ್ಗನೈಸೇಷನ್ಸ್ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಅಥವಾ ಜಿಯೋ ಸ್ಟುಡಿಯೋಸ್ ಅಂತ ಒಂದು ಸಂಸ್ಥೆ ಬರಬೇಕು ಅಂತಿದ್ದಂಗೆ ಅದನ್ನು ಹಿಂಗೂ ಮಾತಾಡ್ಬೋದು, ನೀನು ಅಲ್ಲಿ ಹಂಗೆ ಹೇಳಿದ್ದಲ್ಲ ಅಂತ. ಸೊ ಔಟ್ ಆಫ್ ದ ಕಂಟೆಕ್ಸ್ಟ್ ಸುಮ್ಮನೆ ಹೇಳ್ತಾ ಓಕೆ. ನನಗೇನು ಅಭ್ಯಾಸ ಆಗಿದೆ. ಈಗ ನಾವು ಏನೇ ಒಳ್ಳೇದು ಹೇಳಿದ್ರು, ನಾವು ಒಂದ್ಸರಿ ಬ್ಲಡ್ ಡೊನೇಟ್ ಮಾಡಿಬಿಟ್ಟು ಫೋಟೋ ಹಾಕಿದ್ದೆ, ಸೊ ದಟ್ ಇನ್ನೂ 4 ಜನಕ್ಕೆ ಇನ್ಸ್ಪೈರ್ ಮಾಡಲಿ, ಬ್ಲಡ್ ಡೊನೇಷನ್ ಮಾಡಲಿ ಅಂತ. ಇದ್ಯಾಕೆ ಫೋಟೋ ಹಾಕಿಲ್ಲ ನೀನು, ಪ್ರಚಾರಕ್ಕೆ ಹಾಕಿದ್ಯಾ ಅಂತ. ನಾನು ಇದನ್ನು ಪ್ರಚಾರ ಮಾಡ್ಕೊಂಡು ಏನು ಮಾಡಲಿ, ಬ್ಲಡ್ ಕೊಡಿ ಏನಾಗಲ್ಲ ಅಂತ ಹೇಳ್ತೀನಿ ಅಂತ. ಹಾಗೆ ಪಾಪ ಅದು ಕಮೆಂಟ್ ಮಾಡೋರೆಲ್ಲ ಇದ್ದೇ ಇರ್ತಾರೆ. ಬಟ್ ಒಂದಿಷ್ಟು ವಿಷಯಗಳು ಹೇಳ್ಬೇಕಲ್ಲ, ಹೇಳಲೇಬೇಕಲ್ಲ. ಈಗಿನ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಾಗ್ಬಿಟ್ಟೈತೆ, ಎಲ್ಲ ನಾವು ಒಂದು ಹೇಳಿದ್ಮೇಲೆ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡ್ಬೇಕು, ಅದಕ್ಕೊಂದು ಜಸ್ಟಿಫಿಕೇಶನ್. ಕೋಟಿ ಸಿನಿಮಾ ಕಥೆನೂ ಹಂಗೆ ಇದೆ ನೋಡಿ. ಪ್ರಮೋಷನ್ ಮಾಡ್ಬೇಕು ಒಟ್ನ ಕೋಟಿ ಅಂದರೆ ನೀವು ಹೆಂಗಿರ್ತೀರ ಹಂಗೆ ಬದುಕಕ್ಕೆ ಬಿಡಲ್ಲ. ಏನೋ ಮಾಡ್ಬೇಕು ಅವ್ರು, ಏನೋ ಒಂದು. ಅದು ಹೆಂಗೆ ಸಾಧ್ಯ, ಹೆಂಗೆ ಇವ್ನು ಹಿಂಗೆ ಬದುಕಕ್ಕೆ ಸಾಧ್ಯ, ಹಂಗಿಲ್ವಲ್ಲ ಇದು ಜಗತ್ತು. ಹೆಂಗೆ ಇವ್ನು ಹಂಗೆ ಬದುಕಕ್ಕೆ ಸಾಧ್ಯ, ಹೆಂಗೆ ಇವ್ನು ಹಿಂಗೆ ಹೇಳಕ್ಕೆ ಸಾಧ್ಯ, ಹಂಗಿರುತ್ತೆ ಯಾವಾಗಲೂ ಅದು. ಒಂದು ಕಣ್ಬಿಡೋರು ಬಾಯ್ ಬಿಡೋರು. ಆ್ಯಂಡ್ ಎಲ್ಲರ ಪ್ರಕಾರ ಎಲ್ಲರೂ ನಾನು ಎಷ್ಟು ನಿಯತ್ತಾಗಿ ಬದುಕ್ತಾ ಇದ್ದೀನಿ, ಜಗತ್ತು ಸರಿ ಇಲ್ಲ ಅಂತಾನೆ. ಅದು ಒಂದು ಎಲ್ಲ ಅದೊಂದು ಭಾಳ ಕೇಳನ್ನ ಎಲ್ಲ ಸರಿ ಮಾಡತ್ತಾರೆ, ಅವಂಗೆ ಬೆಳೆದಾನ ಅದಕ್ಕೆ ಆಗೋಲ್ತೆ, ನಂಗೆ ಎಷ್ಟು ನಿಯತ್ತಾಗಿದ್ದೀನಲ್ಲ ಅಂತೆಲ್ಲ ಅದು ಇರುತ್ತೆ. ಅದೆಲ್ಲ ನಿಮಗೆ ಕೋಟಿಲಿ ಸಿಗುತ್ತೆ ನೋಡಿ. ಕೋಟಿಲಿ ತುಂಬ ಚೆನ್ನಾಗಿದೆ. ಓಕೆ ಸರ್. ನಮಗೆ ಈಗ ನಾನು ರುದ್ರನ ಎಕ್ಸಾಂಪಲ್ ಯಾಕೆ ಪದೇ ತಗೋತಾ ಇದ್ದೀನಿ ಅಂದರೆ, ಈಗ ಅವ್ನು ಸಿನಿಮಾ ನೋಡಿದಾಗ ಅವನು ಇಂಟ್ರೋಲಲ್ಲಿ ಒಂದು ಅದ್ಭುತವಾದ ರಿಯಾಕ್ಷನ್ ಕೊಟ್ಟ. ಆ ಸಿನಿಮಾದ ಫಿಲಾಸಫಿ ಹಿಡಿದ್ಬಿಟ್ಟಿದ್ದ ಅವನು. ನನಗೆ ಓಕೆ, ಇಟ್ಸ್ ಅ ವೆರಿ ಗುಡ್ ರಿಯಾಕ್ಷನ್ ಅಂತ ಅನ್ನಿಸ್ತು. ನಾವು ಯಾರು ನಮ್ಮ ಲೆಕ್ಕದಲ್ಲಿ ಸೆಲೆಬ್ರೇಟೆಡ್ ಸೀನ್ ಅಲ್ಲ ಅದು. ಆದರೆ ಆ್ಯಕ್ಚುಲಿ ಅದು ಶೂಟ್ ಮಾಡುವಾಗಲೂ ನನಗೆ ಅನಿಸಿತ್ತು, ಇದೇನೋ ಒಂಥರ ಮಜಾ ಆಗ್ತಿದೆಯಲ್ಲ ಅಂತ. ಅದ್ರ ಮ್ಯೂಸಿಕ್ ಆಗಿ ಅದನ್ನು ನೋಡುವಾಗಲೂ ಒಂಥರ ಇದು ಮಜಾ ಆಗ್ತಾ ಇದೆ. ಆದರೆ ಇದನ್ನು
ನಾವು ಇದು ನಮ್ಮ ಸೆಲೆಬ್ರೇಟೆಡ್ ಸೀನ್ ಅಂತ ತಗೊಳ್ತಾ ಇಲ್ಲ ಅಂತ. ಬಟ್ ಅವ್ರು ಹೇಳಿದಾಗ ನಮ್ಗಾಗಿದ್ದು ಕನೆಕ್ಷನ್ ಹೆಂಗೆಂಗೋ ಆಗುತ್ತೆ ಅಂತ. ಇಲ್ಲಿ ಇದನ್ನು ನಂಬಬೇಕು ಬಹುಶಃ ನಾವು ಯೋಚನೆ ಮಾಡೋದಕ್ಕಿಂತ. ಅದಕ್ಕನ್ನು ಕ್ರಿಯೇಟಿವ್ ಫೀಲ್ಡ್ ಹಂಗಲ್ಲ. ಅವ್ರೇನಾದ್ರಾಗಿನ ತೊಗೊಂತಾರೆ, ನಾವು ಅನ್ಕೊಳಕ್ ಆಗಂಗಿಲ್ಲ. ಒಂದು ಸೀನ್ದಾಗ ಮುಂದಿನವ್ರು ಹೆಂಗೆ ತೊಗೊಂತಾರೆ. ಈಗ ರತ್ನನ್ ಪ್ರಪಂಚ ನೀವು ಮಾಡಿದಾಗ ಅದು ಪರ್ಸೀವ್ ನಿಮ್ಮ ತಲೆ ಒಂದಿರ್ಬೋದು, ಜನ ಬೇರೆ ಪಾಸಿಟಿವಿಟಿ ತೊಗೊಂಡಿರ್ಬೋದು, ನಿಮಗೂ ಗೊತ್ತಿರ್ಲಿಕ್ಕಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಆರ್ಟ್. ರೈಟಿಂಗಲ್ಲಿ ಸ್ಟ್ರೆಂತ್ ಇದ್ದಾಗಷ್ಟೇ ನಾವು ಆ್ಯಕ್ಟ್ರುಗಳು ಒಳ್ಳೆ ಆ್ಯಕ್ಟ್ರು ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಕರೆಕ್ಟ್, ಅದಂತೂ ಕರೆಕ್ಟ್. ಸೊ ಈ ಸಿನಿಮಾದಲ್ಲಿ ಆ ಥರದೊಂದು ಅದ್ಭುತವಾದ ರೈಟಿಂಗ್ ಇದೆ, ಒಳ್ಳೊಳ್ಳೆ ಪಾತ್ರಗಳಿದೆ. ಇನ್ನು ಅಮ್ಮ, ತಮ್ಮ, ತಂಗಿ, ಫ್ಯಾಮಿಲಿ. ನಾನು ಏನಕ್ಕೆ ಮಾಸ್ ಸಿನಿಮಾ ಅಂತ ಇರ್ತೀನಿ ಯಾವಾಗಲೂ ಪರಮವ್ರ ಜೊತೆ ಅಂದರೆ, ತನ್ನ ಕುಟುಂಬನ ಕಾಪಾಡ್ಕೊಳ್ಳೋನು ಯಾರ್ಯಾದ್ರೂ ಅವ್ನು ಮಾಸ್ ಹೀರೋ. ತನ್ನ ಕುಟುಂಬನ ಕಾಪಾಡ್ಕೊತಿದ್ದಾನೆ ಅಂದರೆ ನೀವು ಯಾವುದೇ ಮಾಸ್ ಸಿನಿಮಾಗಳು ನೋಡಿ, ಅವ್ನು ಹೀರೋ. ಅವನು ಅದು ಮಾಸ್ ಕತೆ. ಅದು ಪ್ರತಿ ಮನೆ ಕತೆ ಅದು. ಸೊ ಪ್ರತಿ ಮನೆಯಲ್ಲೂ ಒಬ್ಬ ಕೋಟಿ ಇದ್ದೇ ಇರ್ತಾನೆ, ತನ್ನ ಕುಟುಂಬಕ್ಕೋಸ್ಕರ ಹೊಡೆದಾಡೋನು. ಪರ್ಸ್ನಲ್ ಇದ್ರಾಗ ಆಬ್ವಿಯಸ್ಲಿ ನಾವು ನಮ್ಮ ಮಂದಿ ಕಾಪಾಡೋದ್ರಾಗ ಇದು ಅನ್ಬೋದು. ಬಟ್ ನೀವು ಥಿಯೇಟ್ರದ್ದು ಈಗ ಇದು ಹೇಳಿದ್ರಲ್ಲ, ಈಗ ತಮಿಳ್ನಾಡುದಾಗ ಟಿಕೆಟ್ ಪ್ರೈಸ್ ಮೇಲೆ ಒಂದು ಕ್ಯಾಪ್ ಐತಿ ಥಿಯೇಟ್ರದ್ದು ಇದ್ರ ಮೇಲೆ. ಲೈಕ್ ನೀವು PVR ಆದ್ರೆ ಹೋಗಲಿ, ಎಲ್ಲರೂ ಹೋಗ್ರಿ, ದರ್ ಇಸ್ ಅ ಸರ್ಟನ್ ಕ್ಯಾಪ್. ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇದಾಗಂಗಿಲ್ಲ. ಸೊ ಇಲ್ಲೂ ಅಂತ ರೂಲ್ ಬಂದ್ರೆ ಒಳ್ಳೇದಾಗ್ಬೋದು ಅನ್ಕೊಂತೀರಿ. ಅದಕ್ಕಂದ್ರೆ ದುಡ್ಡು ಇಷ್ಟೇ ಇರ್ತೈತಿ. ನಾವೊಂದು 60 ರೂಪಾಯಿ 50 ರೂಪಾಯಿ. ಹೌದು, ಅದು ನನಗೆ ಸಾಲ್ವ್ ಮಾಡೋದು ಹೆಂಗೆ ಗೊತ್ತಿಲ್ಲ. ಬಟ್ ಸಮಸ್ಯೆ ಹೇಳ್ತೀನಿ ನಿಮ್ಗೆ, ಎಲ್ಲಿ ಪ್ರೇಕ್ಷಕರನ್ನ ಕಳ್ಕೊತೀವಿ ಅಂತ. ಸ್ಮಾಲ್ ಟೌನ್ಗಳಲ್ಲಿ ನಿಮಗೆ ನಾನು ಹೇಳ್ತಿರೋದು ಇವಾಗ, ಮೊದಲು ಈಗ ನಾವೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ಗಾಂಧಿ ಕ್ಲಾಸ್ ಇರೋದು, ಸೆಕೆಂಡ್ ಕ್ಲಾಸ್ ಇರೋದು, ಬಾಲ್ಕನಿ ಇರೋದು. ಅವನೊಂದು ಶಕ್ತಿಗೆ ತಕ್ಕಂಗೆ ಅವ್ನ ಟಿಕೆಟ್ 10 ರೂಪಾಯಿ ಕೊಟ್ಟರೆ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಣ. ಅವ್ನ ಶಕ್ತಿ ಅದು 10 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದು. ಸೊ ಆಡಿಯನ್ಸು ಇದ್ದರು, ಸೆಕೆಂಡ್ ಕ್ಲಾಸ್ ಆಡಿಯನ್ಸು ಇದ್ದರು. ನನಗೆ 30 ರೂಪಾಯಿ ಕೊಟ್ಟು ನೋಡೋ ಶಕ್ತಿ ಇದೆ, ನನಗೆ 50 ರೂಪಾಯಿ ಕೊಟ್ಟು ನೋಡೋ ಶಕ್ತಿ ಇದೆ. ನಿಮ್ಗೆ ಆ ಥರ ಇಲ್ವಲ್ಲ. ಈಗ ಸಿಂಗಲ್ ಸ್ಕ್ರೀನ್ಗಳೆಲ್ಲ ಮುಚ್ಚೋಗ್ತಾ ಬಂದರೆ ಆ ಆಡಿಯನ್ಸ್ ಇದಾರಲ್ಲ, ಅವರು ನಾವೇ ಕಳ್ಕೊಂಡಂಗೆ ಅಲ್ವ. ಅವ್ನಿಗೆ ಇವತ್ತು ಟೆಲಿಗ್ರಾಮಲ್ಲಿ ಸಿಗುತ್ತೆ, ಅವ್ನು ಮೊಬೈಲಲ್ಲಿ ನೋಡ್ತಾನೆ, ನನಗೆ ಅಷ್ಟೊಂದು ದುಡ್ಡು ಕೊಟ್ಟು ನೋಡೋಕ್ಕಾಗಲ್ಲ ಅಂತ. ನಾವು ಆಡಿಯನ್ಸ್ನ ಕಳ್ಕೊತಾ ಇರ್ತೀವಿ. ಸೊ ಆ ಸಿಂಗಲ್ ಸ್ಕ್ರೀನ್ ಆಡಿಯನ್ಸು ಕಳೆದೋಗ್ಬಾರ್ದಲ್ಲ. ಶಕ್ತಿ ಇರೋನಷ್ಟೇ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡೋಕ್ಕಾಗುತ್ತೆ ಅಂದರೆ, ಶಕ್ತಿ ಇಲ್ಲೇ ಇರೋನು ಹೆಂಗೆ ಸಿನಿಮಾ ನೋಡ್ತಾನೆ, ಅವ್ನು ಮೊಬೈಲಲ್ಲಿ ನೋಡ್ತಾನೆ. ಅದು ಈಗ ಟಿಕೆಟ್ ಪ್ರೈಸ್ ಹಂಗೆ ಆಗಬಾರ್ದು. ಅದೇನೋ ಅದು ಹಿಂಗೆ ಸರಿ ಮಾಡೋದು ಗೊತ್ತಿಲ್ಲ, ಅದು ಸರಿ ಹೋಗ್ಬೇಕು ಅದು. ಸೊ ಅದು ಟಿಕೆಟ್ ಪ್ರೈಸ್ ಒಂದು ಕ್ಯಾಪ್ ಹಾಕಿದ್ರೆ ಇಸ್ ಯೂಸ್ಫುಲ್. ಹೌದು, ಎಲ್ಲ ಬಂದು ಸಿನಿಮಾ ನೋಡ್ತಾರಲ್ವಾ. ಯಾಕಂದ್ರೆ ಈಗ ನಾವು ಯೂಶ್ವಲಿ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಲೈಕ್ ಆ ಸ್ಟೇಟ್ದಾಗ ಹಿಂಗೆ ಒಂದು ಟಿಕೆಟ್ ಮೇಲೆ ಪ್ರೈಸ್ ಕ್ಯಾಪ್ ಐತಿ, ಇದಕ್ಕಿಂತ ಜಾಸ್ತಿ ಅಲೌಡ್ ಇಲ್ಲ. ನನಗೆ ಅವತ್ತು ನಾವು ಕಾಲೇಜ್ ಹೋದಾಗೆಲ್ಲ ಹೆಂಗಿರ್ತೈತಿ, ಕ್ಲಾಸರ ಬಂಕ್ ಕೊಡೋದ, ಇಲ್ಲಿ ನಿನ್ನ ಕಡೆ ಒಂದು 50 ರೂಪಾಯಿ ಐತಿ, ನನ್ನ ಕಡೆ ಒಂದು 50 ರೂಪಾಯಿ ಐತಿ, ಕೂಡಿಸ್ಕೊಂಡೆ ಸಿನಿಮಾ ನೋಡಿ ಬರ್ತಿದ್ವಿ. ಕಾಲೇಜಾಗ ಅಷ್ಟು ಬುದ್ಧಿ ಇರಲಿಲ್ಲ, ಯಾವ ಸಿನಿಮಾ ನಡೆಯತೈತಿ ಹೋಗಿ ನೋಡಿ ಬರ್ತಿದ್ವಿ. ಬಟ್ ನಂಗೆ ಅವಾಗ ಅನ್ನಿಸ್ತು, ಹೌದಲ್ಲ ನನ್ನ ಕಡೆ ಈಗ ಅವಾಗ 250 ರೂಪಾಯಿ ಟಿಕೆಟ್, ನಾವೆಲ್ಲ 250 ರೂಪಾಯಿ ಒಂದು ನೋಡಿಬಿಟ್ಟು ಒಂದು ತಿಂಗಳದಾಗ. ಅಂದರೆ ನಂಗೆ ನೋಡ್ಬೇಕಂದ್ರೆ ನನ್ನ ಕಡೆ ರೊಕ್ಕ ಇರೋಂಗಿಲ್ಲ ನೋಡೋಕೆ. ಬಿಕಾಸ್ 250 4 ಸಿನಿಮಾ ಅನ್ಕೊಡ್ರಿ ಒಂದು ತಿಂಗಳದಾಗ ನೋಡಿದೆ 1000 ರೂಪಾಯಿ ಹೊತ್ತು. ಅದೇ ಒಂದು ಸಿನಿಮಾ ಎಲ್ಲದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು 10 ಸಿನಿಮಾ ಸತ್ತೋಗ್ಬಿಡ್ತಾವೆ. ಮತ್ತೆ ಫ್ಯಾಮಿಲಿ ಕರ್ಕೊಂಡು ಹೋಗೋದು ಅದೊಂದು ಪರ್ಸೆಪ್ಷನ್. ಫ್ಯಾಮಿಲಿ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಪಾಪ್ಕಾರ್ನ್ ತಿನ್ನಿಸು, ಪಫ್ ತಿನ್ನಿಸು, ಚಿಪ್ಸ್ ತಿನ್ನಿಸು. ಇಲ್ಲ, ಸಿಂಗಲ್ ಸ್ಕ್ರೀನ್ಗಳನ್ನ ರಿವೈವ್ ಮಾಡಬೇಕು. ಅಂದರೆ ಏನು ಸಿಂಗಲ್ ಸ್ಕ್ರೀನ್ಗಳು ಇದಾವಲ್ಲ, ಅವು ಮುಚ್ಚೋಗ್ತಿದಾವಲ್ಲ, ಅದನ್ನು ಅಂದರೆ ರಿನೋವೇಟ್ ಮಾಡಬೇಕು. ಅಂದರೆ ಕುಟುಂಬ ಎಲ್ಲ ಬಂದು ಕೂತ್ಕೊಂಡು ನೋಡೋವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕು. ಬಟ್ ಅಲ್ಲಿ ಸಮಸ್ಯೆ ಏನಾಗುತ್ತೆ ಗೊತ್ತಾ, ದಟ್ಸ್ ಅ ಪರ್ಸ್ನಲ್ ಪ್ರಾಪರ್ಟಿ. ಒಂದೆರಡು ಸಿಟಿ ಸೆಂಟ್ರಲ್ಲಿ ಇರುತ್ತೆ, ಇನ್ನೆಲ್ಲ ಇರುತ್ತೆ. ಅಲ್ಲಿ ಬೇರೆ ವ್ಯಾಪಾರ ತುಂಬ ಚೆನ್ನಾಗಿ ಸಿನಿಮಾಗಿಂತ ಬೇರೆ ವ್ಯಾಪಾರ ರನ್ ಆಗುತ್ತೆ. ಅದನ್ನು ಒಂದು ಚೌಲ್ಟ್ರಿ ಮಾಡಿದ್ರು, ಇನ್ನೊಂದೇನೋ ಮಾಡಿದ್ರಲ್ಲ. ಸೊ ಇಟ್ ವಿಲ್ ಬಿ ಇಸ್ ಪರ್ಸ್ನಲ್ ಡಿಸಿಷನ್. ಅವ್ರು ಥಿಯೇಟ್ರ್ ಮುಚ್ಚಿ ಅಲ್ಲಿ ಬೇರೆ ಏನೋ ಮಾಡ್ತಾರೆ. ಕರೆಕ್ಟ್. ಸೊ ಇದಕ್ಕೆ ಸೊಲ್ಯೂಷನ್ ಭಾಳ ಈಗ ನಾವು ಇಷ್ಟೆಲ್ಲ ಮಾತಾಡೋದು, ಎಲ್ಲ ಕಡೆ ಮಲ್ಟಿಪ್ಲೆಕ್ಸ್ಗಳು ಓಪನ್ ಆಗ್ತಿರೋದ್ರಿಂದ ದೇ ಶುಡ್ ಬಿ ಎ ಸಿಸ್ಟಮ್ ವೇರ್ ಸಿಂಗಲ್ ಅವ್ರಿಗೆ ಎಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅದ್ರ ಪ್ರಕಾರ ಬಂದು ಅವ್ರ ಪಿಕ್ಚರ್ ನೋಡೋವಂಥ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗಬೇಕು. ನಾ ಮೊನ್ನೆ ಈಗ ಆದ್ರೆ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳು ಭಾಳ ರಿನೋವೇಷನ್ ಮಾಡ್ಯಾರ. ನಾನು ನೋಡಿದ ಮಾಡ್ಯಾರ. ಸೊ ಫ್ಯಾಮಿಲಿನೂ ಬಂದು ನೋಡಕ್ಕೆ, ಯಾಕಂದ್ರೆ ಅದು ಒಂದು ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಸಿಂಗಲ್ ಸ್ಕ್ರೀನ್ ಹೈಜಿನಿಕ್. ಸ್ಮಾಲ್ ಟೌನ್ಗಳಲ್ಲಿ ಆಗಿಲ್ಲ. ಬ್ಯಾಂಗ್ಳೂರು ಅಂತ ಸಿಟಿಲಿ ಎಲ್ಲ ಆಗಿದೆ. ಸ್ಮಾಲ್ ಟೌನ್ಗಳಲ್ಲಿ ನಿಮಗೆ ಆಗಿಲ್ಲ. ಕರೆಕ್ಟ್. ಟಾಯ್ಲೆಟ್ಸು ಇದು ಎಲ್ಲ ಫ್ಯಾಮಿಲಿಗಳು ಹೋಗಿ ನೋಡುವಂಥ ಪರಿಸ್ಥಿತಿಗಳಿಲ್ಲ. ಹಾಗಾಗಿ ಸ್ಮಾಲ್ ಟೌನ್ ಆಡಿಯನ್ಸ್ ಎಲ್ಲರೂ ಕಂಪ್ಲೀಟಾಗಿ ಪರಮ್ ಅವರು ಎಲ್ಲರನ್ನೂ ಟಿ ವಿಲಿ ಕ್ಯಾಪ್ಚರ್ ಮಾಡಿ ಅಲ್ಲಿ ಬಿಟ್ಟು ಬಂದಿದ್ದಾರೆ. ಇವಾಗ ಅಲ್ಲಿಂದ ಮತ್ತೆ ಹೆಂಗೆ ಅವ್ರನ್ನ ಥಿಯೇಟರ್ ಕರೆಯೋದು ಅಂತ ಮತ್ತೆ ಒಂದು ಚಾಲೆಂಜ್ ತೊಗೊಂಡಿದ್ದಾರೆ.
ಮಾಡಿ ಸರ್. ಅವ್ರನ್ನೆಲ್ಲರನ್ನು ಹಿಡಿದು ಟಿವಿಲಿ ಕೂರಿಸಿ ಇವಾಗ ಹೆಂಗೆ ಥಿಯೇಟ್ರಿಗೆ ಅವ್ರನ್ನ ಮತ್ತೆ ಒಂದು ರೌಂಡ್ ಕರ್ಕೊಂಬರೋದು ಅಂತ ಅದೊಂದು ಚಾಲೆಂಜ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಚಾಲೆಂಜ್ ಇನ್ ಲೈಫ್. ಹೆಂಗೆ ಮಾಡ್ತೀರಿ ಸರ್? ಕೋಟಿಗೆ ಕರೀತಾರೆ ಅವರು. ಇಲ್ಲ, ಒಂದು ಆನೆಸ್ಟ್ ಆಗಿರುವ ಪ್ರಯತ್ನಕ್ಕೆ ಮತ್ತು ಒಂದು ಕಥೆಯನ್ನು ಅದು ನಿಮ್ಮೊಳಗೆ ಹುಟ್ಕೊಂಡಿದ್ರೆ ಅಂದರೆ ಆ ಕತೆಗೆ ಒಂದು ವ್ಯೂವರ್ ಸಿಗ್ತಾನೆ ಅನ್ನೋದು ನನ್ನ ನಂಬಿಕೆ. ನನಗಿದು ಗೊತ್ತೂ ಇಲ್ಲ, ಇದಕ್ಕೆ ಸೊಲ್ಯೂಷನ್ ಕೇಳಿದರೆ ಈಗ ಸಿಂಗಲ್ ಸ್ಕ್ರೀನ್ಸ್ ಹಿಂಗಾಗ್ತಿವೆ ಏನು, ಅಥವಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟಿಗೆ ಕ್ಯಾಪ್ ಇರಬೇಕಾ ಇಲ್ವಾ, ನನಗಿದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ನನಗೆ ಒಂದೇ ಓಡ್ತಾ ಇದೆ ತಲೆಯಲ್ಲಿ, ಏನಂದರೆ ಓಕೆ, ಒಂದು ಕಥೆಯನ್ನು ಅದರ ಪ್ಯಾಷನ್ ಜೊತೆ ಪ್ರಾಮಾಣಿಕವಾಗಿ ಅದು ಕತೆ ಆಗಿದ್ದರೆ ಆ ಕಥೆಯನ್ನು ಹೇಳಿದರೆ ಅದು ಕೇಳೋಕ್ಕೆ ಅಥವಾ ನೋಡೋಕ್ಕೆ ಜನ ಇದ್ದೇ ಇರ್ತಾರೆ ಅಂತ. ಅದು ಹೆಂಗೋ ಅದರ ಗುರಿಯನ್ನು ತಲುಪತ್ತೆ ಅನ್ನೋದು ನನ್ನ ನಂಬಿಕೆ. ಅದು ಥಿಯೇಟ್ರಲ್ಲೇ ತಲುಪತ್ತೋ, ಈಗ ಎಷ್ಟು ಜನ ಹೇಳ್ತಿದ್ದಾರೆ OTT ಬಂದುಬಿಡ್ತು ಹಾಗಾಗಿ. ಬಟ್ OTTಯಿಂದ ರೆವೆನ್ಯೂ ಬರ್ತಾ ಇದೆ, ಅದು ಮೊದಲು ಇರಲೇ ಇಲ್ಲ. ಆ ರೆವೆನ್ಯೂ ನಾವು ಮರೆತು ಬಿಡಬಾರ್ದಲ್ಲ. ಈಗ ಟಿ ವಿಯಲ್ಲಿ ಬರಲಿ ನೋಡ್ತೀನಿ ಅಂತ ಜನ ಇದ್ದಾರೆ ಅಂತ, ಟಿ ವಿಯಿಂದ ರೆವೆನ್ಯೂ ಬರ್ತಾ ಇದೆ, ಅದನ್ನು ಮರಿಬಾರ್ದಲ್ಲ. ಹಾಗೂ ಇದೆ ಅದು. ಸೊ ಹಾಗಾಗಿ ನನಗೆ ಇದರ ಸಂಕೀರ್ಣತೆಯಲ್ಲಿ ನಾನು ಕಳೆದು ಹೋಗೋದು ಬೇಡ ಅಂತ ಒಂದು ತೀರ್ಮಾನ ಮಾಡಿದ್ದೀನಿ. ಏನಂದರೆ ಓಕೆ, ಇದನ್ನು ಒಂದು ಕತೆ ಮಾಡಿದ್ದೀವಿ, ಆ ಕಥೆಯನ್ನು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಪ್ಯಾಷನಿಂದ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಇಷ್ಟು ಒಳ್ಳೆಯ ಕಲಾವಿದರು, ಒಬ್ಬೊಬ್ಬರು ಕಲಾವಿದರು ಕೋಟಿಯಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಅದು ಧನಂಜಯ್ ಅಂತ ಅಷ್ಟೇ ಹೇಳಲ್ಲ ನಾನು, ಅಷ್ಟು ಜನ ಅದ್ಭುತವಾಗಿ ನಟಿಸಿದ್ದಾರೆ. ಆ್ಯಂಡ್ ನಾನೇನೂ ಮಾಡಿಲ್ಲ ಆ್ಯಸ್ ಅ ಡಿರೆಕ್ಟರ್. ನನ್ನ ಕಾಂಟ್ರಿಬ್ಯೂಷನ್ ಭಾಳ ಕಡಿಮೆ ಇದೆ ಅದಕ್ಕೆ. ಅಂದರೆ ನಾನು ಅವ್ರಿಗೆ ಮೊದಲೇ ಸ್ಕ್ರಿಪ್ಟ್ ಕೊಟ್ಟಿರೋದಷ್ಟೇ ನನ್ನ ಹೆಗ್ಗಳಿಕೆ ಅಂತ ಹೇಳ್ತೀನಿ ನಾನು. ಅದು ಬಿಟ್ಟರೆ ನನ್ನ ಕಾಂಟ್ರಿಬ್ಯೂಷನ್ ಏನು ತುಂಬ ಇಲ್ಲ ಅದರಲ್ಲಿ. ಪ್ರತಿ ಆ್ಯಕ್ಟರು ಒಂದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಹಿಂಗೊಂದು ಆ್ಯಂಡ್ ಈ ಸಿನಿಮಾ ನೋಡಿದಾಗ ಈಗ ನಾಬಿನ್ ಪಾಲ್ ಅದರ ಸ್ಕೋರಲ್ಲಿ ಏನೋ ಒಂದು ಮ್ಯಾಜಿಕನ್ನು ಕ್ರಿಯೇಟ್ ಮಾಡಿದ್ದಾರೆ. ವಾಸುಕಿ ಹಾಡಲ್ಲಿ ಏನೋ ಒಂದು ವಿಷಯ ಇಟ್ಟಿದ್ದಾರೆ. ಹೀಗೆ ಇದೊಂದು ಪ್ಯಾಕೇಜ್ ಆಗಿ ಒಂದು ಎಂಗೇಜಿಂಗ್ ಆದ ಕಥೆಯಾಗಿ, ಒಂದು ನಿಮ್ಮನ್ನು ಹಿಡಿದಿಟ್ಕೊಳ್ಳುವ ಕಥೆ ಆಗಿದೆ. ಈ ಕತೆ ನಾವು ಜನರ ಮುಂದ್ಗಡೆ ಬಿಡೋಣ. ಅದು ಸಿಂಗಲ್ ಸ್ಕ್ರೀನಲ್ಲಿ ತಲುಪುತ್ತಾ, ಮಲ್ಟಿಪ್ಲೆಕ್ಸಲ್ಲಿ ತಲುಪುತ್ತಾ, ಎಲ್ಲಿ ತಲುಪತ್ತೆ ಗೊತ್ತಿಲ್ಲ, ಆದರೂ ತಲುಪತ್ತೆ ಅನ್ನೋದನ್ನು ನಂಬುತ್ತೀನಿ ನಾನು. ಸೊ ಅಷ್ಟೇ ನನ್ನ ಹತ್ರ ಉತ್ತರ ಇರೋದು. ಇದು ತುಂಬ ಕಾಂಪ್ಲೆಕ್ಸ್ ಇದೆ ಈ ಇಕನಾಮಿಕ್ಸು. ಅದನ್ನು ಕಮೆಂಟ್ ಮಾಡೋಕ್ಕೆ ಬಹುಶಃ ನನಗೆ ಸಾಧ್ಯ ಆಗಲ್ಲ. ಅಂದರೆ ಇದೇನೀಗ ಓಕೆ ಹಿಂಗಾಗಿ ಹಿಂಗೆ ಚೇಂಜ್ ಆಗ್ಬೇಕಂತ ಒಂದು ದೊಡ್ಡ ಒಂದು ಬಿಲ್ಡಿಂಗ್ ನಿನಗೆ ಸರಿಸ್ದಂಗೆ ಸ್ವಲ್ಪ ಎಲ್ಲ ಒಬ್ಬೊಬ್ಬರಿಗೆ ಕೈ ಹಿಡ್ಕೊಂಡು ಎಲ್ಲರೂ ಕೈ ಹಿಡ್ಕೊಂಡು ಆಗ್ಬೇಕು. ಟೈಮ್ ತೊಗೊಳ್ತೈತೆ ಅದು. ಒಮ್ಮೆ ಹಿಂಗೆ ನಾಳೆ ಚೇಂಜ್ ಆಗ್ಬೇಕನ್ನ ಹಂಗಿಲ್ಲ. ಬಟ್ ನನಗೆ ಮಾತಾಡ್ದಷ್ಟು ಒಂದು ಸ್ವಲ್ಪ ಇಂಪ್ಯಾಕ್ಟ್ ಓಕೆ ಜನರಿಗೆ ಗೊತ್ತಾಕೈತಿ ಏನು ಪರಿಸ್ಥಿತಿ. ಅದಕ್ಕಂದ್ರೆ ನಾ ಏನು ನಂಬ್ತೇನಂದ್ರೆ ಆಡಿಯನ್ಸಿಗೆ ಬ್ಲೇಮ್ ಮಾಡೋದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಥಿಯೇಟ್ರ್ ಹಿಂಗೇನೋ ಬಂದಾಗತ್ತವ, ಥಿಯೇಟ್ರ್ ಪರಿಸ್ಥಿತಿ ಹಿಂಗೈತಿ, ಸಿನಿಮಾದವರು ಪ್ರೊಡ್ಯೂಸರ್. ಅದಕ್ಕಂದ್ರೆ ಆಡಿಯನ್ಸ್ ನಾ ಬಂದೆ, ನಾ ಸಿನಿಮಾ ನೋಡಿದೆ, ನಂಗೆ ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ, ಅಷ್ಟೇ ಅವ್ರದ್ದು. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬಟ್ ಹಿಂಗೆ ಮಾತಾದಾಗ ಒಂದಿಷ್ಟು ಮಂದಿ ಗೊತ್ತಾಗ್ಬೋದು, ಓಕೆ ಬ್ಯಾಕ್ ಎಂಡ್ದಾಗ ಇಷ್ಟೆಲ್ಲ ಒಂದು ಪ್ರಯತ್ನ ನಡೀತಿರ್ತೈತಿ ಅವೆಲ್ಲ, ಅದ್ರ ಸಂಬಂಧ ಮಾತಾಡಿದ್ದೆ. ಸೊ ಭಾಳ ಸೀರಿಯಸ್ ಆಗ್ತದೆ ಸ್ವಲ್ಪ. ಎಕ್ಸ್ಟ್ರೀಮಿಗೆ ಕಣ್ಣಾಗ ನೀರು ಬರ್ತಾವೆ ಎಲ್ಲರದು ಈಗ. ಸೊ ನಾನೇ ನಾನು ಮ್ಯೂಸಿಕ್ ಬೇಡ. ಸೊ ಏನು ಮಾತಾಡೋಣ? ಶರ್ಟ್ ಎಲ್ಲಿ ತೊಗೊಂಡ್ರಿ? ಶರ್ಟ್ ಎಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ರೆ, ಲಿಂಕ್ ಕಳಿಸಲ್ಲ. ಫುಲ್ ಫ್ಯಾಷನೇಬಲ್ ಆಗ್ಬಿಟ್ರಣ. ಫ್ಯಾಷನ್ ಟಿಪ್ಸ್ ಏನು ಇಂಥದ್ದೇ ಬ್ರ್ಯಾಂಡ್ ಅದು ಇದೆಲ್ಲ ಏನಿಲ್ಲ, ಏನು ಚೆನ್ನಾಗಿ ಕಾಣ್ತದೆ ಒಂದು ಸಿಗಾಕೊಂಡು ಹೋಗ್ತಾ ಇರೋದು ಅಷ್ಟೇ. ನನ್ನ ತಲೆಯಾಗ ನಾ ಹಾಕೊಂಡಿದ್ದೆಲ್ಲ ಬ್ರ್ಯಾಂಡ್ ಆಗ್ತಾವಂತಾರ ಮಾಡಿದ್ದೆ. ಫ್ಯಾಷನ್ ಟಿಪ್ಸ್ ಕೊಡ್ರಲ್ಲ ಹುಡುಗರಿಗೆ. ಫ್ಯಾಷನ್ ಟಿಪ್ಸ್ ಕೊಡೋದು ನ್ಯಾಚುರಲ್ ಆಗಿರುವಷ್ಟು ಫ್ಯಾಷನೇಬಲ್ ಯಾವುದೂ ಇಲ್ಲ, ಸಹಜವಾಗಿರುವುದಕ್ಕೆ. ಡಿಪ್ಲೊಮ್ಯಾಟಿಕ್ ಇಲ್ಲ ಸರ್. ಹೆಂಗೆ ಅವರು ಫುಲ್ ಫ್ಯಾಷನೇಬಲ್ ಬಂದಾರ ಆ್ಯಕ್ಚುಲಿ. ನಾವೆಲ್ಲ ಹೆಂಗೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಸಿಕ್ಕಿದ್ದು ಹಾಕೊಂಡು ಓಡಾಡೋದು. ಫ್ಯಾಷನೇಬಲ್ ಅಂದರೆ ಬೇರೆ ಥರ. ಅಂದ್ರೆ ಅವ್ರು ಇಂಡೈರೆಕ್ಟ್ ಏನು ಹೇಳೋದು, ನಂಗೆ ಚಂದ ಇರ್ಬೇಕು ಅಂದ್ರಷ್ಟೇ ಚಂದ ಕಾಣ್ತೀರಿ, ಡ್ರೆಸ್ ಎಲ್ಲ ಉಪಯೋಗ ಇಲ್ಲ. ಇವಾಗೆಲ್ಲ ಎಲ್ಲದು ಏನೇನಲ್ಲ. ಮೊನ್ನೆ ಯಾರು ಹೇಳ್ತಿದ್ರು, ನಮ್ಮ ಡಿಸೈನರ್ ಒಬ್ಬರು ಹೇಳ್ತಾಯಿದ್ರು, ಇದು ಅಂದರೆ ಬೆಳಗ್ಗೆ ಎದ್ದು ತಲೆಗಿಲ್ಲ ಏನೋ ಬಾಚ್ಕೊಳ್ಳೋದಲ್ಲ ಹಾಗೆ ಬಂದಿರೋ ಲುಕ್ ಇದು ಅಂತ. ಅದೇನೋ ಅದಕ್ಕೇನೋ ಔಟ್ ಆಫ್ ದ ಬೆಡ್ ಇದು ಏನೋ ಹೇಳಿದ್ರು, ಮೇಕಪ್ ಲುಕ್, ಏನೋ ಒಂದು ಹೇಳಿದ್ರು ಪದ. ನೋ ಮೇಕಪ್ ಲುಕ್.
ಅಂದ್ರೆ ಬೆಡ್ಡಿಂದ ಅವಾಗಿಂದ ಎದ್ದು ಬಂದಿರೋ ಲುಕ್ ಅಂತ. ಏನೋ ಆಯ್ತದ ಬೆಡ್ ಲುಕ್. ಔಟ್ ಆಫ್ ದ ಬೆಡ್ ಲುಕ್ ಹಿಂಗೇನೋ ಇದೆ. ಅದು ಸುಮ್ಮನೆ ಹೆಂಗ್ ಬೇಕಂಗೆ ಹೆಂಗ್ ಬೇಕಂಗೆ ಹಿಂಗೆ ಅನ್ಕೊಳ್ಳೋದು. ಸುಮ್ಮನೆ ತುಂಬ ಫ್ರೆಶ್ ಆಗೋ ಇರಬಾರ್ದು. ಅಲ್ಲೊಂದು ಉಜ್ಜಿರ್ಬೇಕು ಅನ್ಸುತ್ತೆ, ಇಲ್ಲ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗುತ್ತೆ. ಸೊ ಆ ಥರದ್ದು ಒಂದು ಲುಕ್ ಅಂತ ಹೌದಾ ಈ ಥರ ಎಲ್ಲ ಇದೆಯಾ ಅಂತ ಅವಾಗ ತಾನೇ ಎದ್ದು ಬಂದಿರೋ ಲುಕ್ ಅಂತದ್ದು. ಸೊ ಹಂಗೆಲ್ಲ ಏನೇನೋ ಇದ್ದಾವೆ ಭಾಳ ಹಿಂಗೆ ಏನೇನೋ ಲುಕ್. ಈಗ ಆ ಲುಕ್ ಈ ಲುಕ್ ಮೊದಲೆಲ್ಲ ನೀಟಂಗೆ ತಲೆ ಬಾಚ್ಕೊಳ್ಳಿಲ್ಲ ಅಂದ್ರೆ ಅಸಹ್ಯ ಅಂತಿದ್ರೆ, ಈಗೆಲ್ಲ ಮೆಸ್ಸಿ ಹೇರ್ ಅವೆಲ್ಲ ಲುಕ್. ಬಟ್ ಹೇಳ್ರಿ 3 ಟಿಪ್ಸ್ ಹೇಳ್ರಿ. ಅದೇ ಲುಕ್ ಇರಬೇಕು ಅಂದ್ರೆ ಫಸ್ಟ್ ಕೂದಲಿರ್ಬೇಕು ತಲೆಯಲ್ಲಿ. ಕೂದಲಿಲ್ದೇ ಇರೋರ ಬಗ್ಗೆ ಹೇಳ್ತಲ್ಲ ಫರ. ನಾನು ಆಕ್ಟರ್ ಆಗಿ ತಲೆ ಕೆಡ್ಸ್ಕೊಂತಾ ಇದೀನಿ, ಕೂದಲೆಲ್ಲ ಮೈಂಟೈನ್ ಮಾಡಕ್ಕೆ. ನಂದು ತಲೆ ಎಲ್ಲ ಅಲ್ಲೇ ಆ ಕಡೆಗೆ ಓಡ್ತಾ ಇರುತ್ತೆ. ನಂದು ಮಾನಿಟರ್ ಹೋಗಿ ನೋಡ್ಬಿಟ್ಟು ಇದು ಹೆಂಗ್ ಕಾಣ್ತಾ ಇದೀನಿ ಏನು ಆಯ್ತಾ, ಕೂದಲು ಒಂದ್ ಸ್ವಲ್ಪ ಮೇಂಟೈನ್ ಮಾಡಬೇಕು ಈ ಥರ ಎಲ್ಲ. ಅದಕ್ಕೆ ಹೇಳೋದು ಕೂದಲಿದ್ರೆ ಎಂತ ಲುಕ್ಕಾರು ಮಾಡ್ಬೋದು. ಮಲಗಿರೋ ಲುಕ್ಕು, ಮಲಗಿದ ಮೇಲಿನ ಲುಕ್ಕು, ಹೌದು, ಮಕ್ಕೊಂಡಿದ್ ಲುಕ್ ಎಲ್ಲ ಓಡಿರೋ ಲುಕ್ಕು ಎಲ್ಲ ಲುಕ್ ಮಾಡ್ಬೋದು. ನೀವು ಹೇಳ್ರಿ ಫ್ರಮ್ ಗರ್ಲ್ಸ್ ಪರ್ಸ್ಪೆಕ್ಟಿವ್ ಗೊತ್ತು ಮಾಡ್ಕೊಂಡು ಹುಡುಗರು ಫ್ಯಾಷನ್ ಸೆನ್ಸ್ ಟಿಪ್ಸ್. ಯಾಕಂದ್ರೆ ಹುಡುಗರು ಹುಡುಗಿಯಾರ ಪಟಾಸಕ ಡ್ರೆಸ್ ಹಾಕ್ತಾರೆ. ನನಗೆ ಕೇಳಿದ್ರೆ ಹುಡುಗಿರು ಮೇಕಪ್ ಹಾಕ್ದಲ್ಲೇ ಆರಾಮಾಗಿ ಯಾರು ಇರ್ತಾರಲ್ಲ, ಚೂರು ಮೇಕಪ್ ಹಾಕ್ದಲ್ಲೇ ಸಿಂಪಲ್ ಆಗಿ ಅದು ಲುಕ್ ಅಂತ. ನೀವು ಲುಕ್ ಇಲ್ಲ ಹಂಗಿದ್ರೆ ನಿಜವಾಗ್ಲೂ ಮೇಕಪ್ ಹಾಕ್ದೇ ಇರೋರೇ ಚೆನ್ನಾಗಿ ಕಾಣೋದು. ನ್ಯಾಚುರಲ್ ಅವರೇ ಚೆನ್ನಾಗಿ ಕಾಣೋದು. ಸೇಮ್ ಮೇಕಪ್ಪಿಗೆ ಅಂತೂ ನಾನಂತೂ ಮೇಕಪ್ ವಿರೋಧಿ ಸಂಘದ ಅಧ್ಯಕ್ಷ ನಾನು. ಹೌದಾ? ಗುಡ್. ನಾವು 3 ಹುಡುಗರು ಇಲ್ಲ ನನ್ ಮಾಡೋ 5 ನಿಮಿಷ ಮೇಕಪ್ನು ಸರ್ ಸೆಟಲ್ ತೆಗ್ಸಿದಾನೆ. ಏನಿದೆ ಇಷ್ಟು ಮೇಕಪ್ ಬೇಡ ಬೇಡ ಅಂತ ಸರ್ ಮುಂದೆ ವೆಟ್ ಟಿಶ್ಯೂ ತಗೊಳೋದು, ಇಡೀ ಮುಖ ಉಜ್ಜೋದು, ಆಮೇಲೆ ಹೋಗೋದು ಸೆಟ್ಗೆ. ಭಗವಂತ ನ್ಯಾಚುರಲ್ ಆಗಿ ಒಂದಿಷ್ಟು ಒಳ್ಳೆ ಫೀಚರ್ಸ್ ಕೊಟ್ಟಿರ್ತಾನೆ. ಹೌದು. ಅದನ್ನ ಮೇಕಪ್ ಹಾಕಿ ಹೆಂಗೆಂಗೋ ಚೇಂಜ್ ಮಾಡ್ಕೊಬಿಡ್ತಾರೆ ಎಷ್ಟೊಂದು ಜನ. ನನಗೆ ಇವ್ರು ಚೆನ್ನಾಗಿದ್ರಲ್ಲ ಮೊನ್ನೆ, ಇವತ್ತು ಯಾಕೆ ಹಿಂಗೆ ಕಾಣ್ತಾ ಇದಾರಲ್ಲ ಅಂತ ನೋಡ್ತಾ ಇರ್ತೀನಿ ಎಷ್ಟೊಂದು ಸರಿ. ಬಟ್ ನೀವು ಹೇಳ್ರಿ, ಹುಡುಗರು ಇಂಥದ ಡ್ರೆಸ್ ಹಾಕೊಂಡ್ರೆ ಫ್ಯಾಷನ್, ಇಲ್ಲ ಇಂಥವು ಹಾಕೊಂಡ್ರೆ ಹೊಲಸು, ಆ ಥರ ಏನಿಲ್ಲ. ಜಸ್ಟ್ ಎಫರ್ಟ್ಲೆಸ್ ಕ್ಯಾಶುವಲ್ಸ್ ಅಲ್ಲಿ ನನಗೆ ಹುಡುಗರು ಇಷ್ಟ ಆಗ್ತಾರೆ. ಈಗ ನಾವು ಹಾಕೊಂಡ್ಬಂದಿದೀವಲ್ಲ ನಮ್ಮ ಹುಡುಗರು ಎಫರ್ಟ್ಲೆಸ್ ಅನ್ನೋ ಬನಿಯಾನು ಅದ್ರ ಬರ್ತಾರೆ. ನಾನು ಯಾವಾಗಲೂ ಹಿಂಗೆ ಶಾರ್ಟ್ಸ್ ಹಾಕೊಂಡೇ ಓಡಾಡೋದು. ನಾ ಹೇಳೋ ಇದ್ದೆ ಅವ್ರಿಗೆ ಆರಾಮ್ ಬರಾಕ್ ಹೇಳ್ರಿ. ಬರ್ತಿದ್ರಲ್ಲ ನೀವು, ಆರಾಮ್ ಬರ್ತೀವಿ. ನಾನು ಯಾವಾಗಲೂ ಶಾರ್ಟ್ಸ್ ಹಾಕೊಂಡು ಹಂಗೆ ಓಡಾಡೋದು. ಕರೆಕ್ಟ್. ಎಲ್ಲರೂ ಹೋದಾಗ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ. ಶಾರ್ಟ್ಸ್ ಪ್ರೇಮಿ ಸಂಘ ಗೆಳೆಯರು ಸಂಘಟನೆ ಹೇಳ್ರಿ. ಅದೇ ಕ್ಯಾಶುವಲ್ ಬ್ಯಾಗಿ ಜೀನ್ಸ್, ಆಮೇಲೆ ನೈಸ್ ಶರ್ಟ್, ಅದು ಟಿ ಶರ್ಟ್. ಎನಿವೇ ನಿಮ್ಗೆ ಇರೋ ಆಪ್ಷನ್ ಕಡಿಮೆ ಅದ್ರಲ್ಲಿ. ಬ್ಯಾಗಿ ಜೀನ್ಸ್, ನೈಸ್ ಶರ್ಟ್. ಬ್ಯಾಗಿ ಜೀನ್ಸ್ ಆಕ್ಚುಲಿ ಫ್ಯಾಷನ್ ಅಲ್ಲಿ ಇದೆ. ಬ್ಯಾಗಿ ಜೀನ್ಸ್ ಬ್ಯಾಗಿ ಜೀನ್ಸ್ ಫ್ಯಾಷನ್ ಅಂತ ತಿಳಂಗೆ ಸ್ವಲ್ಪ ಲಂಗ ಹಾಕೊಂಡಂಗೆ ಅನಿಸ್ತೈತೆ ನನಗೆ. ಅದು ವಿಪರೀತ ಅಲ್ಲ, ಬಟ್ ಇಟ್ಸ್ ಆಲ್ಸೋ ಗುಡ್ ಫಾರ್ ಯುವರ್ ಸ್ಕಿನ್. ಸ್ಕಿನ್ ಬ್ರೀದ್ ಆಗತ್ತೆ. ತುಂಬಾ ಟೈಟ್. ಅದು ಓಕೆನೆ, ಅದು ಕ್ಯಾಶುವಲ್. ವೆರಿ ಬ್ರೀದಿಂಗ್, ಫುಲ್ ಬ್ರೀದಿಂಗ್. ಗಾಳಿ ಕಡಿಮೆ ಆಗ್ಬೇಕು, ಅಷ್ಟು ಉಸಿರಾಡ್ತೈತೆ ಕಾಲ್ ನಮ್ಗೆ. ಮತ್ತೆ IPL ನೋಡಾತೀರಿ? ಕ್ರಿಕೆಟ್ ಫ್ಯಾನ್? ಕ್ರಿಕೆಟ್ ನನ್ನ ಜೀವನನೇ ಬದಲಾಯಿಸಿದೆ. ಎಲ್ಲಿ ಮ್ಯಾಚ್ ಇದೆ ಹಂಗ ಅಂದ್ರೆ ಬಿಸ್ನೆಸ್ ಎಂಡ್ ಅಲ್ರಿ. ಇಷ್ಟು ಅದ್ಭುತವಾದ ಮ್ಯಾಚ್ ಇದೆ, ಎಲ್ಲಿ ಕೂರ್ಸಿದ್ರಲ್ಲ ನೀವು 7:30. ನಾನು ಅದಕ್ಕೆ ಟೈಮ್ ನೋಡಿ ಜಲ್ದಿ ಮುಗಿಸ್ತೀನಿ. ಬಂದಿದ್ದೀನಿ. ಮಳೆ ಬರತ್ತಿಲ್ಲಲ್ಲ? ಮಳೆ ಸರ್, ಇವತ್ತು ಮಳೆ ಬಂದ್ರೆ ಪ್ರಾಬ್ಲಮ್ಮು. ಯಾವ ಟೀಮ್ ಸಪೋರ್ಟ್? ಮ್ಯಾಚ್ ಟೈಮಲ್ಲಿ ಮಾತ್ರ. ಯಾವ ಟೀಮ್ ಸಪೋರ್ಟ್? ಆಬ್ವಿಯಸ್ಲಿ RCB. ನಾನು ಧೋನಿ ಫ್ಯಾನ್. ಇದು RCB. ನಾವು ಎಲ್ಲ ಧೋನಿ ಫ್ಯಾನ್ಸು. ಸಪೋರ್ಟ್ RCBಗೆ ಮಾಡ್ತೀವಿ. RCB ಜೊತೆ ಇರಲಿಲ್ಲ ಅಂದ್ರೆ ಧೋನಿಗೆ ಮಾಡ್ತಾ ಇದ್ದೆ. ಇಲ್ಲ, RCB ಮಾಡೋದೇ. ಧೋನಿ ಆಧಾರ ಟೀಮಿಗೆ ಇರಲಿ, RCB ಇರೋದೇ ಕಾನ್ಸ್ಟೆಂಟ್. ಅಲ್ಲ, ಬೇರೆ ಟೀಮ್ ಜೊತೆ ಮ್ಯಾಚ್ ಇದ್ದಿದ್ರೆ ಧೋನಿದು, ಧೋನಿ ಜೊತೆ ಇರ್ತಾ ಇದೆ. ಹಂಗ RCB ಮ್ಯಾಚ್ ಐತೆ, RCBಗೆ ಸಪೋರ್ಟ್. ಇವತ್ತು ಪ್ಲೇ ಆಫ್ ಸಿನಾರಿಯೋ ಐತೆ, ನೀವು ಯಾರಿಗೆ ಸಪೋರ್ಟು? ಆಬ್ವಿಯಸ್ಲಿ RCB, ವಿರಾಟ್ ಕೊಹ್ಲಿ. ಅವ್ರು ಫುಲ್ ಬಿಸ್ನೆಸ್ ಎಂಡ್ ಮಾಡ. ಇಲ್ಲ ನಿಜವಾಗ್ಲೂ ಹೇಳಿದೆ ನಾನು. ಕ್ರಿಕೆಟ್ ನನ್ನ ಜೀವನನೇ ಬದಲಾಯಿಸಿದೆ. ನಾನು ಕಾಲೇಜಿಗೆ ಹೋಗಿ ಏನೂ ಕಲ್ತಿಲ್ಲ, ಕ್ರಿಕೆಟ್ ಆಟ ನೋಡಿ ಕಲ್ತಿದ್ದೀನಿ ನಾನು. ಹಾಗಾಗಿ ನನಗೆ ಕ್ರಿಕೆಟ್ ಬಗ್ಗೆ ನೀವು ನಾಳೆ ಬೆಳಿಗ್ಗೆವರೆಗೆ ಮಾತಾಡಬಲ್ಲೆ ನಾನು. ಆ್ಯಂಡ್ ಅದು ಬಿಸ್ನೆಸ್ ಅಲ್ಲ, ಪ್ಯಾಷನ್, ದ ಲವ್. ಅಲ್ಲ ಅಂದರೆ ಈಗ ಕ್ರಿಕೆಟ್ ನನಗೆ ಕ್ರಿಕೆಟೇ ಎಲ್ಲ ಜೀವನದ ಎಲ್ಲ ಪಾಠ ಕಲ್ತಿದ್ರೆ ಅದು ಕ್ರಿಕೆಟಿಂದ ಕಲ್ತಿದ್ದೀನಿ ನಾನು. ಸೊ ಹಾಗಾಗಿ ಕ್ರಿಕೆಟ್ ಬಗ್ಗೆ ನೀವು ನನ್ನ ಹತ್ರ 1 ವರ್ಷ ಮಾತಾಡ್ಬೋದು. ಅಷ್ಟು
ಇದಿದೆ. ನಾನು RCB ಗೆಲ್ಲಿ ಅಂತ ಆಸೆ ಪಡ್ತೀನಿ, ಯಾಕೆಂದರೆ ಮಸ್ತ್ ಡ್ರಾಮಾ ಕೊಟ್ಟಿದ್ದಾರೆ ಅವರು ಈ ವರ್ಷ. ಯಾಕೆಂದರೆ ಫುಲ್ ಇನ್ನು ಇದು ಪ್ಲೇ ಆಫ್ ಸಾಧ್ಯವೇ ಇಲ್ಲ ಅನ್ನೋ ಸ್ಟೇಜಿಂದ ಬೌನ್ಸ್ ಬ್ಯಾಕ್ ಯಾವಾಗಲೂ ಇದು ಒಂದು ಹೀರೋಯಿಕ್ ಬೌನ್ಸ್ ಬ್ಯಾಕ್. ಅಂದರೆ ಇದು ಆ್ಯಕ್ಚುಲಿ ಸ್ಕ್ರಿಪ್ಟ್ ಬರೆದ್ರು ಹಿಂಗೆ ಬರೆಯೋದು ಕಷ್ಟ, ಹಾಗೆ ಆಡಿದ್ದಾರೆ ಅವರು. ಸೊ ಇವತ್ತು ಅವ್ರು ಗೆದ್ದರೆ ಖುಷಿ ಪಡ್ತೀನಿ ನಾನು MS ಧೋನಿದು ಅವರ ಆಟವನ್ನು ಇಷ್ಟಪಡ್ತೀನಿ. IPL ಅಂತೂ ನನಗೆ ಇಂಥ ಟೀಮ್ ಅಂತಿಲ್ಲ, ಯಾರು ಚೆನ್ನಾಗಿ ಆಡ್ತಾರೋ ಅವ್ರ ಟೀಮ್ ನಾನು. ಸೊ ಅಂದರೆ ಅಷ್ಟು 10 ಟೀಮ್ಗಳು, ಅಷ್ಟು ಜನ ಸೇರಿ ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಬಂದು ಒಂದು ಕಡೆ ನಡೆಯುವ ಒಂದು ಅದ್ಭುತವಾಗಿರುವ ಸ್ಪೆಕ್ಟೇಕಲ್ IPL ಅಂತ ಅನ್ಕೋತೀನಿ. ಅಂದರೆ ಎಲ್ಲ ಥರದ ಆ್ಯಂಡ್ ಕ್ಯಾರೆಕ್ಟರ್ಗಳನ್ನು ನೋಡೋಕ್ಕೆ ಭಾಳ ಖುಷಿ ಅನಿಸುತ್ತೆ. ಅಂದರೆ ಒಂದು ಸೋತೆ ಹೋಗ್ತಿದ್ವಿ ಅನ್ನೋ ಮ್ಯಾಚಿಂದ ಜಾಸ್ ಬಟ್ಲರ್ ಅದನ್ನು ಗೆಲ್ಲಿಸಿದಾಗ ಒಂಥರ, ಆ್ಯಂಡ್ ಅದು ಅಷ್ಟು ಆರಾಮಾಗಿ ಹೆಂಗೆ ಆಡ್ತಾರೆ ಅಂತ ಕೆಲವು ಸಾರಿ ಕನ್ಫ್ಯೂಸ್ ಆಗುತ್ತಲ್ಲ ನಿಮಗೆ, ಹೆಂಗೆ ಸಾಧ್ಯ ಆಗುತ್ತೆ. ಅಥವಾ ಒಂದು ಸೀಸನಲ್ಲಿ ರಬಾಡ ಲಾಸ್ಟ್ ಓವರ್ಗಳನ್ನು ಹಂಗೆ ಬೌಲ್ ಮಾಡ್ತಾಯಿದ್ರು. 20 ವರ್ಷ ಆವಾಗ ಅವ್ರಿಗೆ, ನನಗೆ ಯಾವಾಗಲೂ ಹೊಟ್ಟೆ ಕಿಚ್ಚಾಗೋದು. 20 ವರ್ಷ ಅಲ್ಲಿಂದ ಬಂದು ಹಿಂಗೆ ಯಾರ್ಕರ್ ಬಾಲ್ಗಳನ್ನ 10 ರನ್ ಹೊಡಿಯೋಕ್ಕಾಗಲಿಲ್ಲ ಆ ಸೀಸನ್ನಲ್ಲಿ ಅವರ ಬೌಲಿಂಗಿಗೆ. ಇದು 3-4 ವರ್ಷಗಳ ಹಿಂದೆ ಅಂತ ಅನ್ಸುತ್ತೆ. ಸೊ ಕಲಿಯೋಕ್ಕಿರುತ್ತದು, ಅವ್ರು ಹೆಂಗೆ ಅಪ್ರೋಚ್ ಮಾಡ್ತಾರೆ, ಈ ಟೆನ್ಷನನ್ನು ಹೆಂಗೆ ಅಪ್ರೋಚ್ ಮಾಡ್ತಾರೆ. ನಾನು ವರ್ಲ್ಡ್ ಕಪ್ ಮ್ಯಾಚ್ಗಿಂತ, ಅಂದರೆ ಫೈನಲ್ ಮ್ಯಾಚ್ಗಿಂತ ಅದ್ರ ಮೊದಲನೇ ದಿನ ಕಮಿನ್ಸ್ ಏನು ಮಾತಾಡಿದರು, ಯಾವ ಮೈಂಡ್ಸೆಟ್ಟಲ್ಲಿ ಅವರು ಪ್ರೆಸ್ಸನ್ನು ಅಡ್ರೆಸ್ ಮಾಡಿದರು ಅಂತ ತುಂಬ ಸೀರಿಯಸ್ ಆಗಿ ನೋಡಿದ್ದೆ. ರೋಹಿತ್ ಶರ್ಮಾ ಯಾವ ಥರ ಅದನ್ನು ಅಡ್ರೆಸ್ ಮಾಡಿದರು ಪ್ರೆಸ್ಸನ್ನು. 20 ನಿಮಿಷದ ಪ್ರೆಸ್ ಕಾನ್ಫರೆನ್ಸ್ ಅದು. ಒಂದು ವರ್ಲ್ಡ್ ಕಪ್ ಫೈನಲ್ಸ್ಗೆ ಮೊದಲನೇ ದಿನ ಸಂಜೆ ವರ್ಲ್ಡ್ ಕಪ್ ಬೇಕೇ ಬೇಕು ಅಂದ್ಕೊಂಡಿರುವ ಒಬ್ಬ ಮನುಷ್ಯ ಹೆಂಗಿರ್ತಾನೆ ಅಂತ ನನಗೊಂದು ಕುತೂಹಲ. ಈಗ ನಾವು ಸಿನಿಮಾ ಗೆಲ್ಲೇಬೇಕು ಅಂತಿರುವಾಗ ಒಂದು ಒದ್ದಾಟದಲ್ಲಿ ಇರ್ತೀವಲ್ವ, ಅವರು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಎಷ್ಟು ಆರಾಮಾಗಿ ಅವರು ಅದನ್ನು ಹ್ಯಾಂಡಲ್ ಮಾಡಿದರು. ಮತ್ತು ಅಯ್ಯೋ ಹೆಂಗೋ ಇದು ನಾಳೆ ನಾವು ಗೆದ್ದು ಬಿಡಬೇಕು, ಇದಂತೂ ಮುಖ್ಯ ಇದೆ ನನಗೆ, ಬಟ್ ಇದನ್ನು ಈಗ ಮಾತಾಡೋ ಪ್ರಯೋಜನ ಇಲ್ಲ ಅಂತ. ಸೊ ದ್ಯಾಟ್ಸ್ ಹೌ ಐ ಅಪ್ರೋಚ್ ಕ್ರಿಕೆಟ್. ಅಂದರೆ ಅದೊಂಥರ ನನಗೆ ಎಷ್ಟೊತ್ತಿಗೂ ಕ್ರಿಕೆಟ್ ಓಡ್ತಾ ಇರುತ್ತೆ ನಮ್ಮ ಮನೇಲಿ. ವರ್ಲ್ಡ್ ಕಪ್ ಫೈನಲ್ ಸೋತಿದ್ದು ಬೇಜಾರಾಗ್ತಲ್ಲ, ಏನು ಮಾಡೋಕ್ಕತ್ತೆ. ಈ ಕಾಮೆಂಟ್ದಾಗ ಹೇಳ್ತಾರೆ ಎದಕ್ಕೆ ನೆನಪು ಮಾಡೋಕೆ ಹೋದ್ವಿ ಮಾರ ಅಂತೇಳಿ. ಬಟ್ RCB ಗೈಸ್ ಗೆಲ್ತಾರೆ. ಮಳೆ ಬರಬಾರ್ದು, ಕಪ್ಪು ಗೆಲ್ತಾರೆ. ಮಳೆ ಇನ್ನೊಂದು 2-3 ಅವರ್ಸ್ ಬರಬೇಡ ಅಂತ ಹೇಳಿದ್ದೀನಿ. ಹೇಳೇರಿ ಏನು ಇನ್ಫ್ಲೂಯೆನ್ಸ್ ಐತ್ರಿ ಇವ್ರದ್ದು. ಮತ್ತೆ ಭಾರಿ ಅಲ್ಲ, ಅಕೌಂಟಿಗೆ ಒಂದು ಸ್ವಲ್ಪ ರೊಕ್ಕ ಹಾಕಿಸ್ರಿ. ಬಟ್ ಕ್ರಿಕೆಟ್ ಆ್ಯಸ್ ಅ ಫ್ಯಾನ್, ಯಾವಾಗ ಮೊದಲಿಂದ ಕ್ರಿಕೆಟ್ ಫ್ಯಾನು ನೀವು, ಕ್ರಿಕೆಟ್ ಮ್ಯಾಚ್ ಐತ ನೋಡ್ಬೇಕು ನಾನು. ಅವ್ರು ಹಂಗೇನಿಲ್ಲ ಚಿತ್ತು, ಅಂದರೆ ಕಾಲೇಜ್ವರೆಗೂ ಹಂಗೆ ನೋಡ್ತಾ ಇದ್ದೆ. ಅದಾದಮೇಲೆ ಇಲ್ಲಿ ಸಿನಿಮಾಗೆ ಬಂದಮೇಲೆ ಕಂಪ್ಲೀಟ್ ಸಿನಿಮಾದಲ್ಲಿ ಕಳೆದೋಗಿದ್ದೀನಿ. ಹಿಂಗೆಲ್ಲೋ ಸ್ಕೋರ್ ಎಷ್ಟಾಯಿತು ಮ್ಯಾಚು ಅದು ಇದು ಆ ಥರ ಯಾರೆಷ್ಟು ನೋಡೋದು ಅಷ್ಟೇ. ನೀವು ನಾವು ಎಲ್ಲರೂ ಕುತ್ಕೊಂಡು ಮಾಡಿದ್ವಿ IPL ನೋಡೋ ಫ್ಯಾಮಿಲಿ ನಮ್ಮದು. ಬರೀ IPL? ಜಾಸ್ತಿ IPL ನಾನು ಫಾಲೋ ಮಾಡ್ತೀನಿ. ಬಟ್ ಏಷ್ಯಾ ಕಪ್ಪು ನೋಡಿದೆ, ನನಗೆ ಇಷ್ಟ ಆಗುತ್ತೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡ್ತೀನಿ. WPL ರೀ ಹೆಣ್ಮಕ್ಳು ಗೆಲ್ಲಿಸ್ಕೊಟ್ರೆ RCB ಏನಿತ್ತು, ಹೆಣ್ಮಕ್ಳೇ ಸ್ಟ್ರಾಂಗ್ ಬೇಕಿತ್ತದು. ಈಗ ಅವ್ರದ್ದೇ ಒಂದು ಹೆಣ್ಮಕ್ಳದ್ದು ಅದು ಶುಭ ಇದಿರ್ತೈತಲ್ಲ ಅವ್ರದ್ದು, ಅದು ಬಂದು ನಮ್ಮ ಗಂಡ್ಮಕ್ಳಿಗೆ ತಟ್ಟಲಿ, ಗೆದ್ದು ಬರಲಿ, ಕಪ್ಪ ಗೆಲ್ಲಿ. ಇವತ್ತು ಪ್ಲೇ ಆಫ್ ಅಷ್ಟ ಕ್ವಾಲಿಫೈ ಅಷ್ಟ ಬೇಡ, ಕಪ್ ಗೆಲ್ಲಿ. ಆಮೇಲೆ ಕೋಟಿನೂ ಗೆಲ್ಲಿ. ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತು. ಮಧ್ಯ ಅವಾಗ ನಾವು ಹೇಳ್ಬೇಕಾಯ್ತು ಜೂನ್ 14. ಹಾಂ, ಇದು ಈಗ ಒಮ್ಮೆ 6 ಸತಿ ಹೇಳೋಣ. ಒಮ್ಮೆ 6 ಸತಿ ಎಲ್ಲರೂ ಸೇರಿ ಜೂನ್ 14 ಕೋಟಿ ಅಂತ ಹೇಳ್ಬೋದು. ಜೂನ್ 14 ಕೋಟಿ ಸಿನಿಮಾ ಬರ್ತಾ ಇದೆ ನೋಡಿ. IPL ಮುಗ್ದಿರುತ್ತಲ್ವಾ? ಹಾಂ, ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿರ್ತೈತಿ. ಬಂದು ಪಿಕ್ಚರ್ ನೋಡ್ರಪ್ಪ ಪ್ಲೀಸ್. ಎಸ್, ಜೂನ್ 14 ಕೋಟಿ ಸಿನಿಮಾ ಬರ್ತಾ ಇದೆ. 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 ಜೂನ್ 14 ಜೂನ್ 14 ಜೂನ್ 14 ಜೂನ್ 14 ಕೋಟಿ ಸಿನಿಮಾ ಬರ್ತಾ ಇದೆ. ಹೋಗಿ ನೋಡಿ ಬರ್ರಿ, ಬರ್ತಾ ಇದೆ ಅಂತ ಹಂಗೆ. ಮತ್ತೆ ಇಲ್ಲ, ಒಳ್ಳೆ ಕತೆ, ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ, ನೋಡಿದವ್ರಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಸೊ 100%. ಸೊ ನೋಡ್ರಿ, ನಾವು ನೋಡೋಣ.
ಹೆಂಗೆ ಅನ್ನಿಸ್ತಂತೂ ಒಂದು ಆನೆಸ್ಟ್ ರಿವ್ಯೂ ಒಂದು ಹೊರಗೆ ಹಾಕ್ರಿ. ಬಟ್ ನೋಡಾಕಾರ ಹೋಗೋಣ, OTT ಬರ್ತೈತೆ ಅಲ್ಲೇ ನೋಡೋಣ ಅಂತ ವೇಟ್ ಮಾಡೋದು ಬೇಡ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ. ಕನ್ನಡ ಪಿಕ್ಚರಿಗೆ ನೀವು OTT ಬರುತ್ತೆ ಅಂತ ಕಾಯಂಗೆ ಇಲ್ಲ, ಯಾಕಂದ್ರೆ OTT ಅವ್ರು ತಗತಾನೆ ಇಲ್ಲ ಯಾವ ಪಿಕ್ಚರ್ನು OTTಲೂ ಬರಲ್ಲ. ಇದು ಥಿಯೇಟ್ರ್ ಒಂದೇ ಮಾಧ್ಯಮ, ಹಂಗಿರೋದು ಇವಾಗ ಪರಿಸ್ಥಿತಿ. ಥಿಯೇಟ್ರದಾಗ ನೋಡಿದ್ರೆ OTT ತೊಗೊಂತಾರೆ, ಥಿಯೇಟ್ರಲ್ಲಿ ನೋಡಿದ್ರೆ ಪಿಕ್ಚರ್ ನೋಡೋದಂಗೆ, ಇಲ್ಲ ಅಂದರೆ OTTಲಿ ಯಾವ ಕಾರಣಕ್ಕೂ ಸಿಗಲ್ಲ. ಇವಾಗ ತಗತ್ತಿಲ್ಲ. ಫಿಲ್ಮ್ ಹಿಟ್ಟಾದರೂ ತೊಗೊಳಲ್ವಾ? ಯಾವ ಸಿನಿಮಾಗಳನ್ನೂ ತಗತ್ತಾ ಇಲ್ಲ. ಹಿಟ್ಟಾದ್ರೆ ತೊಗೋಬೋದು. ಥಿಯೇಟ್ರಲ್ಲಿ ಹಿಟ್ಟಾದರೆ ಮೋಸ್ಟ್ಲಿ ತಗೋಬೋದು. ಥಿಯೇಟ್ರದಾಗ ಹಿಟ್ಟಾದ್ರೆ ತೊಗೊಂತಾರೆ, ಅದಕ್ಕಾರ ಥಿಯೇಟ್ರದಾಗ ನೋಡ್ಬೇಕು, ಅದಕ್ಕೆ ಜಾಸ್ತಿ ರೀಚ್ ಆಗ್ತೈತೆ. ಒಳ್ಳೆ ಸಿನಿಮಾಗಳು ಮಿಸ್ ಮಾಡ್ಕೋಬಾರ್ದು ಅಂದರೆ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಕರೆಕ್ಟ್. ಬಟ್ ದೊಡ್ಡ ಸರ್ಕಲ್ಲು, ದೊಡ್ಡ ಒಂದು ಭಾಳ ಹೆವಿ ಡಿಸ್ಕಷನ್ ಆಯ್ತು ನಮ್ದೆ. ನಿಮಗೆ ಬಂದು ಹೆಂಗೆ ಅನಿಸಿ ಇವ್ರಂತ ಸೆಕೆಂಡ್ ಟೈಮ್ ಬಂದರೆ ನೀವು ರೀಟೇಕ್ ಹೇಳ್ರಿ ಹೆಂಗೆ ಅನಿಸ್ತು ಅಂತ. ಸ್ವಲ್ಪ ಎನರ್ಜಿ ಇಲ್ಲ. ಚೆನ್ನಾಗಿತ್ತು. ಈಗ ಸುಮ್ಮನೆ ಮೈಮರ್ತ ಮಾತಾಡ್ತಿರ್ತೀವಲ್ಲ, ಅದು ಚೆನ್ನಾಗಿರುತ್ತೆ ಕೂತ್ಕೊಂಡು, ಮನೇಲಿ ಕೂತ್ಕೊಂಡು ಮಾತಾಡ್ದಂಗೆ. ಎಸ್, ಮನ್ಯಾಗ ಹಿಂಗೆ ಕುಂದಿರ್ತೀರಿ ನೀವು, ಹಿಂಗೆಲ್ಲ ಡ್ರೆಸ್ ಹಾಕ್ಕೊಟ್ಟೆ, ಡ್ರೆಸ್ ಹಾಕಿ ಫುಲ್ ರೆಡಿಯಾಗಿ ಆರಾಮ್ ಅಂತೇಳಿ. ನಿಮಗೆ ನೆಕ್ಸ್ಟ್ ಟೈಮಿಂದ ಹಂಗೆ ಬರ್ತೀನಿ. ಅದೇನೋ ಬೆಳಗ್ಗೆ ಎದ್ದು ಬರ್ತೀವಲ್ಲ, ಅಲ್ಲಿ ವೇಕಪ್ ಲುಕ್, ಜಸ್ಟ್ ವೋಕಪ್ ಲೈಕ್ ದಿಸ್ ಎಲ್ಲ ಇರುತ್ತೆ. ಬೆಳಗ್ಗೆ ಒಂದು 7 ಗಂಟೆಗೆ ಶುರು ಮಾಡ. ಎಸ್, ಒಂದು ಎಪಿಸೋಡ್ ನಾವಿಬ್ಬರ ಕುಂತೆ ಆಗ್ತಾನೆ ಎದ್ದು ಕೂಡಲೇ ಬಂದ್ಬಿಡೋಣ. ಇಲ್ಲೇ ಮಕ್ಕಳೋಣ, ರಾತ್ರಿ ಬಂದು ಇಲ್ಲೇ ಎದ್ದಿಗೆ ಬಂದ್ಬಿಡೋಣ. ಆಗ್ತಾನೆ ಎದ್ದು ಮಾತಾಡ್ತಾ ನಿದ್ದೆಗಣ್ಣಲ್ಲಿ ಇಷ್ಟು ಡಿಸ್ಕಸ್ ಮಾಡಿ ಟೀ ಎಲ್ಲ ಕುಡ್ಕೊಂತಾರ. ಎಸ್, ನಿಮಗೆ ಹೆಂಗೆ ಅನಿಸ್ ಸರ್? ನಿಮಗೆ ಹೆಂಗೆ ಚೆನ್ನಾಗಿತ್ತು. ಏನು ಹೇಳ್ಬೇಕು ನಾನು ಅಂದಂಗಿತ್ತದ. ಇಲ್ಲ ಇಲ್ಲ ಇಲ್ಲ, ಯಾವುದೇ ನಾನು ಆಗಲೇ ಹೇಳ್ದಂಗೆ ನ್ಯಾಚುರಲ್ ಆಗಿದ್ದಾಗ ಈಸಿ, ಅದು ಖುಷಿನೂ ಮಾತಾಡೋಕ್ಕೆ. ಇದು ನನಗೆ ಶೂಟ್ ಆಗ್ತಿದೆ ಅನ್ನೋದು ನಿಜವಾಗ್ಲೂ ಮರೆತೋಗಿತ್ತು. ಅಂದರೆ ಆರಾಮಾಗಿ ಮಾತಾಡ್ತಾ ಇದ್ವಲ್ಲ, ಅದು ನನಗೆ ಇಷ್ಟ ಆಯಿತು. ಸೊ ಇದೊಂದು ಈ ಓವರಾಲ್ ಅಪ್ರೋಚ್ ಈ ಶೋದಲ್ಲಿ ನಿಮ್ಮ ಡ್ರೆಸ್ಸಿಂದ ಹಿಡಿದು, ನಿಮ್ಮ ಕ್ವಶನ್ಗಳಿಂದ ಹಿಡಿದು, ಅಥವಾ ನೀವು ಮಾತಾಡ್ತಾ ಇದ್ದದ್ರಿಂದ ಹಿಡಿದು, ಇದನ್ನು ಆದಷ್ಟು ಸಹಜವಾಗಿ ಇಡೋಣ ಅಂತ ನೀವು ಏನು ಅಂದ್ಕೊಂಡಿದ್ದೀರಿ, ಅದು ಐ ಥಿಂಕ್ ಅದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ನಾವು ಹಾಗೆ ಮಾತಾಡಿದ್ವಿ, ಹಿಂಗೆ ಕುತ್ಕೋತಾ ಇರಲಿಲ್ವೇನೋ ಅಂದರೆ ಈ ಥರ. ಸೊ ಬಟ್ ನಿಮ್ಮನ್ನು ನೋಡಿದ್ಮೇಲೆ ನನಗೆ ಧೈರ್ಯ ಹೆಚ್ಚಾಗಿ ಹಿಂಗೆ ಕೂತ್ಕೊಂಡೆ. ಸೊ ಕಾಂಪ್ಲಿಮೆಂಟ್ ಗೈಸ್. ಕೂದಲು ಚೆನ್ನಾಗಿದೆ ಅಲ್ಲ, ಟೆಂಪಲ್ ಏರಿಯಾ ಇಲ್ಲ. ಓಕೆ, ನಾನು ಎಕ್ಸೈಟ್ಮೆಂಟಲ್ಲಿ ಹೇಳಬೇಕಲ್ವಾ? ಇಲ್ಲ ಇಲ್ಲ, ಹೇಳ್ರಿ ನೀವು. ನ್ಯಾಚುರಲ್ ಆಗಿ ಹೇಳ್ಬೋದು. ನಿಮ್ಮ ಥ್ರೋ ಸರಿ ಇಲ್ಲ, ಥ್ರೋ ಬರಂಗಿಲ್ಲ ಡೈಲಾಗ್ ಇದ್ದಾಗ. ನೀವು ನಾನು ತುಂಬ ಎಂಜಾಯ್ ಮಾಡಿದೆ. ಇದು ನನ್ನ ಫಸ್ಟ್ ಪಾಡ್ಕಾಸ್ಟ್ ಸೆಷನ್. ನಾನು ತುಂಬ ನೋಡಿದ್ದೆ ಪಾಡ್ಕಾಸ್ಟ್ನ, ಸೊ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬಾ ಒಂಥರ ಚೆನ್ನಾಗಿದೆ. ಇಟ್ಸ್ ಲೈಕ್ ವೆರಿ ನ್ಯಾಚುರಲ್. ಅದೇ ಸುಮ್ಮನೆ ಹಾಗೆ ಒಂದು 2-3 ಫ್ರೆಂಡ್ಸ್ ಗ್ರೂಪ್ ಸಿಕ್ಕಿದಾಗ ಹಿಂಗೆ ಮಾತಾಡ್ತೀವಿ, ಆ ಥರ ಒಂದು ಫೀಲ್ ಬಂತು. ನಾಟ್ ಲೈಕ್ ಎನ್ ಇಂಟರ್ವ್ಯೂ ಆರ್ something like that. ಪಾಡ್ಕಾಸ್ಟ್ ಕೇಳೋದ ನೋಡೋದ? ಆಕ್ಚುಲಿ ಪಾಡ್ಕಾಸ್ಟ್ ಇನ್ ಕಾನ್ಸೆಪ್ಟ್ ಈಸ್ ಕೇಳೋದು ಕಾನ್ಸೆಪ್ಟ್. ಬಟ್ ಈಗ ಓವರ್ ಟೈಮ್ ವಿಡಿಯೋಸ್ ಬರತ್ತೆ. ಪಾಡ್ಕಾಸ್ಟ್ ಯೂಟ್ಯೂಬ್ದಾಗೂ ಬರ್ತೈತೆ, ಯೂಟ್ಯೂಬ್ದಾಗೂ ರಿಲೀಸ್ ಆಗ್ತದೆ. ಯೂಟ್ಯೂಬಲ್ಲಿ ಬರುತ್ತೆ, ಅದು ಬಿಟ್ಟರೆ ಎಲ್ಲಿ ಬರುತ್ತೆ ಬೇರೆ ಕಡೆ? ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಝಾನ್ ಮ್ಯೂಸಿಕ್. ಎಲ್ಲದರಲ್ಲೂ ಇಷ್ಟು ಮಾತಾಡೋದೆಲ್ಲ ಎಡಿಟ್ ಮಾಡಿ ಹಾಕ್ತೀರಾ? ಏನು ಎಡಿಟ್ ಮಾಡಂಗಿಲ್ಲ ನಾವು, ಇದ್ದಿದ್ದು ಹಾಕ್ಬಿಡ್ತೀವಿ. ಅದನ್ನು ಅಂದರೆ ಕೇಳೋ ಆಡಿಯನ್ಸು ಇದ್ದಾರಾ? ಹೌದು, ಸ್ಪಾಟಿಫೈದಾಗ ಹೋಜ ಭಾಳ ಅಂದ್ರೆ ವರ್ಕ್ ಮಾಡ್ಕೊಂಡು ಬಾಜು ಪ್ಲೇ ಮಾಡಿ ಬ್ಯಾಕ್ಗ್ರೌಂಡ್ ಪ್ಲೇ ಆಗ್ತಿರ್ತದೆ, ಕೆಲಸ ಮಾಡ್ತಿರ್ತಾರೆ ಅಂಥವೆಲ್ಲ. ಹಂಗೆ ಪಾಡ್ಕಾಸ್ಟಿಗೆ ಅಂಥದ್ದು ಆಡಿಯನ್ಸ್ ಜಾಸ್ತಿ ಇರ್ತಾರೆ. ಈಗ ವಿಡಿಯೋ ಬಂದಿದ್ದಕ್ಕೆ ಹಿಂಗೆ ಫ್ಯಾಮ್ಲಿ ಕುಂತಿಲ್ಲ, ಫ್ರೆಂಡ್ಸ್ ಕುಂತು ನೋಡ್ತಾರೆ. ನಮಗೆಲ್ಲ ಬಂದಿರ್ತಾವೆ ಫ್ರೆಂಡ್ಸ್ ಫೋನ್ ಇಟ್ಕೊಂಡು ಮಸ್ತ್ ಹಾಸ್ಟೆಲ್ಲ ನೋಡೋದು ಚಲೋ ಅನಿಸ್ತೈತಿ. ಸೊ ಈ ನಡುವೆ ತುಂಬ ಪಾಡ್ಕಾಸ್ಟ್ ಬೂಮ್ ಆಗ್ತಿದೆ. ಎಸ್, ನಾ ಏನು ಕ್ರೆಡಿಟ್ ತೊಗೊಳಂಗಿಲ್ಲ, ಬಟ್ ಎಸ್. ನೀವು ನನಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಬೇಕಂದ್ರೆ ಇನ್ನೂ ಏನು ಮಾಡ್ಬೇಕು? ನಂಗೆ ಚೆಕ್ ಮಾಡಿಲ್ಲ, ಅದು ಗೊತ್ತಾಗಲ್ಲ. ಈಗ ನೀವು ಹೇಳಿದ್ರಲ್ಲ ಮಾಡ್ತೀನಿ. ಕಿತ್ಕೊಂಡ್ಬಿಟ್ರಲ್ಲ ನೀವು. ಇಲ್ಲ, ಈಗ ವಾಪಸ್ ಫೋನ್ ತೊಗೊಂತೇವೆ, ನಮ್ದ ಪಾಡ್ಕಾಸ್ಟ್ ಹೇಳಿದ್ರಲ್ಲ ಮಾಡಿದೆ. ನನಗೆ ಇದು ಈಗ ಮೋಕ್ಷ ಜೊತೆ ವರ್ಕ್ ಮಾಡಿದ್ದೀನಲ್ಲ ಇಡೀ ಸಿನಿಮಾ, ನಾನು ಮೋಕ್ಷನ್ ಫಾಲೋ ಮಾಡ್ತಿಲ್ಲ ಅಥವಾ ಮಾಡಬೇಕು ಅನ್ನೋದು ನನಗೆ ತಲೆಯಲ್ಲಿ ಇರಲಿಲ್ಲ. ಒಂದಿನ ಅವಳು ತಂಗಿ ತಂಗಿ ಪಾತ್ರ ಮಾಡಿಯಲ್ಲ, ಅವ್ರು ನಿಜವಾದ ತಂಗಿ ತಮ್ಮ ಆಗ್ಬಿಟ್ಟಿದ್ದಾರೆ. ಅವಳು ಅಣ್ಣ ಏನಣ್ಣ ಪಾಪ ನೀವು ಫಾಲೋನೇ ಮಾಡ್ತಿಲ್ಲ, ಅವ್ರು ಫಾಲೋ ಮಾಡ್ತಿದ್ದಾರೆ ಅಂತ. ಹೌದಾ, ನಂಗೆ ಗೊತ್ತಾಗಲಿಲ್ಲ ಇವರು ಫಾಲೋ ಮಾಡ್ತೀನಿ. ಮೊನ್ನೆ ಅವರು ಕೊಲಾಬ್ರೇಷನ್ ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂತೆ ಅಂತ. ಹೌದಾ, ನಂಗೆ ಗೊತ್ತಾಗಿಲ್ಲ. ಈಗ ನೀವು ಹೇಳಿದಿರಲ್ಲ ಮಾಡ್ತೀನಿ. ಈಗ ಸ್ಕ್ರೀನ್ ಶಾಟ್ ಹಾಕ್ಬೇಕಿದೆ. ಎಲ್ಲ ಕರ್ನಾಟಕದ ಜನತೆ ಮುಂದೆ ಆಶ್ವಾಸನೆ ಕೊಟ್ಟ ಡಾಲಿ ಅವರು ಮಾಡಬೇಕು. ನಂಗೆ ಹೇಳಿದ್ರೆ ಗೊತ್ತಾದರೆ ಮಾಡ್ತೀನಿ, ಇಲ್ಲಾಂದ್ರೆ ಅದ್ರ ಕಡೆ ತಲೆ ಹೋಗಿರಲ್ಲ ಅಷ್ಟೇ. ನಾನು ಈ ಸ್ಟೋರೀಸು ಅದು ಇದು ಅದನ್ನು ನೋಡಲ್ಲ ನಾನು.
ಸ್ಟೋರೀಸ್ ಗೀರೀಸ್ ಎಲ್ಲ ಅದು ನೋಡ್ಬೇಡ್ರಿ, ನೀವು ಫಾಲೋ ಮಾಡ್ರಿ ಸಾಕು. ಯಾರು ಫ್ರೆಂಡ್ಸ್ ರೀಲ್ಸ್ ಕಳ್ಸಿರ್ತಾರಲ್ಲ ಅದು ನೋಡ್ತೀನಿ, ನಾ ಫ್ರೆಂಡ್ ಎಂಜಾಯ್ ಮಾಡ್ತೀನಿ. ಅದನ್ನು ಕಳಿಸ್ತೀನಿ ಅವರಿಗೆ, ಅವ್ರು ನೋಡಂಗಿಲ್ಲ. ನೀವು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ಈಗ ನನ್ನ ಬಗ್ಗೆ ಪಾತ್ರ ಬರೋಕೆ ಇಲ್ಲ, ಪಾತ್ರ ಬರೆಯೋದು ಅದಾದ್ಮೇಲೆ ನಿಮಗೆ ಕರ್ಕೊಳಲ್ಲ ಅಷ್ಟೇ. ಸೊ ಅದು ಯಾವಾಗಲೂ ಹಾಗೆ ಆಗ್ಬೇಕೇನೋ ಬಹುಶಃ ನನ್ನ ನಂಬಿಕೆ ಅದು. ಸೊ ನೋಡೋಣ್ರಿ. ಅವರು ಶಾರ್ಟ್ಸ್ ಹಾಕೋ ಹೀರೋ ಬೇಕಂತ ಅವ್ರ ಪ್ಯಾಂಟ್ ಅದಾವ ಮನ್ಯಾಗ, ಪ್ಯಾಂಟ್ ಅದಾವ್ರಿ. ಇದೆಲ್ಲ ಹೋಯ್ತು ಇವಾಗ. ಇದು 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 ಲಾಸ್ಟ್ ಟೈಮ್ ಸ್ಮೈಲಿ ಕಲ್ತ್ಕೊಂಡು ಇದು ಮೊನ್ನೆ ಬಿಜಾಪುರದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಹುಡುಗಿ ಅಣ್ಣ ಅಂತ ಹಿಂಗಂತ ಒಂದ್ಸರಿ, ಆಮೇಲೆ ಮತ್ತೆ ಅಣ್ಣ ಅಂತ ಹಿಂಗೆಲ್ಲ ಅಂತ, ಆಮೇಲೆ ನಾನು ಹಿಂಗೆಲ್ಲ ಪ್ರೀತಿ ತೋರಿಸ್ಬೋದ ಅಂತ. ಸೊ ಇವಾಗ ಈ ಜನ್ಸಿ ಇವ್ರ ಜೊತೆ ಎಲ್ಲ ಅಡ್ಜಸ್ಟ್ ಆಗಿ ಇದೆಲ್ಲ ಕಲ್ತ್ಕೊತಾ ಇದ್ದೀನಿ, ಎಲ್ಲ ಮಾತಿಲ್ದಲ್ಲೇ ಇವೆಲ್ಲ. ಕೊರಿಯನ್ ಹಾರ್ಟ್ ನಾವು ಕಲಿಯೋಣ, ಹಂಗೆ ಯಾರು ಮಾಡ್ಸಂಗಿಲ್ಲ. ನಾವು ಹಿಂಗೆ ಮಾಡೋಕೆ ಬಟಾಟೆ ಹಾಕೈತಲ್ಲ, ಹಾರ್ಟ್ ಶೇಪ ಬರೋಂಗಿಲ್ಲ. ಬಟ್ ಎಸ್, ಕಂಗ್ರ್ಯಾಚುಲೇಷನ್ಸ್, ಒಂದು ಸಿನಿಮಾ ಸಕ್ಸಸ್ಫುಲಿ ಶೂಟ್ ಮಾಡಿರಿ, ಎಡಿಟ್ ಮಾಡಿ ರಿಲೀಸ್ ಮಾಡೋಕೆ ರೆಡಿ ಇದೆ. ಅದು ಒಂದು ಅಚೀವ್ಮೆಂಟ್. ಅದು ಪ್ರೊಸೆಸ್ ರಿಲೀಸ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಇರ್ತೈತಿ. ಆಲ್ ದ ಬೆಸ್ಟ್ ಫ್ರಮ್ ಎವ್ರಿಬಡಿ, ನಮ್ಮ ಆಡಿಯನ್ಸಿಂದ ಒಳ್ಳೇದಾಗಲಿ. ಮತ್ತೊಮ್ಮೆ ಬರ್ರಿ, ಶಾರ್ಟ್ಸ್ ಮಾಡೋಣ ಅನ್ಸುತ್ತೆ. ಡೀಲ್ ಡೀಲ್ ವಿತ್ ಅ ಡ್ರಿಂಕ್. ಇದು ಈಗ ರೀಶೂಟ್ ಸ್ಟಾರ್ಟ್ ಮಾಡೋಣ ಮತ್ತೆ. ಎಸ್, ಡ್ರಿಂಕ್ ಕ್ಯಾಂಡಿನ. Hey.